Hi, good morning. So, hope ಎಲ್ಲೂ ಕೂಡ ರೆಡಿ ಇದ್ದೀರಾ? ಓಕೆ, ನಾನು ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಯಾರಾದ್ರೂ ಬಂದಿಲ್ಲ ಅಂತಂದ್ರೆ ಇಮಿಡಿಯೇಟ್ ಅವ್ರನ್ನ ಕಾಲ್ ಮಾಡಿ ಇನ್ವೈಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಆಮೇಲೆ ಮತ್ತೆ ರಿಪೀಟ್ ಅಂತೂ ಮಾಡ್ಲಿಕ್ಕೆ ಕಷ್ಟ. ಮತ್ತೆ ಸಿಗ್ಬೇಕು ಅಂತಂದ್ರೆ ನಿಮ್ಗೆ ಕೆಲವೊಂದು ದಿನಗಳು ಕಾಯಲೇಬೇಕಾಗುತ್ತೆ. ಸೊ ಓಕೆ, ಎಲ್ಲೂ ರೆಡಿ ಇದೀರಲ್ಲ? ಬಿ ರೆಡಿ. ಸೊ ಇವತ್ತು ನಿಮ್ಗೆ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಇನ್ಫಾರ್ಮೇಶನ್ ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ. ಸೊ ಹೇಳ್ಬೇಕು ಅಂತಂದ್ರೆ ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ನಾನು ಆಲ್ರೆಡಿ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಈ ದೇಶದಲ್ಲಿ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ಬೇಕು, ಗೌರವವನ್ನು ಕೊಡ್ಬೇಕು ಅಂತ ಇಬ್ಬರಿಗೆ, ಒಂದು ದೇಶದ ಕಾಯುವಂತಹ ಸೈನಿಕರಿಗೆ, ಇನ್ನೊಬ್ರು ನಮ್ಮೆಲ್ಲರಿಗೂ ಕೂಡ ಊಟ ಹಾಕ್ತಾರಂತ, ಅನ್ನ ಕೊಡ್ತಾರಂತ ರೈತರಿಗೆ. ಯಾಕಂದ್ರೆ ಅವ್ರಿಲ್ಲ ಅಂತಂದ್ರೆ ನಾವಿಲ್ಲ. ಒಂದು ಸೆಕ್ಯೂರಿಟಿ ಬೇಕು, ಇನ್ನೊಂದು ಜೀವ ಉಳ್ಕೋಬೇಕು ಅಂತಂದ್ರೆ ಆಹಾರ ಬೇಕು. ಅದೆಲ್ಲದಕ್ಕೂ ಕೂಡ ನಮ್ಗೆ ಅಗ್ರಿಕಲ್ಚರ್ ಇಸ್ ದಿ ಬ್ಯಾಕ್ ಬೋನ್ ಅಂತಾನೆ ಅನ್ಬೋದು ನಮ್ಮ ಒಂದು ಇಂಡಿಯಾಗೆ. ಸೊ ಅಗ್ರಿಕಲ್ಚರ್ ಪ್ರತಿಯೊಬ್ರು ಕೂಡ ತುಂಬಾ ಜನ ಅಗ್ರಿಕಲ್ಚರ್ಗೆ ಇನ್ವಾಲ್ವ್ ಆಗಿದ್ದಾರೆ. ಮತ್ತೆ ಎಜುಕೇಶನ್ ಮಾಡ್ತಾನೆ ಎಷ್ಟೋ ಜನ ಅಗ್ರಿಕಲ್ಚರ್ಗೂ ಕೂಡ ಒಲವು ತೋರಿಸ್ತಾ ಇದ್ದಾರೆ. ಜಸ್ಟ್ ಬಿಕಾಸ್ ಆಫ್ ಹೊರಗಡೆ ಯಾವ್ದಾದ್ರು ಜಾಬ್ ಸಿಗ್ತಾ ಇಲ್ಲ. ಬಟ್ ಅಗ್ರಿಕಲ್ಚರ್ ಅಲ್ಲೂ ಕೂಡ ಸಾಧನೆ ಮಾಡಿರೋ ತುಂಬಾ ಜನ ಇದೆ. ಸೊ ಹಾಗಾಗಿ ಅಟ್ಲೀಸ್ಟ್ ಎಷ್ಟೋ ಜನಕ್ಕೆ 10 ಎಕರೆ 20 ಎಕರೆ 100 ಎಕರೆ ಜಮೀನ್ ಇರುತ್ತೆ, ಅಗ್ರಿಕಲ್ಚರ್ ಮಾಡ್ಬೋದು. ಸರ್ ನಮ್ಮ ಹತ್ರ ಏನು ಇಲ್ಲ ಸರ್, ಅದಕ್ಕೆ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ತಂದಿರೋದು ನಿಮ್ಗೆಲ್ಲ. ಸೊ ನಾವು ಈ ಒಂದು ಕ್ಲಾಸ್ ನಲ್ಲಿ ಕಲಿಯುವಂತದ್ದು ಏನಂತಂದ್ರೆ, ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಪ್ರಾಡಕ್ಟ್ ಗಳನ್ನ ನಾವ್ ಏನ್ ಹೊರಗಡೆ ಬಳಸ್ತಾ ಇದೀವಿ ಅಥವಾ ರೈತರುಗಳು ಏನ್ ಬಳಸ್ತಾ ಇದ್ದಾರೆ, ಪ್ರತಿಯೊಂದು ಕೂಡ ಎಷ್ಟು ಕೆಮಿಕಲೈಸ್ಡ್ ಆಗಿದೆ, ಎಷ್ಟು ಭೂಮಿಯ ಫಲವತ್ತತೆ ಕಳ್ಕೊತಾ ಇದೆ ಅಂತ ಹೇಳಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದು ಊಹೆ ಮಾಡ್ಕೊಳ್ಳಿಕ್ಕೂ ಅಸಾಧ್ಯ, ಅಷ್ಟು ಕೆಮಿಕಲ್ ಗಳನ್ನ ಹೊರಗಡೆ ಯೂಸ್ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಒಂದ್ಸಲ ಒಂದು PDF ಕೂಡ ನಾನು ಹಾಕಿದ್ದೆ. ಸೊ ಮೇ ಬಿ ಶೇರ್ ಮಾಡ್ತೀನಿ, ಅದು ಕೂಡ PDF. ಇಂಡೈರೆಕ್ಟ್ ಆಗಿ ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಆಹಾರ ಚೆನ್ನಾಗಿರ್ಬೇಕು, ಹೌದಲ್ವಾ? ಚೇತನ ನ್ಯೂಟ್ರಿಷನ್ ಕ್ಲಾಸ್ ಅಲ್ಲಿ ಕೆಲವೊಂದು ಹೇಳ್ತಾ ಇರ್ತಾರೆ, ನಮ್ಮ ತಾತ ಮುತ್ತಾತಂದ್ರೆ ಇದ್ದಂತ ಸಂದರ್ಭದಲ್ಲಿ ಯಾವ ತರ ಆಹಾರ ಪದ್ಧತಿ ಇತ್ತು, ಆ ಆಹಾರ ಇತ್ತು ಅಂದ್ರೆ ಈಗ ನಾವು ಹೆಲ್ತಿಯಾಗಿ ಇರ್ತೀವಿ ಅಂತ. ಹೆಲ್ತ್ ಇಸ್ ವೆಲ್ತ್. ಬಟ್ ಈಗಿರುವಂತಹ ಆಹಾರ ಎಷ್ಟು ಕ್ವಾಲಿಟಿ ಇದೆ ಅಂತ ಹೇಳಿ ನೀವೇ ತಿಳ್ಕೊಳ್ಳಿ. ಆಹಾರ ಪದ್ಧತಿ ಯಾವ ತರ ಇದೆ ಅಂತ ತಿಳ್ಕೊಳ್ಳಿ. ಫಾಸ್ಟ್ ಫುಡ್ ಅಂತ ಹೇಳಿ ಜಾಸ್ತಿ ಪ್ರತಿಯೊಬ್ರು ಕೂಡ ಮಾರ್ನಿಂಗ್ ಎದ್ದ ತಕ್ಷಣನೇ ನಾಷ್ಟ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳಿ ಹೋಗಿ ಹೋಟ್ಲ್ ಇರ್ಬೋದು, ಫಾಸ್ಟ್ ಫುಡ್ ಇರ್ಬೋದು, ಇದೆಲ್ಲ ಯೂಸ್ ಮಾಡ್ತಾ ಇದೀವಿ. ಸಂಜೆ ಆದ್ರೆ ಪಾನಿಪುರಿ ಗೋಬಿ ಅಂತ ಹೇಳಿ ಯೂಸ್ ಮಾಡ್ತಾ ಇದೀವಿ. ಇದರಿಂದೆಲ್ಲ ಎಷ್ಟು ಆ ಒಂದು ಮಾಡ್ತಾ ಇರುವಂತಹ ಪಾನಿಪುರಿ ಆಗಿರ್ಬೋದು, ಪ್ರತಿಯೊಂದು ಬೆಳೆ ಬೆಳೆದ್ಬಿಟ್ಟೆ ಅಂತ ನಾವೆಲ್ಲ ಮಾಡುವಂಥದ್ದು. ಸೊ ಹಾಗಾಗಿ ಅದಕ್ಕೆ ಬಳಸುವಂತ ಕೆಮಿಕಲ್ ಇಂದ ಎಷ್ಟು ನಮ್ಗೆ ಹಾನಿ ಆಗ್ತಾ ಇದೆ ಅದು ಕೂಡ ಇಂಪಾರ್ಟೆಂಟ್. ಎಕ್ಸಾಂಪಲ್, ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿರೋ ಪ್ರಕಾರ ಹೈಬ್ರಿಡ್ ಕಡೆ ಜಾಸ್ತಿ ಜನ ಒಲವು ತೋರಿಸ್ತಾ ಇದ್ರು. ಈಗೆಲ್ಲ ಕೆಲವೊಬ್ರು ಸಾವಯವ ಕೃಷಿ ಮಾಡ್ಬೇಕು ಅಂತ ಹೇಳಿ ಒಲವು ತೋರಿಸ್ತಾ ಇದ್ದಾರೆ. ತುಂಬಾ ಹೆಮ್ಮೆಯ ವಿಚಾರ. ಕೆಲವೊಬ್ರು ತುಂಬಾ ಜನಕ್ಕೆ ಆಕ್ಟಿವಿಟಿಗಳು ನಮ್ಮಲ್ಲಿ ಆರ್ಗಾನಿಕ್ ಪ್ರಾಡಕ್ಟ್ ಕೆಲವೊಂದಿದೆ, 3 ಅಗ್ರಿಕಲ್ಚರ್ ಪ್ರಾಡಕ್ಟ್ ಆರ್ಗಾನಿಕ್ ಇದೆ. ಸೊ ಹಾಗಾಗಿ ಅದನ್ನ ಜಾಸ್ತಿ ಮ್ಯಾಕ್ಸಿಮಮ್ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಆಗ್ರೋ ಸೆಂಟರ್ ಇರ್ಬೋದು, ಹೊರಗಡೆ ತರುವಂತ ಔಷಧಿಗಳು ಇಳುವರಿ ಜಾಸ್ತಿ ಬರ್ಲಿ ಅಂತ ಹೇಳಿ ತರ್ತಾ ಇದ್ದೀವಿ, ಸ್ಪ್ರೇ ಮಾಡ್ತಾ ಇದ್ದಾರೆ. ಸ್ಪ್ರೇ ಮಾಡುವಾಗ ಆ ಒಂದು ಎಕರೆಯಲ್ಲಿ ಬರುವಂತಹ ಇಳುವರಿ 3 ಪಟ್ಟು ಜಾಸ್ತಿ ಬರ್ತಾ ಇದೆ. ಬಟ್ ಅದರಲ್ಲಿ ಇರುವಂತಹ ಕ್ವಾಲಿಟಿ ಇದೆಯಲ್ಲ, ತುಂಬಾನೇ ಕಳ್ಕೊತಾ ಇದೆ. ನಮಗೆ ಬೇಕಾದಂತ ನ್ಯೂಟ್ರಿಷನ್ ಅದ್ರಲ್ಲಿ ಸಿಗ್ತಾ ಇಲ್ಲ. ಬಿಕಾಸ್ ಅವ್ರು ಇಳುವರಿ ಚೆನ್ನಾಗಿ ಬರ್ಬೇಕು, ಸೈಜ್ ಬರ್ಬೇಕು, ವೆಯ್ಟ್ ಬರ್ಬೇಕು ಅನ್ನೋಂತ ಉದ್ದೇಶಕ್ಕೆ ಕೆಮಿಕಲ್ ಗಳನ್ನ ಜಾಸ್ತಿ ಸ್ಪ್ರೇ ಮಾಡ್ತಾ ಇದಾರೆ. ಅದರಿಂದ ದುಡ್ಡು ಮಾಡ್ತಾ ಇದಾರೆ, ಇಲ್ಲ ಅಂತಲ್ಲ. ಅದೇ ದುಡ್ಡಿನಲ್ಲಿ ಎಷ್ಟು ಮಾಡ್ತಾ ಇದಾರೋ ಇಂಡೈರೆಕ್ಟ್ ಆಗಿ ನಾವಲ್ಲೇ ತಗೊಂಡು ಹಾಸ್ಪಿಟಲ್ ಸುರಿತಾ ಇದೀವಿ. ಇದು ಆಕ್ಚುಲಿ ನಡೀತಾರಂತದ್ದು. ಹಾಗಾಗಿ ನೀವು ಅಂತ ಬೆಳೆನ ಬೆಳಿಲಿಲ್ಲ ಅಂದ್ರೆ ಬೆಳೀತು ಅಂದ್ರೆ ಪ್ರಯೋಜನ ಏನು? ಒಂದು ನಮ್ಮ ದೇಶದ ಪ್ರತಿಯೊಬ್ಬ ಜನಗಳ ಆರೋಗ್ಯನೂ ಕೂಡ ಹಾಳಾಗುತ್ತೆ. ನಾವು ಹೋಗಿ ದುಡ್ಡನ್ನ ಹಾಸ್ಪಿಟಲ್ ಸುರಿಬೇಕಾಗುತ್ತೆ. ಕ್ವಾಲಿಟಿ ಆಫ್ ದಿ ಫುಡ್ ಕೂಡ ಸಿಗ್ತಾ ಇಲ್ಲ. ನಮ್ಗೆ ಏಜ್ ಆಲ್ಮೋಸ್ಟ್ ನಮ್ಮ ಮುತ್ತಾತ ಇರ್ಬೋದು, ಅವರೆಲ್ಲ ಒಂದು 80 ವರ್ಷ 100 ವರ್ಷ ಈ ತರ ಬದುಕ್ತಾ ಇದ್ದವರು ಈಗ 30 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಅಂತ, 20 ವರ್ಷ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾ ಇದಾರೆ. ಜಸ್ಟ್ ಬಿಕಾಸ್ ಆಫ್ ವಾಯ್ಸ್ ಕೇಳ್ತಾ ಇದೆಯಲ್ಲ? ಇಸ್ ಇಟ್ ಆಡಿಬಲ್? ಓಕೆ. ಏನಕ್ಕೆ ಅಂದ್ರೆ ಜಸ್ಟ್ ಬಿಕಾಸ್ ಆಫ್ ನಾವು ಯೂಸ್ ಮಾಡ್ತಾರಂತ ಪ್ರಾಡಕ್ಟ್ಸ್ ಕ್ವಾಲಿಟಿ ಯಾವ ರೀತಿ ಅಂತ ಹೇಳಿ ತಿಳ್ಕೊಂಡು, ಅದೆಲ್ಲಿ ಪ್ರತಿಯೊಂದು ಕೂಡ ಮೂಲ ಹೋಗ್ತು ಅಂತಂದ್ರೆ ಅಗ್ರಿಕಲ್ಚರ್ ಹೋಗ್ತು. ಸೊ ಹಾಗಾಗಿ ನಾನು ಇಲ್ಲಿ ಕೆಲವೊಂದು ಇಮೇಜ್ ನ ಶೇರ್ ಮಾಡ್ತೀನಿ. ಜಸ್ಟ್ ಮಿನಿಟ್.
ಓಕೆ, ಇಲ್ಲಿ ಸ್ಕ್ರೀನ್ ಮೇಲೆ ಒಂದು PDF ಬರುತ್ತೆ, ಹಾಗೆ ನೋಡಿ, ಅಬ್ಸರ್ವ್ ಮಾಡಿ. ಜಸ್ಟ್ ಜಸ್ಟ್ ಕಾಣ್ತಾ ಇದೆಯಲ್ಲ? ನೋಡಿ ಹೊರಗಡೆ ಯಾವ ತರ ಯೂಸ್ ಮಾಡ್ತಾ ಇದಾರೆ. ಇಟ್ ಮೇಕ್ಸ್ ದಿ ವೆಜಿಟೇಬಲ್ ಅಪಿಯರ್ ಟು ಬಿ ಶೈನಿ ಹೆನ್ಸ್ ಫ್ರೆಶ್. ಓಹೋ, ನಾವು ಹೊರಗಡೆ ತರ್ತೀವಿ, ನೋಡ್ತೀವಿ, ಫ್ರೆಶ್ ಆಗಿರೋ ಅಂತಹ ತರಕಾರಿಗಳನ್ನ ತರಬೇಕು ಅಂತ ಹೋಗ್ತೀವಿ. ಬಟ್ ಆ ತರಕಾರಿಗಳು ಎಷ್ಟು ಫ್ರೆಶ್ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. 3 days 4 days ಆಗಿರುವಂತಹ ತರಕಾರಿಗಳಿಗೆ ಅಲ್ಲೊಂದು ಕೆಮಿಕಲ್ ಇದೆ. ಆ ಕೆಮಿಕಲ್ ನ ಸ್ಪ್ರೇ ಮಾಡ್ತಂದ್ರೆ ಫ್ರೆಶ್ ತಾಜಾ ಕಾಣುತ್ತೆ, ಗ್ರೀನಿಶ್ ಆಗಿ ಕಾಣುತ್ತೆ. ಹಾಗಾಗಿ ಆ ಕೆಮಿಕಲ್ ನ ಸ್ಪ್ರೇ ಮಾಡ್ತಾ ಇದಾರೆ. ಆ ಕೆಮಿಕಲ್ ಸ್ಪ್ರೇ ಮಾಡಿ ನಾವು ನೋಡಿ, ಓ ತಾಜಾ ಇದೆ ಅಂತ ಹೇಳಿ ತಂದು ಜಸ್ಟ್ ಒಂದ್ಸಲ ನೀರಲ್ಲಿ ವಾಶ್ ಮಾಡ್ಬಿಟ್ಟು ಅದನ್ನ ಕನ್ಸ್ಯೂಮ್ ಮಾಡ್ತಾ ಇದೀವಿ. ನಮ್ಮ ಮಕ್ಳಿಗೂ ಕೂಡ ಕೊಡ್ತಾ ಇದೀವಿ. ಅದೇ ರೀತಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಯಾವ ತರ ಆಗ್ತಾ ಇದೆ. ವಿ ಟೇಕ್ ದೆಮ್ ಟು ದಿ ಮಾರ್ಕೆಟ್ ಅಂಡ್ ಸೆಲ್ ದೆಮ್ ಆಫ್ ಈಸಿಲಿ. ಅಂದ್ರೆ ಅವ್ರು ಹೇಳ್ತಾ ಇದಾರೆ, ನಾವು ಅದಕ್ಕೆ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡುವಾಗ. ಆ ಒಂದು ವಿಡಿಯೋದಲ್ಲಿ ಒಂದು ಆಘಾತಕಾರಿ ಸಂಗತಿ ಅಂತಾನೆ ಅನ್ಬೋದು. ಅವ್ರು ಹೇಳ್ತಾ ಇದಾರೆ, ಡೈರೆಕ್ಟ್ ಆಗಿ ಓಪನ್ ಅಪ್ ಆಗಿ ಹೇಳ್ತಾ ಇದಾರೆ, ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಆ ಒಂದು ಕೆಮಿಕಲ್ ಏನಿದೆ, ಜಸ್ಟ್ ಸ್ಪ್ರೇ ಮಾಡಿದ್ರೆ ಸಾಕು, ತಾಜಾ ಇರುತ್ತೆ, ಶೈನಿ ಇರುತ್ತೆ, ಅಂದ್ರೆ ಹೊಳಿತಾ ಇರುತ್ತೆ. ಹೊಳೆದಾಗ ಏನಾಗುತ್ತೆ, ಓ ಡೆಫಿನೆಟ್ಲಿ ಇದು ಶೈನಿ ಅಂದ್ರೆ ಇವತ್ತೇ ಕಟ್ ಮಾಡಿರುವಂತದ್ದು, ಒಳ್ಳೆ ಕ್ವಾಲಿಟಿ ಇದೆ ಅಂತ ಹೇಳಿ ಏನ್ ಮಾಡ್ತಾರೆ, ತಗೊಳ್ತಾರೆ. ಹಾಗಾಗಿ ಅದನ್ನ ಬಳಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆಗ ಅವ್ರಿಗೆ ಒಳ್ಳೆ ಮಾರ್ಕೆಟ್ ಅಲ್ಲಿ ಬೆಲೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾರಂತದ್ದು. ಸೊ ಇಲ್ಲಿ ನೋಡಿ, ಅದು ಸಿಲಿಕಾನ್ ಸ್ಪ್ರೇ ಅಂತ ಹೇಳಿ ಕರೀತಾರೆ. ದಿಸ್ ಮೇಕ್ಸ್ ವೆಜಿಟೇಬಲ್ಸ್ ಲುಕ್ ಫ್ರೆಶ್ ಅಂಡ್ ಸ್ಲೋಸ್ ಡೌನ್ ದಿ ರೆಪೆನಿಂಗ್ ಪ್ರೊಸೆಸ್ ಅಂತ ಹೇಳಿ, ಅಂದ್ರೆ ಅದೊಂಥರ ಫ್ರೆಶ್ ಆಗಿರೋ ತರ ಕಾಣುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಸಿಲಿಕಾನ್ ಸ್ಪ್ರೇಗಳನ್ನ ಇವರು ಯೂಸ್ ಮಾಡ್ತಾ ಇದಾರೆ ಅಂತ ಹೇಳಿ ಓಪನ್ ಅಪ್ ಆಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೊಬ್ರು ಕೆಲ ಏನ್ ಮಾಡ್ತಾರೆ, ಜಾಸ್ತಿ ವೆಜಿಟೇಬಲ್ಸ್ ಅವೆಲ್ಲ ಇದ್ದಾಗ ವಿ ಅಪ್ಲೈ ದಿ ಕಲರ್ಸ್ ಅಂಡ್ ಸೆಂಡ್ ದೆಮ್ ಆಫ್ ಟು ದಿ ಮಾರ್ಕೆಟ್ಸ್. ಅದೇ ಒಂದು ಬೆಳೆ ಏನ್ ಬೆಳೆದಿರ್ತಾರೆ ಅದು ಕಲರ್ ಬರ್ಬೇಕಲ್ಲ. ಗ್ರೀನಿಶ್ ಆಗಿತ್ತು ಅಂತಂದ್ರೆ ಡೆಫಿನೆಟ್ಲಿ ಅದು ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ರಸಭರಿತ ನ್ಯೂಟ್ರಿಷನ್ ಇದೆ, ಅದರಲ್ಲಿ ವಿಟಮಿನ್ಸ್ ಮಿನರಲ್ಸ್ ಇದೆ ಅಂತ ಅನ್ಕೊಂಡು ನಾವು ತಗೊಳ್ಬೇಕು. ಆ ಲೆಕ್ಕದಲ್ಲಿ ಒಂದ್ ದೊಡ್ಡ ತೊಟ್ಟಿ ತರ ಮಾಡ್ತಾರೆ, ಅದ್ರಲ್ಲಿ ನೀರ್ ಹಾಕ್ತಾರೆ, ಆ ನೀರ್ ಹಾಕಿ ಅದ್ರಲ್ಲಿ ಕಲರ್ ಮಿಕ್ಸ್ ಮಾಡ್ಬಿಡುದು, ಮಿಕ್ಸ್ ಮಾಡಿ ವೆಜಿಟೇಬಲ್ ಗಳನ್ನ ಹಾಕಿ ಒಂದು 10-15 ನಿಮಿಷ ನೆನೆಸ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ಮಾರ್ಕೆಟ್ ಹಾಕ್ತಾರೆ. ಆಗ ಗ್ರೀನಿಶ್ ಆಗಿರುತ್ತೆ, ಕಲರ್ ಬರುತ್ತೆ. ನಾವು ಕಲರ್ ಚೆನ್ನಾಗಿತ್ತು ಅಂದ್ರೆ ಫ್ರೆಶ್ ಆಗಿದೆ ಅಂತ ಹೇಳಿ ತಗೊಳ್ತಾ ಇದೀವಿ. ಇದು ಆಕ್ಚುಲಿ ನಡೀತಾ ಇರೋದು ಹೊರಗಡೆ ಮಾರ್ಕೆಟ್ ಅಲ್ಲಿ. ಸೊ ಯಾವ ತರ ಯೂಸ್ ಮಾಡ್ತಾ ಇದಾರೆ ಅಂತ ಹೇಳಿ ಈ PDF ಅಲ್ಲಿ ನೋಡ್ತಾ ಇದ್ದೀರಾ. ಅದೇ ರೀತಿ ಇನ್ನೊಂದು ಆ ಒಂದು ಕೆಮಿಕಲ್ ಏನಂತ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, ಮೆಲಾಚೈಡ್ ಗ್ರೀನ್ ಅಂತ ಹೇಳಿ. ಟೆಕ್ಸ್ಟೈಲ್ ಡೈ ಕಾಲ್ಡ್ ಮೆಲಾಚೈಡ್ ಗ್ರೀನ್ ಈಸ್ ಯೂಸ್ಡ್ ಟು ಮೇಕ್ ದಿ ವೆಜಿಟೇಬಲ್ಸ್ ಎಕ್ಸ್ಟೀರಿಯರ್ ವೈಬ್ರೆಂಟ್ ಗ್ರೀನ್ ಅಂತ ಹೇಳಿ. ನಾವ್ ಹೇಳಲ್ವಾ, ಈಗ ಮೇಕಪ್ ಮಾಡ್ತಾರ ನೋಡಿ, ಅವ್ರು ಹೇಗಿದಾರೋ ಸೆಕೆಂಡ್ರಿ, ಮೇಕಪ್ ಮಾಡ್ತಂದ್ರೆ ಓ ಬ್ಯೂಟಿಫುಲ್ ಆಗಿ ಕಾಣ್ತಾರಲ್ಲ, ಆತರ ವೆಜಿಟೇಬಲ್ಸ್ ಗಳು ಚೆನ್ನಾಗಿ ಕಾಣ್ಬೇಕು ಅಂತ ಮೆಲಾಚೈಡ್ ಗ್ರೀನ್ ಅಂತ ಹೇಳಿ ಕೆಮಿಕಲ್ ನ ಬಳಕೆ ಮಾಡ್ತಾ ಇದ್ದಾರೆ. ಸೊ ಅದನ್ನ ನಾವು ಯಾವ ತರ ಮೋಸ ಆಗ್ತಾ ಇದೀವಿ ಹೊರಗಡೆ ಮಾರ್ಕೆಟ್ ಅಲ್ಲಿ ನಾವು ನೋಡ್ತಾ ಇರ್ಬೋದು. ಸೊ ಅದೇ ರೀತಿ ನೋಡಿ, ಇದಂತೂ ನನ್ಗಂತೂ ಶಾಕ್ ಅನ್ಸ್ಬಿಟ್ಟು ನೋಡಿ, ನನ್ಗೆ ಎಷ್ಟು ಶಾಕ್ ಅನ್ಸ್ತು ಅಂದ್ರೆ, ನೈಟ್ ಒಂದು ಇಂಜೆಕ್ಟ್ ಮಾಡ್ತಾರಂತ ಒಂದು ಕೆಮಿಕಲ್. ಆ ಇಂಜೆಕ್ಟ್ ಮಾಡಿದ್ರೆ ಮಾರ್ನಿಂಗ್ ತನಕ ಅದು ಬಿಗ್ ಸೈಜ್ ಆಗುತ್ತೆ. ಲೆಕ್ಕ ಹಾಕಿ, ಮಾರ್ನಿಂಗ್ ಎದ್ದ ತಕ್ಷಣ ಜಸ್ಟ್ ಹಾರ್ಡ್ಲಿ ಒಂದು 12 hours ಆಗಿರ್ಬೋದು, 12 ಗಂಟೆ 13 ಗಂಟೆಗೆ 1 kg ಇರುವಂತದ್ದು 2-2.5 kg ಬರುತ್ತಂತಂದ್ರೆ ಹೇಗ್ ಸಾಧ್ಯ? ಹೈಲಿ ಇಂಪಾಸಿಬಲ್. ಬಟ್ ಅಲ್ಲಿ ಬೆಳೆಸಿರುವಂತ ಕೆಮಿಕಲ್ ಗಳು ಆ ಇಂಜೆಕ್ಟ್ ಮಾಡ್ತಾರಂತ ನೋಡ್ಕೊಂಡ್ರೆ, ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಲಿಕ್ಕೋಸ್ಕರ ಎಷ್ಟು ಕೆಮಿಕಲ್ ಹಾಕ್ತಾ ಇದ್ರೆ ಅದರಿಂದ ನಮ್ಗೆ ಎಷ್ಟು ಹಾರ್ಮೋನ್ ಚೇಂಜಸ್ ಗಳಾಗಿರ್ಬೋದು, ಅಥವಾ ನಮ್ಮ ಬಾಡಿಲಿ ಎಷ್ಟು ಎಫೆಕ್ಟ್ ಬೀಳ್ಬಹುದು, ಅದೆಲ್ಲ ನಿಮ್ಗೆ ಪ್ರತಿ ಬುಧವಾರ ಸಂಜೆ ಚೇತನ ಮೇಡಮ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ. ಅದು ಡೋಸೇಜ್ ಅಲ್ಲಿ ನಿಮ್ಗೆ ಬೇಕಾಗಿರೋ ಸಿಗುತ್ತೆ, ಯಾವ ತರ ನಾವು ಬಳಸ್ತಾ ಇದೀವಿ ಅಂತ ಹೇಳಿ. ಸೊ ಅದು ಸಿಂಪಲ್ ಆಗಿ ನಿಮ್ಗೆ ಕೊಡ್ತಾರಂತದ್ದು ಇದನ್ನ. ಸೊ ನೋಡಿ, injecting chemicals. The chemicals are directly inserted into vegetables which can potentially cause harm to the human body ಅಂತ ಹೇಳಿ ಅಲ್ಲಿ ಓಪನ್ ಅಪ್ ಆಗಿ ಹೇಳ್ತಾ ಇದಾರೆ. ಆದ್ರೂ ಕೂಡ ಎಷ್ಟು ಬಾಡಿಗೆ ಎಫೆಕ್ಟ್ ಆಗುತ್ತೆ ಅಂತಾನು ಕೂಡ ಅಲ್ಲಿ ಕೊಟ್ಟಿರ್ತಾರೆ. ಬಟ್ ಆದ್ರೂ ಕೂಡ ಅವರು ದುಡ್ಡು ಮಾಡ್ಲಿಕ್ಕೋಸ್ಕರ ಈ ತರ ಕೆಲವೊಬ್ರೆಲ್ಲ ಮಾಡ್ತಾ ಇದಾರೆ. ಎಲ್ರು ಕೂಡ ಮಾಡ್ತಾ ಇರಲ್ಲ, ಕೆಲವೊಬ್ರು ಮಾಡ್ತಾ ಇರ್ತಾರೆ. ಮತ್ತೆ ಇನ್ನೊಂದಂದ್ರೆ, ಇದಂತೂ ಆಘಾತಕರ ಸಂಗತಿ ಅಂದ್ರೆ, ನಾನು ಮ್ಯಾಕ್ಸಿಮಮ್ ಹೋಗುವಾಗ ನೋಡ್ತಾ ಇರ್ತೀನಿ, ರೋಡ್ ಸೈಡ್ ಅಲ್ಲೆಲ್ಲ ಕಲ್ಲಂಗಡಿ ಹಣ್ಣು ಅಂತ ಹೇಳಿ ಏನ್ ಮಾರ್ತಾ ಇರ್ತಾರೆ, ಅದು ಕಲರ್ ಆಗಿರುತ್ತೆ. ಕಲರ್ ಆಗಿದಾಗ ಕಟ್ ಮಾಡಿ ಇಟ್ಟ ತಕ್ಷಣನೇ ಎಲ್ಲ ನೊಣಗಳೆಲ್ಲ ಬಂದು ಮುತ್ಕೊಳ್ತಾ ಇರುತ್ತೆ. ಬಿಕಾಸ್ ಅದ್ರಲ್ಲಿ ಇಂಜೆಕ್ಟ್ ಮಾಡ್ತಾರೆ ಆರ್ಟಿಫಿಷಿಯಲ್ ಕಲರ್ ಮತ್ತೆ ಟೇಸ್ಟ್ ಬರ್ಲಿಕ್ಕೋಸ್ಕರ ಒಂದು ಕೆಮಿಕಲ್ ಗಳನ್ನ ಯೂಸ್ ಮಾಡ್ತಾ ಇದಾರೆ. ಅದರಿಂದ ನಮ್ಗೆ ಎಷ್ಟು ಅನೇಕ, ಯಾಕಂದ್ರೆ ಅದು ರಿಯಲ್ ಆಗಿ ನೀವು ಹೊರಗಡೆ ಬೆಳಿತಾ ಇರ್ತಾರಲ್ಲ ಕಲ್ಲಂಗಡಿ ಹಣ್ಣು, ಅದನ್ನ ಕಟ್ ಮಾಡಿ ನೋಡಿ, ವೈಟ್ ಆಗಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟು ಕಲರ್ ಬರಲ್ಲ, ಲೈಟ್ ಕಲರ್ ಇರುತ್ತೆ. ಬಟ್ ಡಾರ್ಕ್ ಕಲರ್ ಇರುವಂತದ್ರಲ್ಲಿ ಇಂಜೆಕ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಡಾರ್ಕ್ ಕಲರ್ ಬಂದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ ಹೋಗುವಂತ ಕಸ್ಟಮರ್ಸ್ ಗಳಿಗೆ, ಬಂದ್ ನಿಂತ್ಕೊಂಡು ಅದನ್ನ ತಗೊಳ್ಳಿ ಅನ್ನೋ ಪರ್ಪಸ್ಗೆ ಇದನ್ನೆಲ್ಲ ಬಳಸ್ತಾ ಇದ್ದಾರಂತೆ. ಸೊ ಇದಂತೂ ನನ್ಗಂತೂ ಬಟಾಣಿಗಳು ಅಂತ ಹೇಳಿ ನಿಮ್ಗೆ ಗೊತ್ತಿದೆ,
ಇದನ್ನ ಒಂದು ಮಷೀನ್ ಇದು. ಈ ಮಷೀನ್ ಯಾವ್ದು ಅಂತಂದ್ರೆ ಕಾಂಕ್ರೀಟ್ ಮಾಡ್ಲಿಕ್ಕೋಸ್ಕರ ಬಳಸ್ತಾರೆ ನೋಡಿ. ಕಾಂಕ್ರೀಟ್ ಮತ್ತೆ ಬಿಲ್ಡಿಂಗ್ ಎಲ್ಲ ಕಟ್ಲಿಕ್ಕೋಸ್ಕರ ಬಳಸ್ತಾರೆ. ಆ ಮಷೀನ್ ಅಲ್ಲಿ ಈ ಬಟಾಣಿ ಕಾಳು ಇದೆಯಲ್ಲ ಅದನ್ನ ಕಲರ್ ಮಾಡ್ಲಿಕ್ಕೋಸ್ಕರ ಬಳಸ್ತಾರಂತ ಮಷೀನ್. ಆ ಮಷೀನ್ ಅಲ್ಲಿ ಬಟಾಣಿ ಕಾಳು ಹಾಕ್ಬಿಡೋದು, ಕಲರ್ ಮಿಕ್ಸ್ ಮಾಡೋದು, ತಿರುಗಿಸೋದು, ಒಂದ್ ಪ್ಯಾಕೆಟ್ ಮಾಡ್ತಾರೆ, ತಂದು ಕೊಡ್ತಾರೆ. ಆ ಬಟಾಣಿ ಕಾಳುಗಳನ್ನ ನಾವು ತಿಂತಾ ಇರ್ತೀವಿ. ಸೊ ಈ ತರದೆಲ್ಲ ಹೊರಗಡೆ ಎಲ್ಲ ಸಿಗ್ತಾ ಇರೋಂಥದ್ದು. ಇದು ಕೆಲವೊಂದು ಸಿಕ್ತು. ಮತ್ತೆ ಇನ್ನೊಂದು ಹೇಳಿದ್ರೆ ಇಲ್ಲಿ ನೋಡಿ, ರೀಸೆಂಟ್ಲಿ ಮಚ್ ಆಫ್ ಯುರೋಪ್ has been forced to see mangoes as a forbidden fruit rather than the king of fruits. The European Union banned the import of mangoes and 4 vegetables from India starting May 1st after fruit flies were detected in 207 consignments. While the decision left Indian exporters and European importers disappointed. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಂದ್ರೆ ಮ್ಯಾಂಗೋ ಮತ್ತೆ ಅದ್ರ ಜೊತೆಗೆ ಒಂದು 4 ವೆಜಿಟೇಬಲ್ಸ್ ಗಳು ಇರ್ಬೋದು, ಅದನ್ನ ಬ್ಯಾನ್ ಮಾಡಿರೋದು. ಆಕ್ಚುಲಿ ಇಂಡಿಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿರೋದು. ಸೊ ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ಅದು ಯೂಸ್ ಮಾಡಿರುವಂತ ಹೈಲಿ ಕೆಮಿಕಲ್ಸ್ ಗಳಿಂದ ಅದ್ರ ಮೇಲೆ ನೊಣ ಎಲ್ಲ ಮುತ್ಕೋತಾ ಇರೋದ್ರಿಂದ ಅದಕ್ಕೆ ಅವರು ಯೂಸ್ ಮಾಡಿದ್ದಾರೆ, ಅದನ್ನ ಟೆಸ್ಟ್ ಮಾಡಿದ್ದಾರೆ. ಅದ್ರಲ್ಲಿ ಹೈ ಡೋಸೇಜ್ ಹೈ ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡಿರೋ ಕಾರಣ ಇದು ನಮ್ಮ ದೇಶದ ಪ್ರಜೆಗಳಿಗೆ ಅದು ಸೇಫ್ ಅಲ್ಲ ಅಂತ ಹೇಳಿ ಆ ಕಂಟ್ರಿ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡಿದ್ ಏನ್ ಮಾಡ್ತಾರೆ, ವಾಪಸ್ ನಮ್ ದೇಶಕ್ಕೆ ತಂದ್ರೆ ಅದು ಕೊಳಿತಲ್ಲ, ಅದನ್ನ ಮಾರ್ಕೆಟಿಂಗ್ ಮಾಡಿ ನಮ್ ದೇಶ ಜನನ ತಿನ್ಬೇಕು. ಈ ತರ ಪರಿಸ್ಥಿತಿಗಳಾಗ್ತಾ ಇದೆ. ಈ ತರ ತುಂಬಾ ಆಗಿದೆ. ಇದ್ರ ಜೊತೆಗೆ ಒಂದು 3-4 ವೆಜಿಟೇಬಲ್ಸ್ ಗಳಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ಬೋದು. ಆನಿಯನ್ ಇರ್ಬೋದು, ಪೊಟ್ಯಾಟೋಸ್, ಬನಾನಾ, ಆರೆಂಜ್, ಇತರ ತುಂಬಾ ಗ್ರೀನ್ ಚಿಲ್ಲೀಸ್ ಒಂದು ತುಂಬಾ ಇದಾಗಿತ್ತು. ಅದು ಕೂಡ ಮೆಣಸಿನಕಾಯಿನೂ ಕೂಡ ಹೈ ಕೆಮಿಕಲ್ ಯೂಸ್ ಮಾಡಿರೋ ಕಾರಣ ಅದನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಸೊ ಅದ್ ನೋಡಿರ್ಬೋದು, ಇಲ್ಲಿ ಕೊಟ್ಟಿದ್ದಾರೆ 59.22 tons ವ್ಯಾಲ್ಯೂಸ್ ಇನ್ ರುಪೀಸ್ ಅಲ್ಲಿ ಹೇಳೋದಾದ್ರೆ ಟೋಟಲ್ ಎಕ್ಸ್ಪೋರ್ಟ್ ಆಫ್ ಮ್ಯಾಂಗೋಸ್ ಫ್ರಮ್ ಇಂಡಿಯಾ ಇಷ್ಟು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹೌ ಮೆನಿ ಮ್ಯಾಂಗೋಸ್ ಆರ್ ಎಕ್ಸ್ಪೋರ್ಟೆಡ್ ಫ್ರಮ್ ಇಂಡಿಯಾ ಅಂತ ಕೊಟ್ಟಾಗ ಇಷ್ಟು ಕೊಡುತ್ತೆ. ಇಷ್ಟು 1000 tons ಗಳು ಎಕ್ಸ್ಪೋರ್ಟ್ ಆಗುವಂತಹ ಒಂದು ಫ್ರೂಟ್ ನಮ್ಮ ದೇಶದಿಂದ ಬೇರೆ ಒಂದು ದೇಶಗಳಿಗೆ, ತೋತಾಪುರಿ ಇರ್ಬೋದು, ಬಾನ್ಗಾನ್ ಪಳ್ಳಿ ಅಂತ ಹೇಳ್ಬೋದು, ದಶೇರಿ ಅಂತ ಹೇಳಿ ಈ ತರ ಕೆಲವೊಂದು ಫ್ರೂಟ್ ತಳಿ ಇರುತ್ತೆ. ಆ ತಳಿಗಳೆಲ್ಲ ಯೂಸ್ ಮಾಡ್ತಾರೆ. ಇದೆಲ್ಲ ಎಕ್ಸ್ಪೋರ್ಟ್ ಆಗುವಂತಹ ಒಂದು ಮ್ಯಾಂಗೋಸ್ ನಮ್ಮ ಒಂದು ಫ್ರೂಟ್ಸ್ ನಮ್ಮ ದೇಶದಿಂದ. ಬಟ್ ಎಷ್ಟು ಕೆಮಿಕಲ್ ಗಳು ಯೂಸ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಿದೆ. ಸೊ ನಮ್ಗೆ ಕೆಲವೊಂದು ಗೊತ್ತಿರಲ್ಲ, ಅದಕ್ಕೋಸ್ಕರ ಅದು ರಿಟರ್ನ್ ಮಾಡ್ತಾ ಇದಾರೆ, ಅದಕ್ಕೋಸ್ಕರ ಅದು ಎಕ್ಸ್ಪೋರ್ಟ್ ಆಗುವಂತದನ್ನ ರಿಜೆಕ್ಟ್ ಮಾಡ್ತಾ ಇರೋಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಓವರ್ಆಲ್ ಈಗ ನೋಡ್ತಾ ಹೋದ್ರಿ. ಸೊ ನೋಡಿದ್ದೇನಂತ ಗೊತ್ತಾ, ಏನಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಅಂದ್ರೆ ಜಸ್ಟ್ ಬಿಕಾಸ್ ಆಫ್ ದುಡ್ಡು ಮಾಡ್ಬೇಕು. ಆ ದುಡ್ಡು ಮಾಡೋ ಒಂದು ನೆಪದಲ್ಲಿ, ಆ ದುಡ್ಡು ಮಾಡುವಂತ ಒಂದು ಹರಿಬಿರಿ ಏನಿದೆ, ನಮ್ಮ ಹೆಲ್ತ್ ಗಳನ್ನ ನಾವೇ ಇಂಡೈರೆಕ್ಟ್ ಆಗಿ ಕಳ್ಕೊತಾ ಇದೀವಿ. ಹಾಗಾಗಿ ನಮ್ಮ ಕೈಯಲ್ಲಿ ಇರೋದು ಒಂದೇ, ನಾವೇ ಒಂದು 10 ಎಕರೆ ಜಮೀನ್ ತಗೋಬೇಕು, ನಾವೇ ಆರ್ಗಾನಿಕ್ ಆಗಿ ಬೆಳಿಬೇಕು, ಬೆಳ್ಕೊಂಡು ಮನೆಗೆ ತಿನ್ಬೇಕಾಗ್ತದೆ. ಬಟ್ ಇನ್ನೊಂದು ಆಪ್ಷನ್ ಏನಿದೆ ಅಂದ್ರೆ, ಆಲ್ರೆಡಿ ನಮ್ಮ ಹತ್ರ ಯಾವುದೇ ರೀತಿ ಆತರ ಬೆಳಿಲಿಕ್ಕೆ ಆಗಲ್ಲ ಅಂತಂದಾಗ ಸುತ್ತಮುತ್ತ ಇರುವಂತಹ ರೈತರು ಇರ್ಬೋದು, ನಮ್ಮ ದೇಶದ ರೈತರುಗಳಿರ್ಬೋದು, ಪ್ರತಿಯೊಬ್ರು ಕೂಡ ಅವೇರ್ನೆಸ್ ಕೊಡೋದ್ರ ಮುಖಾಂತರ, ನಾಲೆಡ್ಜ್ ಗೇನ್ ಮಾಡ್ಕೊಂಡು ಅವೇರ್ನೆಸ್ ಕೊಡೋದ್ರ ಮುಖಾಂತರ ನಾವು ಇಲ್ಲಿ ಅವ್ರಿಗೆ ಹೈ ಕೆಮಿಕಲ್ ಗಳ ಯೂಸ್ ಮಾಡುವಂತದನ್ನ ತಡೆ ಕಟ್ಟ. ಇದೆರಡೇ ಆಪ್ಷನ್. ಸೊ ಹಾಗಾಗಿ ನಮ್ಮ ಮೋದಿ ಕೇರ್ ಕಂಪನಿ, ಸ್ವದೇಶಿ ಕಂಪನಿ, ಫೈನಾನ್ಷಿಯಲ್ ಫ್ರೀಡಮ್ ಕೊಡಿಸ್ಬೇಕು ನಮ್ಮ ದೇಶಕ್ಕೆ ಅಂತ ಹೇಳಿ ತಂದಿದ್ಮೇಲೆ ಮೋರ್ ದೆನ್ 650+ ಪ್ರಾಡಕ್ಟ್ ಲಾಂಚ್ ಮಾಡಿದೆ. ಅದರಲ್ಲಿ ಮೇಜರ್ ಆಗಿ ಅಗ್ರಿಕಲ್ಚರ್ ಸಂಬಂಧಪಟ್ಟ ಹಾಗೆ 4 ಪ್ರಾಡಕ್ಟ್ ಗಳನ್ನ ಲಾಂಚ್ ಮಾಡಿದೆ. ಕೆಲವರೆಲ್ಲ ಕೇಳ್ತಾರೆ ನಮ್ಮಲ್ಲಿ ಯಾವ್ಯಾವ ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ ಸರ್ ಅಂತ ಹೇಳಿ. ನಮ್ಮಲ್ಲಿ ಗ್ರೋತ್ ನ್ಯೂಟ್ರಿಯೆಂಟ್ 2 ಲಾಂಚ್ ಮಾಡಿದ್ದಾರೆ, ಮತ್ತೆ ಸ್ಪ್ರೆಡಿಂಗ್ ಏಜೆಂಟ್ ಗಳು 2 ಲಾಂಚ್ ಮಾಡಿದ್ದಾರೆ. ಟೋಟಲ್ 4 ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ. ಇನ್ಸೆಕ್ಟಿಸೈಡ್, ಹರ್ಬಿಸೈಡ್ ಅಂದ್ರೆ ಕಳೆನಾಶಕ, ಕೀಟನಾಶಕ, ಕ್ರಿಮಿನಾಶಕ ಇವೆಲ್ಲ ನಮ್ಮಲ್ಲಿ ಇಲ್ಲ. ಗೊಬ್ಬರ ಕೂಡ ನಮ್ಮಲ್ಲಿ ಸಿಗುತ್ತೆ. ಇದೆಲ್ಲ ಕೊಡ್ಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ನಾಲೆಡ್ಜ್ ಗೇನ್ ಮಾಡ್ಬೇಕು, ಸರ್ಟಿಫಿಕೇಟ್ ತಗೊಂಡಿರ್ಬೇಕು. ಹಾಗಾಗಿ ನಾವು ಇಲ್ಲಿ ನೇರ ಮಾರುಕಟ್ಟೆ ವ್ಯವಸ್ಥೆನಲ್ಲಿ ಯಾವ್ದೇ ರೀತಿ ಯಾವ್ದು ಕೊಟ್ಟರು ಹಾರ್ಮ್ಫುಲ್ ಎಫೆಕ್ಟ್ ಆಗ್ಬಾರ್ದು, ಹಾರ್ಮ್ಫುಲ್ ಯಾವ್ದಾವ್ದೋ ಕೊಟ್ಟು ಇದಾಗಬಾರ್ದು, ರಿಯಾಕ್ಷನ್ ಆಗ್ಬಾರ್ದು ಅನ್ನೋ ಪರ್ಪಸ್ಗೆ ನಮ್ಮಲ್ಲಿ ಕ್ವಾಲಿಟಿ ವೈಸ್ ಬೆಸ್ಟ್ ಇರುತ್ತೆ. ಯಾವ್ದು ಕೊಟ್ಟರು ಕೂಡ ಯಾವ್ದೇ ರೀತಿ ಹಾರ್ಮ್ಫುಲ್ ಆಗದೆ ಇರುವಂತಹ ಪ್ರಾಡಕ್ಟ್ ಎಲ್ಲ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇದನ್ನ ಯಾರು ಬೇಕಾದ್ರೂ ಯಾವ ಒಂದು ಬೆಳೆ ಬೇಕಿದ್ರು ಕೂಡ ಕೊಡಬಹುದು. ಅದನ್ನ ಹೇಗೆ, ಏನು, ಯಾವ ತರ ಕೊಡಬಹುದು, ಯಾವ್ಯಾವ ಪ್ರಾಡಕ್ಟ್ ಇದೆ ನಮ್ಮಲ್ಲಿ, ಯಾವ್ಯಾವ ರೈತರಿಗೆ ಯಾವ್ಯಾವ ಬೆಳೆ ಕೊಡಬಹುದು, ಪ್ರತಿಯೊಂದು ಕೂಡ ನಿಮ್ಗೆ ನೆಕ್ಸ್ಟ್ ಇನ್ ರಿಮೈನಿಂಗ್ ಒಂದು 40-45 ಮಿನಿಟ್ 50 ಮಿನಿಟ್ ಸೆಷನ್ ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ಮೊದಲನೇದಾಗಿ ಇಲ್ಲಿ ಒಂದು PDF ನ ನಿಮ್ಗೆ ಶೇರ್ ಮಾಡ್ತೀನಿ. PDF ಮುಖಾಂತರ ನಿಮ್ಗೆ ಕೊಡ್ತೀನಿ. ಮ್ಯಾಕ್ಸಿಮಮ್ ಅದನ್ನ ಬರ್ಕೊಳ್ಳಿ. ಕೆಲವೊಬ್ಬರೆಲ್ಲ ಪದೇ ಕಾಲ್ ಮಾಡ್ತಾನೆ ಇರ್ತಾರೆ ಮಧ್ಯ ವಾಲ್ಯೂಮ್ ಕೇಳ್ತಿದ್ಯಲ್ಲ. ಓಕೆ, ಪದೇ ಕಾಲ್ ಮಾಡ್ತಾ ಇರ್ತಾರೆ. ಕಾಲ್ ಮಾಡೋದಕ್ಕಿಂತ ಈ ತರ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ ನೀವು ಬೇಕಿದ್ರೆ ಒಂದ್ಸಲ ಬರ್ಕೊಂಡ್ರೆ ತುಂಬಾ ಒಳ್ಳೇದು. ನನಗೂ ಕೂಡ ಹೇಳಿದ್ದೇನೆ ಹೇಳಿ ಕೇಳಿರೋರೆ 4 ಸಲ ಕೇಳ್ಕೊಂಡ್ರೆ ನಮಗೂ ಕೂಡ ಬೇರೆ ವರ್ಕ್ ಇರುತ್ತಲ್ಲ, ಹಾಗಾಗಿ ನಿಮ್ಗೆ ಗೊತ್ತಾಗಲ್ಲ. ಕೆಲವೊಂದ್ಸಲ ನಾವು ರಿಸೀವ್ ಮಾಡಲ್ಲ, ಬೇರೆ ವರ್ಕ್ ಇರ್ತೀವಿ, ಡೆಮೋಲ್ ಇರ್ತೀವಿ. ಸೊ ಹಾಗಾಗಿ
ನೀವು ಇದನ್ನ ನೋಟ್ ಮಾಡ್ಕೋತ ಹೋದ್ರೆ ತುಂಬಾ ಒಳ್ಳೇದು. ಫಸ್ಟ್ ಆಫ್ ಆಲ್ ನಾವು ಹೇಳ್ಬೇಕಂತಂದ್ರೆ ನಮ್ಮ ಒಂದು ಮೋದಿ ಕೇರ್ ಕಂಪನಿ ಇಂಟ್ರೊಡ್ಯೂಸ್ ಮಾಡುವಂತ ಒಂದು ಫಸ್ಟ್ ಪ್ರಾಡಕ್ಟ್ ಆಕ್ಟಿವ್ 80 ಅಂತ ಹೇಳಿ. ಆಕ್ಟಿವ್ 80 ಅನ್ನುವಂಥದ್ದು ಒಂದು ಸ್ಪ್ರೆಡ್ಡಿಂಗ್ ಏಜೆಂಟ್. ಇಟ್ಸ್ ಅಡ್ಜುವೆಂಟ್ಸ್ ನಾನ್ ಅಯಾನಿಕ್ ಸ್ಪ್ರೇ ಅಂತ ಹೇಳಿ ಕರೀತಾರೆ. ಇದೊಂದು ಕೆಟಲಿಸ್ಟ್ ಅಂತ ಕರಿಬಹುದು. ಕೆಟಲಿಸ್ಟ್ ಅಂದ್ರೆ ಏನು? ನಾವು ಇಷ್ಟು ದಿನ ಬೆಳೆ ಏನ್ ಬೆಳಿತೀವಿ, ಆ ಬೆಳೆಯಲ್ಲಿ 3 ತರದ ಎಲೆಗಳು ಬರುತ್ತೆ. ಹೂಕೋಸ್ ಅಲ್ಲಿ ನಿಮ್ಗೆ ನೋಡಿರ್ಬೋದು, ಕೆಲವೊಂದು ಮೇಣದಂಶದ ಎಲೆ, ಹೂಕೋಸ್, ಎಲೆಕೋಸ್, ನೋಕೋಲ್, ಇದೆಲ್ಲ ಮೇಣದಂಶ ಎಲೆ. ಸ್ಪ್ರೇ ಮಾಡದಂತ ಔಷಧಿ ನಿಲ್ಲಲ್ಲ, ಜಾರತ್ತ. ತಾವರೆ ಎಲೆ ಮೇಲೆ ನಿಂತ್ಕೊಳತ್ತಲ್ಲ, ಅದೇ ರೀತಿ ಜಾರ್ ಬಿಡುತ್ತೆ, ನಿಂತ್ಕೊಳ್ಳಲ್ಲ. ಅದೇ ರೀತಿ ನಾರಿನಂಶ ಇರುವಂತಹ ಎಲೆ, ಕೆಲವೊಂದು ಕುಂಬಳ, ಬದನೆ, ಮತ್ತೆ ಟೊಮ್ಯಾಟೊ, ಈ ಎಲೆಗಳೆಲ್ಲ ನಾರಿನಂಶ ಜಾಸ್ತಿ ಇರುತ್ತೆ. ಸ್ಪ್ರೇ ಮಾಡದಂತ ಔಷಧಿ ಇಬ್ನಿ ತರ ನಿಂತ್ಕೊಂಡಿರುತ್ತೆ. ಅಲ್ಲೂ ಕೂಡ ಯಾವ್ದೇ ರೀತಿ ಔಷಧಿಗಳೆಲ್ಲ ಸರಿಯಾಗಿ ಯೂಸ್ ಆಗ್ತಾ ಇರಲ್ಲ, ವೇಸ್ಟ್ ಆಗ್ತಾ ಇರುತ್ತೆ. ಯಾಕಂದ್ರೆ ಜೋರಾಗಿ ಗಾಳಿ ಬಂತು ಅಂದ್ರೆ ಜಾರೋಗುತ್ತೆ ಔಷಧಿಗಳು. ಮಳೆ ಬಂದಾಗ ಕೊಚ್ಚೋಗೋ ಸಂಭವ ಜಾಸ್ತಿ ಇರುತ್ತೆ. ಬಿಸಿಲು ಬಂದಾಗ ಆವಿ ಆಗೋ ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿ ಕರೆಕ್ಟ್ ಆಗಿ ಯೂಸ್ ಆಗಲ್ಲ. ಮತ್ತೆ ಇನ್ನೊಂದೇನಂದ್ರೆ ತುಂಬಾ ಸ್ಮೂತ್ ಆಗಿರುವಂತಹ ಎಲೆಗಳು ಬರುತ್ತೆ. ಎಕ್ಸಾಂಪಲ್ ಶುಂಠಿ ಬೆಳೆ. ಶುಂಠಿ ಬೆಳೆಯಲ್ಲಿ ತುಂಬಾ ಸ್ಮೂತ್ ಆಗಿರುವಂತಹ ಎಲೆ, ಅದು ನೀವು ಸ್ಪ್ರೇ ಮಾಡಿದ ತಕ್ಷಣನೇ ಜಾರ್ ಬಿಡುತ್ತೆ. ಈ ತರ 3 ತರದ ಎಲೆಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮ್ಗೆ ಫಸ್ಟ್ ಆಫ್ ಆಲ್ ನಮ್ಮ ಒಂದು ಮೋದಿ ಕೇರ್ ಕಂಪನಿ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ಆಕ್ಟಿವ್ 80 ಅಂತ ಹೇಳಿ. ಈ ಆಕ್ಟಿವಿಟಿ ಅಂದ್ರೆ ಏನು ಸರ್ ಅಂತ ಅನ್ಬೋದು. ಇದೊಂದು ಲೋಕಲ್ ಭಾಷೆಯಲ್ಲಿ ಕರೆಯೋದಾದ್ರೆ ಗಮ್ ಅಂತ ಹೇಳಿ ಕರಿಬಹುದು. ಕೆಲವೊಬ್ರು ಇಲ್ಲಿ ಸಿಟಿಯಿಂದ ಇರ್ಬೋದು ಅಥವಾ ಹಳ್ಳಿಯಿಂದ ಇರ್ಬೋದು, ಇಬ್ರಿಗೂ ಯೂಸ್ ಆಗುತ್ತೆ ಈ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್. ಬರೀ ನಾನ್ ಸಿಟಿಯಿಂದ ಬಂದಿದ್ದೀನಿ, ನಾನು ಹಳ್ಳಿಯವ್ರಿಗೆ ಮಾತ್ರ ಇದು ಅಂತ ಹೇಳಿ ಅನ್ಕೊಳ್ಬೇಡಿ. ಹಳ್ಳಿಯಲ್ಲಿ ಇರೋರ್ಗೂ ಕೂಡ ಯೂಸ್ ಆಗುತ್ತೆ. ಓಕೆ, ಅಡೇಬಲ್ ಇದೆಯಲ್ಲ. ಓಕೆ, ಈ ತರ ಆಕ್ಟಿವಿಟಿ ಅನ್ನುವಂಥದ್ದು ಒಂದು ಕೆಟಲಿಸ್ಟ್ ತರ ವರ್ಕ್ ಆಗುತ್ತೆ. ನೀವು ಯಾವುದೇ ಔಷಧಿಗಳ ಜೊತೆ ಇದನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡುವಂತಹ ಒಂದು ಗಮ್ ಅಂತಾನೆ ಕರೀತೀವಿ. ಇದು ಏನಕ್ಕೆ ಸರ್, ಯಾವ ತರ ಪರ್ಪಸ್, ಇದು ಏನಕ್ಕೆ ಯೂಸ್ ಆಗುತ್ತೆ, ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿ ಅನ್ನೋದಕ್ಕೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇದು ವಾಟ್ ಇಸ್ ಆಕ್ಟಿವಿಟಿ ಅಂತ ಅನ್ನೋದು. ಸೊ ಮೇಜರ್ ಆಗಿ ಇದು 3 ತರದ ಕೆಲಸ ಮಾಡ್ಕೊಡುತ್ತೆ. ಈ ಆಕ್ಟಿವಿಟಿ 3 ತರದ ಕೆಲಸ ಏನ್ ಮಾಡ್ಕೊಡುತ್ತೆ ಸರ್ ಅಂತಂದಾಗ, ಒಂದು ಸ್ಪ್ರೆಡರ್ ಆಗಿ ಯೂಸ್ ಆಗುತ್ತೆ. ಅಂದ್ರೆ ಔಷಧಿಗಳು ಸ್ಪ್ರೇ ಮಾಡಿದ ತಕ್ಷಣ ಒಂದು ಜಾಗದಲ್ಲಿ ನಿಲ್ಲಕ್ ಬಿಡಲ್ಲ, 1:3 ರೇಷಿಯೋದಲ್ಲಿ ಹರಡುತ್ತೆ. ಆಗೇನಾಗುತ್ತೆ, ನೀವು ಎಕ್ಸಾಂಪಲ್ ಹುಳ ಅಥವಾ ರೋಗದ ಯಾವ್ದಾದ್ರು ಔಷಧಿಗಳನ್ನ ಸ್ಪ್ರೇ ಮಾಡಿದಾಗ ಒಂದು ಜಾಗದಲ್ಲಿ ನಿಂತ್ಕೊಳ್ತಾ ಔಷಧಿ ಅನ್ಕೊಳ್ಳಿ, ಬಾಕಿ ಜಾಗದಲ್ಲಿ ಏನಾಗುತ್ತೆ, ಔಷಧಿಗಳು ಇರಲ್ಲ. ಆ ಜಾಗದಲ್ಲಿ ಬಂದು ಹುಳ ತಿನ್ಕೊಂಡೋದ್ರೆ ಸಾಯಲ್ಲ ಹುಳ, ಆಗ ರಿಸಲ್ಟ್ ಚೆನ್ನಾಗಿ ಬರಲ್ಲ. ಆ ಹುಳದ ಔಷಧಿ ನೀವು ಹೊರಗಡೆ ಏನ್ ತರ್ತೀರಾ, ಅದ್ರ ಜೊತೆ ನಮ್ಮಲ್ಲಿ ಆಕ್ಟಿವಿಟಿ ಅಂತ ಏನಿದೆ ಅದನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದಾಗ ಅದು ಒಂದ್ ಕಡೆ ನಿಲ್ಲಕ್ ಬಿಡಲ್ಲ, ಎಲೆ ಎಲ್ಲ ಹರಡಿಸುತ್ತೆ ಔಷಧಿ. ಆಗ ಹುಳ ಎಲ್ಲೇ ಬಂದ್ ತಿಂದ್ರು ಆಟೋಮೆಟಿಕ್ ಸಾಯುತ್ತೆ. ಆಗ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನಮ್ಮ ಆಕ್ಟಿವಿಟಿನಲ್ಲಿ ಹುಳ ಸಾಯಲ್ಲ, ಹೊರಗಡೆ ತರುವಂತ ಔಷಧಿ ಏನಿದೆ ಅದ್ರ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದಾಗ್ಲೇ ಅದು ಚೆನ್ನಾಗಿ ಕೆಲಸ ಮಾಡ್ತಾರ. ವರ್ಕಿಂಗ್ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡೋದ್ರಿಂದ ಅದು ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರ್ತಾವ. ಮತ್ತೆ ಎರಡನೇ ಕೆಲಸ ಏನ್ ಮಾಡ್ಕೊಡ್ತಂದ್ರೆ ವೆಟ್ಟಿಂಗ್ ಆಗಿ ಯೂಸ್ ಆಗುತ್ತೆ. ವೆಟ್ಟಿಂಗ್ ಅಂದ್ರೆ ಏನು ಸರ್ ಅಂದ್ರೆ ತೇವಾಂಶ ಹಿಡಿದಿಟ್ಕೊಳ್ಳೋದು. ಎಕ್ಸಾಂಪಲ್, ನಾವು ಹೊರಗಡೆ ತರುವಂತಹ ಔಷಧಿಗಳೇನಿದೆ ಸ್ಪ್ರೇ ಮಾಡ್ತೀವಿ, ಕೆಲವೊಂದು ಏರಿಯಾಗಳಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಔಷಧಿಗಳು ಜಾಸ್ತಿ ಯೂಸ್ ಆಗಲ್ಲ ಅಥವಾ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ. ಅಂತ ಜಾಗದಲ್ಲಿ ತೇವಾಂಶ ಜಾಸ್ತಿ ಹಿಡಿದಿಟ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಯಾವ ತರ ಅಂತಂದ್ರೆ, ನಾನು ಒಂದು 2 ಡೆಮೋ ಕೊಡ್ತೀನಿ ನಿಮ್ಗೆ, ಯಾವ ತರ ಇದು ಸ್ಪ್ರೆಡರ್ ಆಗುತ್ತೆ, ಯಾವ ತರ ವೆಟ್ಟಿಂಗ್ ಆಗಿ ಯೂಸ್ ಆಗುತ್ತೆ ಅಂತ ಹೇಳಿ. ವೆಟ್ಟಿಂಗು ಕೂಡ ನಿಮ್ಗೆ ತೇವಾಂಶ ಜಾಸ್ತಿ ಯಾವ ರೀತಿ ಹಿಡಿದಿಟ್ಕೊಳ್ತಾ ಕೂಡ ಡೆಮೋ ಕೊಡ್ತೀನಿ. ಇನ್ನೊಂದು ಆಕ್ಟಿವೇಟರ್ ಅಂತ ಹೇಳಿ ಕರಿಬಹುದು. ಇದರಲ್ಲಿ 80% ಆಕ್ಟಿವ್ ಇಂಗ್ರೀಡಿಯೆಂಟ್ ನ ಬಳಸಿರ್ತಾರೆ. ಸೊ ಬಳಸಿರೋ ಪ್ರಕಾರ ಏನಾಗುತ್ತೆ ಅಂದ್ರೆ, ನೀವು ಇಷ್ಟು ದಿನ ಔಷಧಿಗಳನ್ನ ಹೊರಗಡೆ ಏನ್ ತರ್ತಾ ಇದೆ ಅಂತಂದ್ರೆ ಸ್ಪ್ರೇ ಮಾಡಿದಾಗ 20 to 30% ನಿಮ್ಗೆ ರಿಸಲ್ಟ್ ಬರುತ್ತೆ. ಅದೇ ಆಕ್ಟಿವಿಟಿ ನಮ್ಮಲ್ಲಿ ಇದೆಯಲ್ಲ, ಅದನ್ನ ಮಿಕ್ಸ್ ಮಾಡಿ ನೀವು ಸ್ಪ್ರೇ ಮಾಡಿದಾಗ 80% ರಿಸಲ್ಟ್ ಬರುತ್ತೆ. ಯಾಕಂದ್ರೆ 80% ಆಕ್ಟಿವ್ ಇಂಗ್ರೀಡಿಯೆಂಟ್ ಗಳನ್ನ ಇದ್ರಲ್ಲಿ ಬಳಸಿರ್ತಾರೆ. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಸರ್ ಅಂತ ಅನ್ನೋದಕ್ಕೆ ಸಿಂಪಲ್ ಆಗಿ ನಾನು ಒಂದು ಡೆಮೋನ್ಸ್ಟ್ರೇಷನ್ ಮುಖಾಂತರ ನಿಮ್ಗೆ ಅದನ್ನ ತಿಳಿಸ್ತೀನಿ. ಓಕೆನಾ? ರೆಡಿ? ಇದನ್ನ ಡೆಮೋ ಮಾಡ್ಲಿಕ್ಕೋಸ್ಕರ ನಾನು 2 ಲೋಟ ತಗೊಳ್ತೀನಿ. ಕಾಣ್ತಾ ಇದೆ ಅಲ್ಲ? ಓಕೆ, 2 ಲೋಟ ತಗೊಂಡಿದ್ದೀನಿ. ಇವೆರಡಕ್ಕೂ ಕೂಡ ನೀರ್ ತಗೊಳ್ಬೇಕು. ಎರಡಕ್ಕೂ ನೀರು ತಗೊಂಡಿದ್ದೀನಿ. ಜಸ್ಟ್ ನೋಡಿ ಹಾಗೆ.
ಒಂದು 100 ml ಆಕ್ಟಿವಿಟಿನ ನೀವು ಡೆಮೋ ಮಾಡ್ಲಿಕ್ಕೋಸ್ಕರ ತೆಗೆದು ಇಟ್ಕೊಳ್ಬೇಕಾಗುತ್ತೆ. ಸೊ ಇದನ್ನ ನಾನು ಓಪನ್ ಮಾಡ್ಕೊಂಡಿದೀನಿ. ಸೊ ಜಸ್ಟ್ ನೋಡಿ, ಇದು ಒಂದನ್ನ ನಾನು ಆಕ್ಟಿವಿಟಿನ ಯೂಸ್ ಮಾಡ್ತೀನಿ, ಇನ್ನೊಂದು ವಿತೌಟ್ ಆಕ್ಟಿವಿಟಿ ಇರುವಂತದನ್ನ ಒಂದ್ಸಲ ಟೆಸ್ಟ್ ಮಾಡಿ. ನಾನು ಈಗ ಆಲ್ರೆಡಿ ಔಷಧಿಗಳನ್ನ ಸ್ಪ್ರೇ ಮಾಡ್ತಾ ಇದೀನಿ ಕ್ಯಾನ್ ಅಲ್ಲಿ ಅಂತ ಅನ್ಕೊಳ್ಳೋಣ. ಒಂದರಲ್ಲಿ ಆಕ್ಟಿವಿಟಿನ ಮಿಕ್ಸ್ ಮಾಡ್ತಾ ಇದೀನಿ. 4, 5 ಓಕೆ, ಒಂದು 6 ಡ್ರಾಪ್ ನಾನು ಇದರಲ್ಲಿ ಜಸ್ಟ್ ಹಾಕಿದೀನಿ. ಇದು ಆಕ್ಟಿವಿಟಿ ಇರುವಂತದ್ದು. ಇದನ್ನು ಮಿಕ್ಸ್ ಮಾಡಿದೀನಿ ಈಗ ಆಕ್ಟಿವಿಟಿನ ನೀರಲ್ಲಿ. ಇದು ವಿತೌಟ್ ಆಕ್ಟಿವಿಟಿ, ಬರೀ ನೀರಿದೆ. ಓಕೆನಾ? ಇದನ್ನ ಡೆಮೋ ಮಾಡ್ಲಿಕ್ಕೋಸ್ಕರ ನಾನು ಓಕೆ ಒಂದು ಫ್ರೂಟ್ ಎಲೆ ಬರುತ್ತೆ. ಸೊ ಈ ಎಲೆನ ನೀವು ನೋಡಿರ್ತೀರಾ, ಯಾವ್ದು ಗೊತ್ತಾ? ಅನಾನಸ್ ಎಲೆ. ಇದರಲ್ಲಿ ನೋಡಿ ವೈಟ್ ಇದೆ ನೋಡಿ. ಈ ವೈಟ್ ಅನ್ನಂತ ಇದನ್ನ ಮೇಣದಂಶ ಅಂತ ಹೇಳಿ ಕರೀತಾರೆ. ಈ ಮೇಣದಂಶದಿಂದಾನೇ ಯಾವ್ದೇ ರೀತಿ ಔಷಧಿಗಳು ಸರಿಯಾಗಿ ಅದ್ರ ಮೇಲೆ ನಿಲ್ಲಲ್ಲ, ಜಾರ್ತಾ ಇರುತ್ತೆ. ಎಕ್ಸಾಂಪಲ್ ಈಗ ನೋಡಿ, ಇದು ಬರೀ ನೀರಿದೆ ಅಲ್ವಾ? ಈ ಬರೀ ನೀರಿರೋ ಜಾಗದಲ್ಲಿ ನಾನು ಹಾಕ್ತೀನಿ ನೋಡಿ, ಏನಾಗ್ತಾ ಇದೆ, ಯಾವ್ದೇ ರೀತಿ ಆಗ್ತಾ ಇದೆ. ಅದೇ ಇದೊಂದು ನಮ್ಮ ಆಕ್ಟಿವಿಟಿ ಮಿಕ್ಸ್ ಮಾಡಿರೋದ್ರಲ್ಲಿ ನಾನು ಹಾಕ್ತೀನಿ. ಓಕೆನಾ? ಇದನ್ನು ಹಾಕ್ತಾ ಇದೀನಿ. ಡಿಫ್ರೆನ್ಸ್ ಕಾಣ್ತಾ ಇದೆಯಾ ನಿಮ್ಗೆ? ನೋಡಿ, ತೇವಾಂಶ ಯಾವ್ದಿದೆ? ಇದಿದೆ, ವೆಟ್ಟಿಂಗ್ ಇದೆ. ಈ ತರ ನೀವು ಡೆಮೋ ಮುಖಾಂತರ ತಿಳ್ಕೊಬಹುದು. ಇದು ವಿತೌಟ್ ಆಕ್ಟಿವಿಟಿ, ಇದು ವಿತ್ ಆಕ್ಟಿವಿಟಿ. ಓಕೆನಾ? ಸೊ ಈ ತರ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಈ ತರ ಒಂದು ಡೆಮೋ ಮಾಡಬಹುದು. ಅದಲ್ಲದೆ ನಿಮ್ಗೆ ಇನ್ನೊಂದು ಬಾಳೆ ಎಲೆ. ಸೊ ನೋಡಿರ್ತೀರಾ, ಇಲ್ಲಿ ನೋಡಿ ವ್ಯಾಕ್ಸಿನೇಷನ್ ಯಾವ ತರ ಇದೆ, ಇದೆಲ್ಲ ಮೇಣದಂಶ ಇರುತ್ತೆ. ಬಾಳೆ ಎಲೆ ಕೂಡ ಡೆಮೋ ಮಾಡ್ತೀವಿ. ಬಾಳೆ ಎಲೆ ಡೆಮೋ ಮಾಡ್ಬೇಕು ಅಂದ್ರೆ ಸಿಂಪಲ್ ಆಗಿ ನೋಡಿ. ಓಕೆ, ನಾನು ಒಂದ್ ಸ್ವಲ್ಪ ಬಾಳೆ ಎಲೆ ತಗೊಂಡಿದ್ದೀನಿ ಇಲ್ಲಿ. ಸೊ ನೋಡಿರ್ಬಹುದು, ನೋಡಿ ಎಲ್ಲ ಮೇಣದಂಶ ಇದೆ, ಹೇಗಿದೆ ಅಂತ ಹೇಳಿ. ಸೊ ಒಂದರಲ್ಲಿ ವಿತೌಟ್ ಬರೀ ನೀರಿರುವಂತದ್ದು ಹಾಕಿದೀನಿ, ಇನ್ನೊಂದು ಆಕ್ಟಿವಿಟಿ ಇರುವಂತದ್ದು ಹಾಕಿದೀನಿ. ಸಿಂಪಲ್ ಆಗಿ ಡಿಫ್ರೆನ್ಸ್ ನೋಡಿ. ಈಗ ಸಿ ದಿ ಡಿಫ್ರೆನ್ಸ್. ಆಕ್ಟಿವಿಟಿ ಏನ್ ಮಾಡ್ತು, ಸ್ಟಿಕ್ ಆನ್ ಆಯ್ತು ಅಲ್ಲಿ. ಅಂದ್ರೆ ನಾವು ಇಷ್ಟು ದಿನ ಔಷಧಿಗಳು ನಾವು ಹಾಕ್ತಾ ಇದ್ವಲ್ಲ ಬರೀ ನೀರಲ್ಲಿ, ನೋಡಿ ಈ ತರ ಆಗ್ತಾರಂತದ್ದು. ಅದಕ್ಕೆ ರಿಸಲ್ಟ್ ಬರಲ್ಲ. ಏನಕ್ಕೆ ಬರಲ್ಲ ಅಂದ್ರೆ ಇದೆ 9 ರಿಂದ 10 ಸಲ ತಗೊಳ್ಬರೋದು, ಔಷಧಿ ಸ್ಪ್ರೇ ಮಾಡೋದು, ರಿಸಲ್ಟ್ ಬರಲ್ಲ ಸರ್. ಅನ್ನೋದು ಇದೇ ಪರ್ಪಸ್ಗೆ ನೀವು ಹೊರಗಡೆ ತರುವಂತ ಔಷಧಿಗಳು ರಿಸಲ್ಟ್ ಬರಲ್ಲ ಅಂತ. ಬಟ್ ಅದೇ ಆಕ್ಟಿವಿಟಿ ಹಾಕಿದಾಗ ಏನಾಯ್ತು, ಚೆನ್ನಾಗಿ ಅದು ಎಲೆಗಳ ಮೇಲೆಲ್ಲ ಅಂಟ್ಕೊಂಡಿದೆ, ವೆಟ್ಟಿಂಗ್ ಆಗಿದೆ. ಹಾಗಾಗಿ ಇಲ್ಲಿ ಯಾವುದೇ ಹುಳ ಬಂತಿದ್ರು ಕೂಡ ಆಟೋಮೆಟಿಕ್ ಆಯ್ತಾ ರಿಸಲ್ಟ್ ಬರುತ್ತೆ. ಅಥವಾ ಯಾವುದೇ ಗ್ರೋತ್ ನ್ಯೂಟ್ರಿಯೆಂಟ್ ಅಂದ್ರೆ ಇಳುವರಿ ಚೆನ್ನಾಗಿ ಬರ್ಲಿಕ್ಕೋಸ್ಕರ ಕೊಡುವಂತಹ ಔಷಧಿಗಳೇನಿದೆ ಅದನ್ನ ಸ್ಪ್ರೇ ಮಾಡಿದಾಗ ಚೆನ್ನಾಗಿ ಕೆಲಸ ಮಾಡ್ಕೊಡುತ್ತೆ. 24 hours ತನಕ, ಒಂದಿನ ತನಕ ಅದು ಮೇಂಟೈನ್ ಮಾಡೋದ್ರಿಂದ ಅಲ್ಲೆಲ್ಲ ಚೆನ್ನಾಗಿ ವರ್ಕ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ಬೋದು. ಇದು ಆಕ್ಚುಲಿ ಡೆಮೋ ಮಾಡುವಾಗ ನೀವು ಈ ತರ ಮಾಡ್ಬೋದು. ಓಕೆನಾ? ಇನ್ನೊಂದು ಡೆಮೋ ಯಾವ ತರ ಮಾಡ್ಬೋದು ಸರ್ ಅನ್ನೋದಾದ್ರೆ ಸಿಂಪಲ್ ಆಗಿ ನೋಡಿ. ಈಗ ನೋಡಿ, ಈ ತರ ಒಂದು ದೊಡ್ಡ ಎಲೆ ತಗೊಂಡಿದೀನಿ. ಈ ಎಲೆಗೆ ಜಸ್ಟ್ ನೀರಿನ ಹನಿ ನೋಡಿ, ನೀವು ಸ್ಪ್ರೇ ಮಾಡಿದಾಗ ಯಾವ ತರ ಆಗುತ್ತೆ ಗೊತ್ತಾ? ಈ ತರ ಹನಿ ರೂಪದಲ್ಲಿ ನಿಂತ್ಕೊಳ್ಳುತ್ತೆ ಔಷಧಿಗಳು. ಕಾಣ್ತಾ ಇದೆಯಾ? ಈ ತರ ಹನಿ ರೂಪದಲ್ಲಿ ನಿಂತ್ಕೊಳ್ಳುತ್ತೆ. ಅದೇ ನಾನು ಇಲ್ಲಿ ಆಕ್ಟಿವಿಟಿ ಇದೆಯಲ್ಲ, ಈ ಆಕ್ಟಿವಿಟಿ ಇರುವಂತ ನೀರನ್ನ ಅದೇ ಇದರಲ್ಲಿ ನಾನು ಹಾಕ್ತೀನಿ ನೋಡಿ. ಅದೇನಾಗ್ತಾ ಇದೆ ಸ್ವಲ್ಪ ನೋಡಿ ಡಿಫ್ರೆನ್ಸ್, ಅದಕ್ಕೂ ಇದಕ್ಕೂ ನೋಡಿ. ಕಾಣ್ತಾ ಇದೆಯಲ್ಲ? ಸಿ ದಿ ಡಿಫ್ರೆನ್ಸ್. ಔಷಧಿ ಒಂದು ಕಡೆ ನಿಲ್ತಾ ಇಲ್ಲ, ಚೆನ್ನಾಗಿ ಅದು ಸ್ಪ್ರೆಡ್ ಆಗ್ತಾ ಇದೆ. ಈ ತರ ನೀವು ಹೊರಗಡೆ ತರ್ತಾರಂತ ಪ್ರತಿಯೊಂದು ಔಷಧಿಗಳೇನಿದೆ, ಹೇಗೆ ಇದು ರಿಸಲ್ಟ್. ನಾವು ಹೊರಗಡೆ ತರಂತ ಔಷಧಿಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ನಾವು ಈ ತರ ಮಾಡ್ಬೇಕಾಗುತ್ತೆ. ಹೊರಗಡೆ ತರುವಂತ ಔಷಧಿಗಳು ಎಷ್ಟು ಕೆಮಿಕಲ್ ಹೆಚ್ಚಾಗಿದೆ, ಅದೆಲ್ಲ ಯೂಸ್ ಆಗ್ತಾ ಇಲ್ಲ. ಇಳುವರಿ ಬರ್ಬೇಕು ಚೆನ್ನಾಗಿ ಅಂತ ಹೇಳಿ ಹೆಚ್ಚು ಕೆಮಿಕಲ್ ಗಳನ್ನ ಸ್ಪ್ರೇ ಮಾಡ್ತಾ ಇದಾರೆ. ಒಂದು ಏನಂತ ಅಂದ್ರೆ, ಈ ಒಂದು ಆಕ್ಟಿವಿಟಿನ ನಾವು ಕೊಡೋದ್ರಿಂದ 10 ಸಲ ಕೊಡುವಂತಹ ಒಂದು ಕೆಮಿಕಲ್ ಜಸ್ಟ್ ಒಂದು 6 ರಿಂದ 7 ಸಲ ಕೊಡಬಹುದು. ಆಗ ನಮ್ಗೆ ಅಟ್ಲೀಸ್ಟ್ ಕೆಮಿಕಲ್ ಜಾಸ್ತಿ ಹೋಗುವಂತದನ್ನ ತಡೆಗಟ್ಟಬಹುದು ಸದ್ಯಕ್ಕೆ. ಯಾಕಂದ್ರೆ ಆಲ್ರೆಡಿ ತುಂಬಾ ಪ್ರತಿಯೊಬ್ರು ಕೂಡ
ಕೆಮಿಕಲ್ಗಳನ್ನ ಹೆಚ್ಚು ಬಳಕೆ ಮಾಡಿ ಅದರಲ್ಲೇ ಇನ್ವಾಲ್ವ್ ಆಗ್ಬಿಟ್ಟಿರೋದ್ರಿಂದ ನಾವು ಅದನ್ನ ಇಮಿಡಿಯೇಟ್ ಆಗಿ ಹೊರಗಡೆ ತರಿಸ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಿಧಾನಕ್ಕೆ ಕೆಮಿಕಲ್ಗಳನ್ನ ಕಡಿಮೆ ಮಾಡಿ ತಗೊಂಡ್ ಬರ್ತಾ ಹೋಗ್ಬೋದು. ಹಾಗೆ ಫಸ್ಟ್ ಆಫ್ ಆಲ್ ನೀವು ಆಕ್ಟಿವಿಟಿನ ಕೊಡೋದ್ರಿಂದ ಏನಾಗುತ್ತೆ, ಹೆಚ್ಚು ಕೆಮಿಕಲ್ಗಳು ರೈತರು ಬಳಸುವಂತದನ್ನ ಕಡಿಮೆ ಮಾಡಬಹುದು. ಅಂದ್ರೆ 9 ಸಲ ಔಷಧಿಗಳನ್ನ ಸ್ಪ್ರೇ ಮಾಡೋ ಜಾಗದಲ್ಲಿ 6 ರಿಂದ 7 ಸಲ ಸ್ಪ್ರೇ ಮಾಡಿದಾಗ 2 ರಿಂದ 3 ಸಲ ಕೊಡುವಂತ ಔಷಧಿಗಳು ಕಡಿಮೆ ಆಗುತ್ತೆ. ಆಗ ಅವ್ರಿಗೆ ದುಡ್ಡು ಉಳಿತು, ಸಮಯನೂ ಉಳಿತಾಯ್ತು, ಚೆನ್ನಾಗಿ ಕೆಲಸನೂ ಆಗುತ್ತೆ, ಔಷಧಿಗಳು ಇಳುವರಿನೂ ಚೆನ್ನಾಗಿ ಬರ್ಲಿಕ್ಕೆ ಹೆಲ್ಪ್ ಮಾಡ್ಕೊಡುತ್ತೆ. ಸೊ ಓಕೆ, ಇನ್ನೊಂದು ನೀರಾವರಿ ಇಲ್ದೇ ಇರೋಂತ ಜಾಗದಲ್ಲಿ ಯಾವ ತರ ವರ್ಕ್ ಆಗುತ್ತೆ, ಯಾಕಂದ್ರೆ ನೀವು ಔಷಧಿಗಳು ಕೊಟ್ಟಾಗ ಕೆಲವೊಂದು ಡ್ರಿಪ್ ಇರಿಗೇಷನ್ ಅಂತ ಅನ್ಬೋದು. ಆ ಡ್ರಿಪ್ ಇರಿಗೇಷನ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಡೈರೆಕ್ಟ್ ಆಗಿ ಬುಡಕ್ಕೆ ಕೊಡ್ಬೇಕು ಔಷಧಿಗಳನ್ನ, ಆತರ ಮಾಡ್ತಾರೆ. ಹಾಗಾಗಿ ಡೆಮೋ ಕೊಡ್ಲಿಕ್ಕೋಸ್ಕರ ಕಾರ್ಡ್ಬೋರ್ಡ್ ತಗೊಂಡಿದೀನಿ ನೋಡಿ. ಇಲ್ಲಿ ಪದರವಾಗಿರುತ್ತೆ, ಅದೇ ರೀತಿ ಭೂಮಿಲಿ ಕೂಡ ಪದರವಾಗಿರುತ್ತೆ. ಔಷಧಿಗಳೆಲ್ಲ ಸಂಪೂರ್ಣವಾಗಿ ಆ ಗಿಡದ ಬೇರುಗಳ ಹತ್ರನೂ ತಗೊಂಡು ಹೋಗುತ್ತಾ ಆಕ್ಟಿವಿಟಿ ಅನ್ನೋಂತ ಒಂದು ಡೆಮೋಸ್ಟ್ರೇಷನ್ಗೋಸ್ಕರ ಇದನ್ನ ನಾನು ತಗೊಂಡಿದ್ದೀನಿ. ಸಿಂಪಲ್ ಆಗಿ ನಾನು ಕಾರ್ಡ್ಬೋರ್ಡ್ ಡೆಮೋ ಅಂತ ಹೇಳಿ ಕರೀತಾರೆ ಇದನ್ನ. ಒಂದು ಕಾರ್ಡ್ಬೋರ್ಡ್ ಏನಿರುತ್ತೆ ಅದನ್ನ ನಾವು ಕಟ್ ಮಾಡ್ಕೊಂಡು ಈ ತರ ಡೆಮೋ ಮಾಡಬಹುದು. ಸೊ ಇದು ವಿತೌಟ್ ಆಕ್ಟಿವಿಟಿ ಇರುವಂತದ್ದು, ಇದು ವಿತ್ ಆಕ್ಟಿವಿಟಿ ಇರುವಂತದ್ದು. ಕಾರ್ಡ್ಬೋರ್ಡ್ ನಾನು ಹಾಕಿದ್ದೀನಿ. ಸೊ ಸಿಂಪಲ್ ಆಗಿ ನಾವು ನೋಡ್ತಾ ಹೋಗ್ಬೋದು. ಹಾಗೇನೆ ಜಸ್ಟ್ ಒಂದು 5 to 10 ಸೆಕೆಂಡ್ ನಾವು ಈ ತರ ನೋಡಾದ್ಮೇಲೆ ಸಿಂಪಲ್ ಆಗಿ ಈ ತರ ತೆಗೀರಿ. ಎರಡೂ ಕೂಡ ಡಿಫ್ರೆನ್ಸ್ ನೋಡಿ. ಫಸ್ಟ್ ಆಫ್ ಆಲ್ ನಾವು ತೆಗೆದು ನೋಡುವಾಗ ಯಾವುದೇ ರೀತಿ ವೆಟ್ಟಿಂಗ್ ಆಗಿಲ್ಲ, ಎಷ್ಟು ಡ್ರೈ ಆಗಿದೆ ನೋಡಿ. ಡ್ರೈ ಆಗಿದೆ ಅಲ್ಲ. ಅದೇ ಆಕ್ಟಿವಿಟಿ ಕೊಟ್ಟಿರುವಂತದ್ದು ನೀವು ನೋಡ್ಬೋದು ಎಷ್ಟು ವೆಟ್ಟಿಂಗ್ ಆಗಿದೆ. ಈ ತರ ಪ್ರತಿಯೊಂದು ಕೂಡ ನಿಮ್ಗೆ ವೆಟ್ಟಿಂಗ್ ಆಗುತ್ತೆ ಎಷ್ಟು ಆಗುತ್ತೆ. ದಿ ಡಿಫ್ರೆನ್ಸ್ ವೆಟ್ಟಿಂಗ್ ನೋಡಿ, ಇದೆಷ್ಟು ಕ್ಲಿಯರ್ ಆಗಿದೆ. ಎಷ್ಟು ಅಂದ್ರೆ ಭೂಮಿಯ ಪದರಗಳಲ್ಲೂ ಕೂಡ ಹೋಗಿರುವಂತಹ ಬೇರುಗಳಿಗೆ ಔಷಧಿಗಳನ್ನ ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗಿ ಇದು ಸ್ಪ್ರೆಡ್ಡಿಂಗ್ ಮಾಡಿ ತಲುಪಿಸುತ್ತೆ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಇದು ಮಾಡ್ಕೊಡುತ್ತೆ. ಆಕ್ಚುಲಿ ಇದು ಓಕೆನಾ, ಅರ್ಥ ಆಯ್ತಾ? ನಾವು ಈ ತರ ಡೆಮೋನ್ಸ್ಟ್ರೇಷನ್ ಮಾಡಬಹುದು. ಜೊತೆಗೆ ಕೆಲವೊಂದು ಹೊರಗಡೆ ಎಲ್ಲ ಏನ್ ಮಾಡ್ತಾ ಇದಾರೆ, ಗೊಬ್ಬರಗಳೆಲ್ಲ ಬಂದು ಈಗ ಪೌಡರ್ ಫಾರ್ಮೇಶನ್ ಎಲ್ಲ ಬರ್ತಾ ಇದೆ, ಅಥವಾ ಔಷಧಿಗಳೆಲ್ಲ ಪೌಡರ್ ಫಾರ್ಮೇಶನ್ ಬರ್ತಾ ಇದೆ. ಸರ್ ಅದ್ರಲ್ಲೂ ವರ್ಕ್ ಆಗುತ್ತಾ? ಏನಕ್ಕಂದ್ರೆ ಕೆಲವೊಬ್ರೆಲ್ಲ ಸ್ಪ್ರೇ ಮಾಡುವಾಗ ಆ ಒಂದು ಕ್ಯಾನ್ ಅಲ್ಲಿ ಆ ನಾಸಲ್ಸ್ ಗಳು ಏನಿದೆ, ಆ ಒಂದು ಸ್ಪ್ರೇ ಕಡ್ಡಿ ಅಂತ ಏನ್ ಕರಿತೀವಿ, ಸ್ಪ್ರೇ ಮಾಡಿದಾಗ ಸರಿಯಾಗಿ ಆ ಒಂದು ಔಷಧಿಗಳು ಕರಗದೆ ಇರೋ ಕಾರಣ ಅಲ್ಲಿ ಹೋಗಿ ಸಿಕ್ಕಾಕೊಳ್ಳುತ್ತೆ. ಆಗ ಸ್ಪ್ರೇ ಕಡ್ಡಿನೇ ಚೇಂಜ್ ಮಾಡ್ಬೇಕಾಗುತ್ತೆ. ಬಟ್ ನಮ್ಮ ಸಿಂಪಲ್ ಆಗಿ ನಮ್ಮಲ್ಲಿ ಆಕ್ಟಿವಿಟಿನ ಮಿಕ್ಸ್ ಮಾಡಿ ಕೊಡೋದ್ರಿಂದ ಆ ಸ್ಪ್ರೇ ಕಡ್ಡಿನೂ ಕ್ಲೀನ್ ಮಾಡೋದಲ್ದೇನೆ ಆ ನಾಸಲ್ಸ್ ಗಳು ಇರುವಂತ ಏನೇ ಸಿಕ್ಕಾಕೊಂಡಿದ್ರು ಕೂಡ ತೆಗಿಲಿಕ್ಕೆ ಕೂಡ ಹೆಲ್ಪ್ ಮಾಡ್ಕೊಡುತ್ತೆ. ಸೊ ಔಷಧಿಗಳು ಏನಿದೆ ಪೌಡರ್ ಫಾರ್ಮೇಶನ್ ಅದು ಕೂಡ ಸಂಪೂರ್ಣವಾಗಿ ಕರಗ್ಲಿಕ್ಕೆ ಹೆಲ್ಪ್ ಮಾಡ್ಕೊಡ್ತಾರೆ. ಸಿಂಪಲ್ ಆಗಿ ಹೇಳ್ತಾ ಇದೀನಿ, ಇದರಲ್ಲಿ ಒಂದು ಜಸ್ಟ್ ಆಕ್ಟಿವಿಟಿ ಇಲ್ಲದೆ ಇರುವಂತದ್ದು, ಇದು ವಿತ್ ಆಕ್ಟಿವಿಟಿ ಇರುವಂತದ್ದು. ಸಿಂಪಲ್ ಆಗಿ ನಾನು ಒಂದು ಹೊರಗಡೆ ಸಿಗುವಂತ ಒಂದು ಲೋಕಲ್ ಪೌಡರ್ ತಗೊಂಡಿದ್ದೀನಿ ನಾನು ಆಕ್ಚುಲಿ ಡೆಮೋ ಮಾಡ್ಲಿಕ್ಕೆ. ನೀವು ಒಂದು ಲೋಕಲ್ ಅಲ್ಲಿ ಸಿಗುವಂತ ಒಂದು ಪೌಡರ್, ಓಕೆ, ಆ ಪೌಡರ್ ತಗೊಂಡು ನೀವು ಡೆಮೋ ಮಾಡ್ಬೋದು. ಸಿಂಪಲ್ ಆಗಿ ತಿಳ್ಕೊಳ್ಳಿ. ನಾವು ಸ್ಪೂನ್ ತಗೊಳ್ಬೇಕಾಗುತ್ತೆ. ನೋಡಿ ಅಲ್ವಾ, ಅದೇ ನನ್ನ ಆಕ್ಟಿವಿಟಿ ಇರುವಂತದನ್ನ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದ್ಸಲ ಸ್ಪ್ರೇ. ಈಗ ಜಸ್ಟ್ ಡಿಫ್ರೆನ್ಸ್ ನೋಡಿ ಸಾಕು. ಇದು ನೋಡಿ ವಿತೌಟ್ ಆಕ್ಟಿವಿಟಿ, ಓಕೆನಾ, ಒಂದು ಮೇಲ್ಗಡೆ ಒಂದು ಲೇಯರ್ ಫಾರ್ಮೇಶನ್ ಆಗಿದೆ. ಅಥವಾ ಇದು ವಿತ್ ಆಕ್ಟಿವಿಟಿ. ದಿ ಡಿಫರೆನ್ಸ್ ಎಷ್ಟು ಕ್ಲಿಯರ್ ಕಟ್ ಆಗಿದೆ. ನಾವು ಇಷ್ಟು ದಿನ ಔಷಧಿಗಳನ್ನ ಸಂಪೂರ್ಣವಾಗಿ ಏನ್ ಬಳಸ್ತಾ ಇದೀವಿ ನೋಡಿ, ವಿತೌಟ್ ಆಕ್ಟಿವಿಟಿ, ಇದು ವಿತ್ ಆಕ್ಟಿವಿಟಿ. ಈ ತರ ಔಷಧಿಗಳು ಪೌಡರ್ ಫಾರ್ಮೇಶನ್ ಇದ್ರೂ ಕೂಡ ಅದು ಕರಗಿಸ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಇದು ಆಕ್ಟಿವಿಟಿ ಕೆಲಸ. ಅರ್ಥ ಆಯ್ತಾ? ಹೋಪ್ ನಿಮ್ಗೆ ಆಕ್ಟಿವಿಟಿ ಡೆಮೋ ಮಾಡೋದು ಹೇಗೆ ಅಂತ ಹೇಳಿ ಕಲ್ತ್ಕೊಂಡಿದ್ದೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಓಕೆನಾ, ಅರ್ಥ ಆಯ್ತಾ? ಆಕ್ಟಿವಿಟಿ ಅನ್ನುವಂಥದ್ದು ಒಂದು ಕೆಟಲಿಸ್ಟ್, ಅದೊಂದು ಸ್ಪ್ರೆಡಿಂಗ್ ಏಜೆಂಟ್. ಅದು ಆಕ್ಟಿವೇಟರ್, ವೆಕ್ಟರ್, ಸ್ಪ್ರೆಡರ್ ಆಗಿ ಕೆಲಸ ಮಾಡ್ಕೊಡುತ್ತೆ. ಆಕ್ಟಿವೇಟರ್ ಅಂದ್ರೇನು?
20% ಯೂಸ್ ಆಗೋ ಜಾಗದಲ್ಲಿ 80% ಯೂಸ್ ಆಗೋ ತರ ಮಾಡ್ಕೊಡುತ್ತೆ. ವೆಟ್ಟಿಂಗ್ ಅಂದ್ರೇನು? ತೇವಾಂಶನ ಹಿಡಿದಿಟ್ಕೊಳಕ್ ಹೆಲ್ಪ್ ಮಾಡ್ಕೊಡುತ್ತೆ. ಅದು ಹೇಗೆ ಅಂತ ಹೇಳಿ ನಿಮ್ಗೆ ಒಂದು ಎಲೆಗಳ ಮೇಲೆ, ಕೆಲವೊಂದು ಫ್ರೂಟ್ ಎಲೆಗಳ ಮೇಲೆ ಯೂಸ್ ಮಾಡಿದೀನಿ. ಒಂದು ಬಾಳೆ ಎಲೆ ಇರ್ಬೋದು, ಇನ್ನೊಂದು ಪೈನಾಪಲ್ ಎಲೆ ಅಂತ ಏನಿದೆ ಆ ಎಲೆ ಮೇಲೆ ನಾನು ಡೆಮೋಸ್ಟ್ರೇಷನ್ ಮಾಡಿ ತೋರಿಸ್ತೀನಿ. ಈ ತರ ನೀವು ಮನೇಲಿ ಕೂಡ ಡೆಮೋಸ್ಟ್ರೇಷನ್ ಮಾಡಿ ರೈತರಿಗೆ ತಿಳಿಸ್ಬೋದು, ಅಥವಾ ಗದ್ದೆ ಹೊಲ ಎಲ್ಲಿದೆ ಅಲ್ಲಿ ಹೋಗಿ ನೇರವಾಗಿ ಡೆಮೋಸ್ಟ್ರೇಷನ್ ಮಾಡಿ ತಿಳಿಸ್ಬೋದು. ಅದೇ ರೀತಿ ಜಾಸ್ತಿ ತೇವಾಂಶನ ಹಿಡಿದಿಟ್ಕೊಳ್ಳಕ್ಕೆ ಯಾವ ತರ ಹೆಲ್ಪ್ ಮಾಡ್ಕೊಡುತ್ತೆ. ನೀರಾವರಿ ಜಾಸ್ತಿ ಬೇಕು ಸರ್, ನೀರ್ ಜಾಸ್ತಿ ಬೇಕು ಸರ್ ಅಂತ ಅನ್ನೋ ಜಾಗದಲ್ಲಿ ನಮ್ಮಲ್ಲಿ ಆಕ್ಟಿವಿಟಿ ಯಾವ ತರ ತೇವಾಂಶನ ಹಿಡಿದಿಟ್ಕೊಳುತ್ತೆ ಅನ್ನೋದಕ್ಕೋಸ್ಕರ ನಿಮ್ಗೆ ಕಾರ್ಡ್ಬೋರ್ಡ್ ಡೆಮೋ ಕೂಡ ಮಾಡಿದ್ವಿ. ಕಾರ್ಡ್ಬೋರ್ಡ್ ಡೆಮೋ ನಿಮ್ಗೆ ಗೊತ್ತಿದೆ, 2 ಲೋಟ ತಗೊಳ್ತೀವಿ, ನೀರ್ ಹಾಕ್ತಿವಿ, ಒಂದ್ರಲ್ಲಿ ಆಕ್ಟಿವಿಟಿ ಇನ್ನೊಂದ್ರಲ್ಲಿ ಆಕ್ಟಿವಿಟಿ ಇಲ್ದೇ ಇರೋಂಥದ್ದು ನೀರು, ಎರಡಕ್ಕೂ ಕಾರ್ಡ್ಬೋರ್ಡ್ ನಾವು ಹಾಕ್ತಿವಿ, ಕಟ್ ಮಾಡಿರುವಂತ ಕಾರ್ಡ್ಬೋರ್ಡ್. ಜಸ್ಟ್ ಒಂದು 10 ಸೆಕೆಂಡ್ ನಾವು ಬಿಡ್ತೀವಿ, 10 ಸೆಕೆಂಡ್ ಬಿಟ್ಟು ತೆಗೆದು ನೋಡಿದಾಗ ತೇವಾಂಶ ಜಾಸ್ತಿ ಯಾವ್ದ್ರಲ್ಲಿ ಕಚ್ಚಿರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ ನಿಮ್ಗೆ. ಸೊ ಹಾಗಾಗಿ ನಮ್ಮ ಆಕ್ಟಿವಿಟಿ ವೆಟ್ಟಿಂಗ್ ಆಗು ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ನೋಡಿರ್ಬೋದು. ಓಕೆನಾ? ಸಿಂಪಲ್ ಆಗಿ ಇಷ್ಟೇ. ಕೆಲವೊಬ್ರೆಲ್ಲ ಆಕ್ಟಿವಿಟಿ ಕೊಟ್ರೆ ಸಾಕು ಇಳುವರಿ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟಿರ್ತಾರೆ, ಅದೆಲ್ಲ ಕೆಲವೊಬ್ರೆಲ್ಲ ರಾಂಗ್ ಇನ್ಫಾರ್ಮೇಶನ್ ಆತರ ಎಲ್ಲ ಕೊಡಕ್ ಹೋಗ್ತೀವಿ. ಇಷ್ಟ ಕೆಟಲಿಸ್ಟ್ ಅಂತಾನೆ ಕನ್ಬೋದು. ಸಿಂಪಲ್ ಆಗಿ ಹೇಳಿದ್ರೆ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ನಾನು ಪ್ರತಿ ಸಲನು ಕೂಡ ಕೊಡ್ತಾ ಇರ್ತೀನಿ, ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ನೀವೇನಾದ್ರೂ ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಯಾವ್ದಾದ್ರು ಒಂದು ಬುಕ್ ಮಾಡ್ತೀರಂತಂದ್ರೆ ಊಟನ ಅಥವಾ ನಿಮ್ಗೆ ಏನ್ ಬೇಕಾಗಿರೋ ತಿಂಡಿನ ಅವ್ರು ಹೋಟ್ಲಿಂದ ತಗೊಂಡ್ ಬಂದು ನಿಮ್ಮ ಮನೆಗೆ ತಲುಪಿಸೋ ಜವಾಬ್ದಾರಿ ಇರುತ್ತಲ್ಲ, ಅದೇ ರೀತಿ ನೀವು ಔಷಧಿಗಳನ್ನ ಏನ್ ಕೊಡ್ತೀರಾ ಆ ಔಷಧಿಗಳನ್ನ ಸಂಪೂರ್ಣವಾಗಿ ಗಿಡಕ್ಕೆ ತಲುಪಿಸೋ ವ್ಯವಸ್ಥೆನ ಆಕ್ಟಿವಿಟಿ ಮಾಡ್ತೀವಿ. ಅದೊಂದು ಗಮ್ ತರ ವರ್ಕ್ ಆಗುತ್ತೆ. ಹೊರಗಡೆ ಸಿಗುತ್ತಾ ಗಮ್ ಅಂತ ಹೇಳಿ 30 ರೂಪೀಸ್ 40 ರೂಪೀಸ್ 80 ರೂಪೀಸ್ಗೆಲ್ಲ ಗಮ್ ಸಿಗುತ್ತೆ. ಆ ಗಮ್ ಜಸ್ಟ್ ಆ ಗಿಡದ ಮೇಲೆ ಸ್ಪ್ರೇ ಮಾಡಿದ ತಕ್ಷಣನೇ ಆ ಗಿಡದ ಮೇಲೆ ಅಂಟ್ಕೊಳುತ್ತೆ ಅಷ್ಟೇ, ಅದ್ ಬಿಟ್ರೆ ಇನ್ನೇನು ಮಾಡಲ್ಲ. ಇದು ಎಲೆ ಎಲ್ಲ ಹರಡಿಸುತ್ತೆ, ಅಂಟ್ಕೊಳ್ಳೋದಲ್ದೇನೆ, ಸ್ಟಿಕ್ ಆನ್ ಆಗೋದಲ್ದೇನೆ, ಜೊತೆಗೆ 80% ಆಕ್ಟಿವ್ ಇಂಗ್ರೀಡಿಯಂಟ್ ವರ್ಕಿಂಗ್ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡ್ಕೊಡುತ್ತೆ. ನಾರ್ಮಲ್ ಆಗಿ 20% ರಿಸಲ್ಟ್ ಬರೋದಿದ್ರೆ 80% ರಿಸಲ್ಟ್ ಬರುತ್ತೆ. ಹಾಗೆ ಅರ್ಥ ಆಯ್ತಾ? ಸೊ ಇದನ್ನ ಯಾವ ತರ ಡೋಸೇಜ್ ಕೊಡ್ಬೇಕು ಸರ್ ಅಂತಂದ್ರೆ 1 ಲೀಟರ್ಗೆ ಅರ್ಧ ml ಡೋಸೇಜ್ ಕೊಡ್ಬೇಕು. ಅಂದ್ರೆ 15 ಲೀಟರ್ ನೀರಿದೆ ಅಂದ್ರೆ 7.5 ml ಅಂತ ಕೊಡ್ಬೋದು. ಕೆಲವೊಂದು ಕ್ಯಾನ್ಗಳು 15ರಿಂದ 20 ಲೀಟರ್ ನೀರ್ ಇರುತ್ತೆ, ಸೊ ಅದಕ್ಕೆ 10 ml ತನಕ ಕೂಡ ನೀವು ಕೊಡ್ಬೋದು. ಅದನ್ನ ಕೊಡಿ. 200 ಲೀಟರ್ ನೀರ್ ಇದೆ ಸರ್ ಅಂದ್ರೆ ಒಂದು ಡ್ರಮ್ ಇದೆ, ಒಂದು ಬ್ಯಾರಲ್ ಲೆಕ್ಕದಲ್ಲಿ ಇದೆ ಅಂದಾಗ 200 ಲೀಟರ್ಗೆ 100 ml ಕೊಡಿ, ಸಿಂಪಲ್. 500 ಲೀಟರ್ ಇದೆ ಸರ್ 250 ml ಕೊಡಿ, 1000 ಲೀಟರ್ ಇದೆ ಸರ್ 500 ml, ಇಷ್ಟೇ ಸಿಂಪಲ್. ಓಕೆ, ನಮ್ಮಲ್ಲಿ ಆಕ್ಟಿವಿಟಿಲಿ 2 ತರದಿದೆ, ಒಂದು ಆಕ್ಟಿವಿಟಿ ಒಂದು, ಆಕ್ಟಿವಿಟಿ ಗೋಲ್ಡ್ ಒಂದು. ಸೊ ಲೆಟ್ಸ್ ಕಮ್ ಟು ದಿ ಪಾಯಿಂಟ್. PDF ಬಂದ್ಬಿಡೋಣ. ರೈಟ್, PDF. ಓಕೆ, ಆನ್ಗೋಯಿಂಗ್ ಮೀಟಿಂಗ್ ಬಂತು ನೋಡಿ ಸ್ಕ್ರೀನ್ ಮೇಲೆ. ಓಕೆ, ಸೊ PDF ಇಲ್ಲಿ ಹಾಕಿದೀನಿ. ಸೊ ಇದು ಆಕ್ಟಿವಿಟಿ ಕೆಲಸ. ಸೊ ಏನೇನಾಯ್ತು ಅಂತ ಹೇಳಿ ಇದು ಮುಂದೆ ಪ್ರತಿಯೊಂದಕ್ಕೂ ಕೂಡ ಟೆಸ್ಟೆಡ್ ರಿಸಲ್ಟ್ ಏನೇನಿದೆ ಅಂತ ಹೇಳಿ ನೀವು ನೋಡಿರ್ಬೋದು. ಲಾಸ್ಟ್ ಟೈಮ್ ಕೂಡ ನಾನು ಸೆಂಡ್ ಮಾಡಿದ್ದೆ ಗ್ರೂಪ್ ಅಲ್ಲೂ ಕೂಡ, ಯಾವ್ಯಾವ್ದ್ರ ಮೇಲೆ ಯಾವ್ಯಾವ ತರ ರಿಸಲ್ಟ್ ಬಂದಿದೆ ಅಂತ ಹೇಳಿ. ಪ್ಯಾಡಿ ಮೇಲೆ ಇರ್ಬೋದು, ಶುಗರ್ ಕೇನ್ ಇರ್ಬೋದು, ಪೊಟ್ಯಾಟೊ ಇರ್ಬೋದು, ಕಾಟನ್ ಇರ್ಬೋದು, ಮ್ಯಾಂಗೋ ಇರ್ಬೋದು, ಪ್ರತಿಯೊಂದ್ರ ಮೇಲೆ ಕೂಡ ಆಕ್ಟಿವಿಟಿ ಕೊಟ್ಟಾಗ ರಿಸಲ್ಟ್ ಯಾವ ತರ ಇದೆ ಅಂತ ಹೇಳಿ ಕೆಲವೊಂದು ಇನ್ಸ್ಟಿಟ್ಯೂಟ್ ಗಳಲ್ಲಿ, ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ ಗಳಲ್ಲಿ ಡೆಮೋನ್ಸ್ಟ್ರೇಷನ್ ಮಾಡಿದ್ದಾರೆ. ಆಗ ಈಲ್ಡ್ ಜಾಸ್ತಿ ಬಂದಿರೋಂಥದ್ದು ಇಲ್ಲಿ ನೋಡಿರ್ಬೋದು, ಎಷ್ಟೆಷ್ಟಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಶುಗರ್ ಕೇನ್ ಅಲ್ಲಿ ಇನ್ಕ್ರೀಸ್ ಇನ್ ಈಲ್ಡ್ ಅಪ್ ಟು 109 ಅಷ್ಟು ಕೊಟ್ರೆ ಹೆಕ್ಟರ್ಗೆ ಅಷ್ಟು ಕ್ವಿಂಟಲ್ ಪರ್ ಹೆಕ್ಟರ್ಗೆ ಜಾಸ್ತಿ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಏನಕ್ಕೆ? ವಿತ್ ಡಿಫರೆಂಟ್ ಇನ್ಸೆಕ್ಟಿಸೈಡ್ ಅಗೇನ್ಸ್ಟ್ ಶೂಟ್ ಬಾರರ್ ಆಫ್ ಶುಗರ್ ಕೇನ್ ಅಂತ ಹೇಳಿ. ಶೂಟ್ ಬಾರರ್ ಅಂತ ಒಂದು ಆಕ್ಚುಲಿ ಇನ್ಸೆಕ್ಟಿಸೈಡ್, ಅದು ಹುಳ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಬಳಸಿದ್ದಾರೆ. ಆ ಒಂದು ಔಷಧಿ ಜೊತೆ ಬಳಸಿದಾಗ ಈಲ್ಡ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ತರ ನೀವು ಪ್ರತಿಯೊಂದನ್ನು ನೋಡಿರ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈರುಳ್ಳಿ ಮೇಲೆ, ಬ್ರಿಂಜಲ್, ಕಾಫಿ, ಟೀ, ಕೆಲವೊಬ್ಬರೆಲ್ಲ ಕಾಫಿಗೆಲ್ಲ ಯೂಸ್ ಮಾಡ್ಬೇಕು ಅಂದ್ರೆ ನೋಡಿ ಯಾವ ತರ ರಿಸಲ್ಟ್ ಇದೆ. ಇದನ್ನ ನೀವು ಟೆಸ್ಟೆಡ್ ಆಗಿರುವಂತಹ ರಿಸಲ್ಟ್ ಗಳನ್ನ ಮಡಿಕೇರಿ ಸೈಡ್ ಇರ್ಬೋದು, ಕುಶಾಲನಗರ ಸೈಡ್ ಇರ್ಬೋದು, ಇದನ್ನ ನೀವು ಶೋ ಮಾಡ್ಲಿಕ್ಕೋಸ್ಕರ ಯೂಸ್ ಆಗುತ್ತೆ. ಇದೆಲ್ಲ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲಾಂತಂದ್ರೆ ಗ್ರೂಪ್ ಅಲ್ಲಿ ಸೆಂಡ್ ಮಾಡಿರ್ತೀನಿ, ಅದನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಬಹುದು. ಇದನ್ನ ತೋರಿಸಿದಾಗ ಅವರು ಕ್ಲೋಸಿಂಗ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ಕೊಡ್ತಾರೆ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ಇದೇ ರೀತಿ ಸರ್ಟಿಫಿಕೇಟ್ಸ್ ಗಳು ಯಾವ ತರ ಇದೆ ಅಂತ ಹೇಳಿ, ಕಾಲೇಜ್ ಆಫ್ ಆರ್ಟಿಕಲ್ ಮೂಡಿಗೆರೆ ಕಾಲೇಜಲ್ಲಿ ಇನ್ಸ್ಟಿಟ್ಯೂಟ್ ಏನಿದೆ ಅಲ್ಲಿ ಯಾವ ತರ ರಿಸಲ್ಟ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ಕಾಫಿ ಮೇಲೆ ಕೆಲವು ಸರ್ಟಿಫಿಕೇಟ್ ಇದೆ, ಇದನ್ನ ನಿಮ್ಗೆ ಸೆಂಡ್ ಮಾಡ್ತೀನಿ. ಓಕೆನಾ? ಗ್ರೂಪ್ ಅಲ್ಲಿ ಹಾಕ್ತೀನಿ, ಅದನ್ನ ನೀವು ಶೇರ್ ಮಾಡ್ಕೊಳ್ಬಹುದು ಅಥವಾ ನೀವು ಯುಟಿಲೈಸ್ ಮಾಡ್ಕೊಳ್ಬಹುದು. ಇದರಲ್ಲಿ ನಿಮ್ಮ ಒಂದು ಫೀಲ್ಡ್ ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ. ಸಪರೇಟ್ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಟಿಫಿಕೇಟ್ಸ್ ಗಳು ನಿಮ್ಗೆ ಎಲ್ಲಿ ಸಿಗುತ್ತೆ. ಓಕೆ, ಸೊ ಎಷ್ಟೆಷ್ಟು ಪ್ರಮಾಣ ಯೂಸ್ ಮಾಡ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಕೂಡ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಸ್ಕ್ರೀನ್ ಶಾಟ್ ತಗೊಳ್ಳಿ. 15 ಲೀಟರ್ ನೀರ್ಗೆ 5 ml ತರ ಡೋಸೇಜ್ ಆಕ್ಟಿವಿಟಿ ಇರುವಂತದ್ದು. 15 ಲೀಟರ್ ನೀರಿಗೆ 20 ml ಡೋಸೇಜ್ ಇದೆ. ಅದ್ಯಾವುದು ಅಂತಂದ್ರೆ ಈ ಹರ್ಬಿಸೈಡ್ ಅಂತ ಹೇಳಿ ಏನ್ ಕರೀತಾರೆ, ಕಳೆನಾಶಕ, ಕ್ರಿಮಿನಾಶಕ, ಕಳೆನಾಶಕ ಅಂತ ಹೇಳಿ ಏನ್ ಕರೀತಾರೆ,
ಅದಕ್ಕೆ ನೀವು 20 ml ಯೂಸ್ ಮಾಡ್ಬೇಕಾಗುತ್ತೆ, 15 ಲೀಟರ್ ನೀರು ಆ ಪ್ರಮಾಣದಲ್ಲಿ ಅದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಇನ್ನು ಬಾಕಿ ಇನ್ಸೆಕ್ಟಿಸೈಡ್, ಹುಳ ಇರ್ಬೋದು, ರೋಗ ಇರ್ಬೋದು, ನೀವು ತರುವಂತದ್ದು ಹೊರಗಡೆ ಯಾವುದೇ ಇರ್ಬೋದು ನ್ಯೂಟ್ರಿಯೆಂಟ್ಸ್ ಗಳು, ಅದ್ರಲ್ಲೆಲ್ಲ 15 ಲೀಟರ್ ನೀರಿಗೆ 5 ml ಇಂದ 7 ml ತನಕ ಯೂಸ್ ಮಾಡಬಹುದು. ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ, 1 ಲೀಟರ್ ನೀರಿಗೆ ಅರ್ಧ ml ಅಂತ ಹೇಳಿ ನೀವು ಮೈಂಡ್ ಸೆಟ್ ಮಾಡ್ಕೊಂಡಾಗ ನೀವು ಯಾವ್ದು ಬೇಕಾದ್ರೂ ಕೂಡ ಈಸಿಯಾಗಿ ಕೊಡ್ಬೋದು, ಕನ್ಫ್ಯೂಷನ್ ಇರಲ್ಲ. ಇನ್ನು ನಾನು ಕೆಲವೊಂದು ಡ್ರಿಪ್ ಮಾಡ್ತೀನಿ ಸರ್, ಡೈರೆಕ್ಟ್ ಆಗಿ ಕೆಲವೊಂದು ಟ್ರಂಚಿಂಗ್ ಮಾಡ್ತೀನಿ ಸರ್ ಅಂತಂದಾಗ 1 ಎಕರೆಗೆ 80 ಲೀಟರ್ ನೀರಿಗೆ 160 ml ಆಕ್ಟಿವಿಟಿನ ಮಿಕ್ಸ್ ಮಾಡ್ತೀರಾ, ಡೈರೆಕ್ಟ್ ಆಗಿ ಅದನ್ನ ನೀವು ಕೊಡ್ತೀರಾ. ಏನಾದ್ರು ಕ್ವಶನ್ಸ್ ಗಳಿತ್ತಂದ್ರೆ ಕೊನೆಯಲ್ಲಿ ನಾನು ಟೈಮ್ ಕೊಡ್ತೀನಿ, ಆ ಟೈಮಲ್ಲಿ ನೀವು ಕ್ವಶನ್ಸ್ ಗಳನ್ನ ಕೇಳಿ ಕ್ಲಾರಿಟಿ ತಗೊಳ್ಳಿ. ಓಕೆನಾ? ಓಕೆ, ಇದು ನಿಮ್ಗೆ ಡೋಸೇಜ್ ಯಾವ ತರ ಅಂತ ಹೇಳಿ ಆಯ್ತು. ಸೊ ನಮ್ಮ ಒಂದು ಆಕ್ಟಿವಿಟಿ ಎಷ್ಟೆಷ್ಟು ml ಅವೈಲೇಬಲ್ ಆಗುತ್ತೆ ಸರ್ ಅಂತಂದ್ರೆ 100 ml ಇರುವಂತದ್ದು ಪ್ಯಾಕ್ ಆಫ್ 3 ಸಿಗುತ್ತೆ, ಅದು 369 MRP ಇರುತ್ತೆ, 310 DP ಇರುತ್ತೆ. 500 ml ಆಕ್ಟಿವಿಟಿ ಸಿಗುತ್ತೆ, ಅದು 507 MRP ಇರುತ್ತೆ, 441 rupees ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಇರುತ್ತೆ. 5 ಲೀಟರ್ದು ಸಿಗುತ್ತೆ, ಅದು 3549 MRP ಇರುತ್ತೆ, 3086 ಡಿಸ್ಕೌಂಟ್ ಪ್ರೈಸ್ ಇರುತ್ತೆ. ಇದು ನಿಮ್ಗೆ 100 ml ಮತ್ತೆ 500 ml ಆಫರ್ ಯಾವ ತರ ಇದೆ ಅಂತಂದ್ರೆ 10 ತಗೊಂಡ್ರೆ 1 ಫ್ರೀ, 20 ತಗೊಂಡ್ರೆ 2 ಫ್ರೀ ಕೊಡ್ತಾರೆ ಆಫರ್, 39 ತಗೊಂಡ್ರೆ 6 ಫ್ರೀ ಕೊಡ್ತಾರೆ. ಇನ್ನು 5 ಲೀಟರ್ ಆಕ್ಟಿವಿಟಿ 6 ತಗೊಂಡ್ರೆ 1 ಫ್ರೀ ಕೊಡ್ತಾರೆ. ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ, ಬಂಪರ್ ಆಫರ್ ಇದೆ, ಸೊ ಅದನ್ನು ಕೂಡ ಯುಟಿಲೈಸ್ ಮಾಡ್ಕೊಳ್ಬಹುದು. ಇನ್ನು ಆಕ್ಟಿವಿಟಿ ಅಲ್ದೇನೆ ನಮ್ಮಲ್ಲಿ ಇನ್ನೊಂದಿದೆ ಆಕ್ಟಿವಿಟಿ ಗೋಲ್ಡ್. ಸರ್ ಏನ್ ಸರ್ ಇದು ಎರಡಕ್ಕೂ ಡಿಫ್ರೆನ್ಸ್ ಏನು ಅಂತಂದಾಗ, ಆಕ್ಟಿವಿಟಿ ಏನಂತಂದು ಲ್ಯಾಬ್ ಪ್ರಿಪೇರ್ಡ್, ನೀವು ಎಲ್ಲಾ ಪ್ರತಿಯೊಂದು ಔಷಧಿಗಳ ಜೊತೆ ಯೂಸ್ ಮಾಡಿ ಕೊಡಬಹುದು. ಆಕ್ಟಿವಿಟಿ ಗೋಲ್ಡ್ ಸ್ಪೆಷಲಿ ಫಾರ್ ಸಾವಯವ ಕೃಷಿ, ನಾನು ಆರ್ಗಾನಿಕ್ ಸಾವಯವ ಕೃಷಿ ಮಾಡ್ತೀನಿ, ಆರ್ಗಾನಿಕ್ ಬೆಳೆ ಬೆಳಿತೀನಿ ಸರ್ ಅಂತ ಅನ್ನೋರ್ಗೆ ಇದನ್ನ ಜಾಸ್ತಿ ಪ್ರಮೋಟ್ ಮಾಡಿ. ಹಾಗಂತ ಇದು ಆಲ್ರೆಡಿ ಬಳಸ್ತಾ ಇರೋ ಕೆಮಿಕಲ್ ಜೊತೆ ಕೊಡ್ಬೋದಾ ಸರ್ ಅಂದ್ರೆ ಆರಾಮಾಗಿ ಧಾರಾಳವಾಗಿ ಕೊಡ್ಬೋದು, ಧಾರಾಳವಾಗಿ ಏನೂ ತೊಂದರೆ ಇಲ್ಲ. ಸೊ ಇದನ್ನ ಕೊಡೋದ್ರಿಂದ ತುಂಬಾ ಒಳ್ಳೇದು, ಬಿಕಾಸ್ ಇದು ಕೆಲವೊಂದು ವೆಜಿಟೇಬಲ್ಸ್, ಫ್ರೂಟ್ಸ್ ಎಣ್ಣೆ ಅಂಶದಿಂದ, ಆಯಿಲ್ ಕಂಟೆಂಟ್ ಇಂದ ತೆಗೆದು ಮಾಡಿರ್ತಾರೆ. ಸೊ ಹಾಗಾಗಿ ಇದು ಆರ್ಗಾನಿಕ್ ಅಲ್ಲಿ ನಮಗೆ ಸಿಗುತ್ತೆ, ಆರ್ಗಾನಿಕ್ ಸರ್ಟಿಫಿಕೇಟ್ ಕೂಡ ಇದೆ ನಮ್ಮಲ್ಲಿ ಸಿಗುತ್ತೆ ಆಕ್ಟಿವಿಟಿ ಗೋಲ್ಡ್ಗೆ. ಸೊ ಇದನ್ನ ಕೂಡ ನಾವು ಪ್ರಮೋಟ್ ಮಾಡಬಹುದು. ಇದು ಡೋಸೇಜ್ ಏನಂದ್ರೆ ಸೇಮ್ ಆಕ್ಟಿವಿಟಿ ಏನಿದೆ ಸೇಮ್ ಡೋಸೇಜ್ ಇರುತ್ತೆ, ಅದು ನಿಮ್ಗೆ ಲ್ಯಾಬ್ ಪ್ರಿಪೇರ್ಡ್ ಸಿಗುತ್ತೆ, ಇದು ನಿಮ್ಗೆ ಆರ್ಗಾನಿಕ್ ಅಲ್ಲಿ ಸಿಗುತ್ತೆ. ಇವೆರಡೇ ಡಿಫ್ರೆನ್ಸ್ ಇವೆರಡಕ್ಕೂ ಇರುವಂತದ್ದು. ಸೊ ಇದಕ್ಕೂ ಕೂಡ ನಿಮ್ಗೆ 500 ml ಮಾತ್ರ ಸಿಗುತ್ತೆ, ಇದು 100 ml ಸಿಗಲ್ಲ, 5 ಲೀಟರ್ ಸಿಗಲ್ಲ, ಇದು ಓನ್ಲಿ 500 ml ಸಿಗುವಂತದ್ದು ಆಕ್ಟಿವಿಟಿ ಗೋಲ್ಡ್. MRP ಬಂದು 599 ಇರುತ್ತೆ, ಡಿಸ್ಕೌಂಟ್ ಪ್ರೈಸ್ ಅಲ್ಲಿ 521 rupees ನಿಮ್ಗೆ ಸಿಗುತ್ತೆ. ಇದು ಕೂಡ 10+1, 20+2, 39+6 ಈ ತರ ಆಫರ್ ಕೊಟ್ಟಿರ್ತಾರೆ. ಓಕೆ, ಇನ್ನು ಈ ತರದ್ದು ಕ್ವಾಲಿಟಿ ಇರುವಂತದ್ದು ಕಾಂಪಿಟೇಟಿವ್ ಪ್ರಾಡಕ್ಟ್ ನಾವು ಹೊರಗಡೆ ನೋಡಕ್ ಹೋದ್ರೆ, ಒಂದು ಕಂಪನಿ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್, ಇನ್ನೊಂದು ಕಂಪನಿ ಇದೆ, ಆ ಕಂಪನಿನಲ್ಲಿ ಸೇಮ್ ಹಾಫ್ ಲೀಟರ್ ಇರುವಂತದ್ದು, ಸೇಮ್ ಕ್ವಾಲಿಟಿ ಇರುವಂತದ್ದು 756 rupees MRP ಇದೆ. ಸೊ ಹಾಗಾಗಿ ನಾವು ನಿಜವಾಗ್ಲೂ ಪುಣ್ಯ ಮಾಡಿದೀವಿ ಮೋದಿ ಕೇರ್ ನಲ್ಲಿ, ಬಿಕಾಸ್ ಸ್ವದೇಶಿ ಕಂಪನಿ, ಅದು ಬಂದು ಇನ್ನೊಂದು ಪಕ್ಕದಲ್ಲಿರುವಂತಹ ಕಂಪನಿ ಫಾರಿನ್ ಕಂಟ್ರಿ ಕಂಪನಿ. ಫಾರಿನ್ ಕಂಟ್ರಿ ಕಂಪನಿಲಿ ನಾವು ತಗೊಳ್ದ ಆಸ್ ಯೂಶುವಲ್ ಏನಾದ್ರು ಸೇಮ್ ಕ್ವಾಲಿಟಿ ಕೊಟ್ಟರು ಕೂಡ ಪ್ರೈಸ್ ವೈಸ್ ಹೈಕ್ ಇರುತ್ತೆ. ಬಟ್ ಸೇಮ್ ಕ್ವಾಲಿಟಿ ನಮ್ಮ ದೇಶದ ಕಂಪನಿ, ನಮ್ಮ ದೇಶಕ್ಕೆ ಟ್ಯಾಕ್ಸ್ ಉಳಿಯುತ್ತೆ, ನಮ್ಮ ರೈತರುಗಳಿಗೆ ನಾವು ಪ್ರಮೋಟ್ ಮಾಡೋದ್ರಿಂದ ಕಡಿಮೆ ಬೆಲೆಯಲ್ಲಿ ಅವ್ರು ಕೊಡಬಹುದು. ಅದಲ್ಲದೆ ನಾವು ಹೆಚ್ಚು ಜನಕ್ಕೆ ಪ್ರಮೋಟ್ ಮಾಡಿದಾಗ 13+6 ಅಂತ ಹೇಳಿ 6 ಆಫರ್ ಸಿಗುತ್ತೆ, ಇನ್ಕಮ್ ಸಿಗುತ್ತೆ. ನಾವು ಇನ್ನೂ ಹೆಚ್ಚು ಜನ ಪ್ರಮೋಟ್ ಮಾಡ್ತೀವಿ ಅಂದ್ರೆ ಫಾರಿನ್ ಟ್ರಿಪ್ ಸಿಗುತ್ತೆ, ಕಾರ್ ಸಿಗುತ್ತೆ ಅಂದ್ರೆ ಯಾಕೆ ಮಾಡ್ಬಾರ್ದು ಸರ್? ಇದನ್ನೇ ಬಳಸ್ಕೊಂಡು ನಾನು ಕೂಡ ಮಾಡಿದ್ದೆ. ಇವತ್ತು ತಕ್ಷಣದ ಓನ್ ಕಾರಲ್ಲಿ ಓಡ್ತಾ ಇದೀನಿ 24 ಏಜ್ ಅಲ್ಲಿ. ನಾನು ಇದೇ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಬಳಸ್ಕೊಂಡು 2 ಫಾರಿನ್ ಟ್ರಿಪ್ ಎಲಿಜಿಬಲ್ ಆಗಿದ್ದೀನಿ, ಒಂದ್ಸಲ ಥೈಲ್ಯಾಂಡ್, ಇನ್ನೊಂದ್ಸಲ ಮಲೇಷಿಯಾ. ಸೊ ಹಾಗಾಗಿ ಈ ತರ ಪ್ರತಿಯೊಂದು ಪ್ರಾಡಕ್ಟ್ ನಿಮ್ಗೆ ಅವೈಲೇಬಲ್ ಆಗುತ್ತೆ. ಹೋಪ್ ನಿಮ್ಗೆ 2 ಪ್ರಾಡಕ್ಟ್ ಈಗ ಇನ್ಫಾರ್ಮೇಶನ್ ಕೊಟ್ಟೆ, ಒಂದು ಆಕ್ಟಿವಿಟಿ, ಇನ್ನೊಂದು ಆಕ್ಟಿವಿಟಿ ಗೋಲ್ಡ್. ಹೋಪ್ ನಿಮ್ಗೆ ಇವೆರಡು ಪ್ರಾಡಕ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇನ್ನು 2 ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಅದು ಬಂದು ಒಂದು ಆಕ್ಟಿವ್ ಮ್ಯಾಕ್ಸ್ ಅಂತ ಹೇಳಿ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ನಮ್ಮಲ್ಲಿ ಸಿಗುತ್ತೆ. ಒಂದು ಗ್ರೋತ್ ನ್ಯೂಟ್ರಿಯೆಂಟ್, ಇಳುವರಿ ಚೆನ್ನಾಗಿ ಬರ್ಲಿಕ್ಕೋಸ್ಕರ ಹೆಲ್ಪ್ ಮಾಡ್ಕೊಡುತ್ತೆ. ಇನ್ನೊಂದು ಬಂದು ಆಕ್ಟಿವ್ ಝೈಮ್ ಅಂತ ಹೇಳಿ, ಸೊ ಇದು ಕೂಡ ನಿಮ್ಗೆ ನಮ್ಮಲ್ಲಿ ಅವೈಲೇಬಲ್ ಆಗುತ್ತೆ. ಇದು ಕೂಡ ಗ್ರೋತ್ ನ್ಯೂಟ್ರಿಯೆಂಟ್. 2 ಗ್ರೋತ್ ನ್ಯೂಟ್ರಿಯೆಂಟ್, ಬಟ್ ಯಾವ್ಯಾವಾಗ ಯಾವ್ದನ್ನ ಬಳಸಬೇಕು ಅಂತ ಹೇಳಿ ನಾನು ಈಗ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ಈಗ ನಿಮ್ಗೆ ಸಿಂಪಲ್ ಆಗಿ ಇಲ್ಲಿ ಶೇರ್ ಆಗುತ್ತೆ ಸ್ಕ್ರೀನ್ ಮೇಲೆ, ಒಂದು PDF ಶೇರ್ ಆಗುತ್ತೆ, ಹಾಗೆ ನೋಡಿ. ಗೋಯಿಂಗ್ ಮೀಟಿಂಗ್ ಶೇರ್ ಆಗ್ತಾ ಇದೆಯಲ್ಲ. ನಾವೆಲ್ಲ ಬಳಸ್ತಾರಂತಹ ಔಷಧಿಗಳೆಲ್ಲ ಏನಾಗುತ್ತೆ, ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿದಾಗ ಕೆಲವೊಬ್ರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಗಿಡ ಏನಿದೆ, ಗಿಡದ ಹೊರಗಡೆ ತರಂತ ಕೆಮಿಕಲ್ಸ್ ಗಳು ಏನಾಗುತ್ತೆ ಯೂಸ್ ಮಾಡ್ತೀವಿ. ಹೈಲಿ ಕೆಮಿಕಲ್ ಗಳನ್ನ ಬಳಕೆ ಮಾಡಿರೋ ಕಾರಣ ಏನಾಗುತ್ತೆ ಅಂತಂದ್ರೆ, ಗಿಡದ ಬೇರ್ ಹತ್ರ ಇರುವಂತಹ ಸ್ವಲ್ಪ ನ್ಯೂಟ್ರಿಯೆಂಟ್ ಗಳು ಗಿಡ ಹೇಳ್ಕೊಳುತ್ತೆ 40 to 50%. ಇನ್ ರಿಮೈನಿಂಗ್ ಇರುವಂತಹ 50 to 60% ಏನಾಗುತ್ತೆ,
ಅದು ಹಾಗೆ ಮಣ್ಣಲ್ಲಿ ಉಳ್ಕೊಳ್ಳುತ್ತೆ. ಹೊರಗಡೆ ಇರುವಂತಹ ಕೆಮಿಕಲ್ಸ್ ಗಳಿರ್ಬೋದು, ನ್ಯೂಟ್ರಿಯೆಂಟ್ ಗಳೇ ಅಂತ ಹೇಳ್ತೀವಿ. ಅದರಿಂದ ಏನಾಗುತ್ತೆ, ಅಲ್ಲಿರುವಂತಹ ಭೂಮಿಯ ಫಲವತ್ತತೆ ಕಳ್ಕೊಳ್ತಾ ಹೋಗುತ್ತೆ. ಬಿಕಾಸ್ ಹೈಲಿ ಕೆಮಿಕಲೈಸ್ಡ್ ಆಗಿರುವಂತಹ ಹೊರಗಡೆ ಸಿಗುವಂತಹ ಒಂದು ಕೆಮಿಕಲ್ ನಾವು ಬೆಳಿತೀವಿ. ಅದರಿಂದ ಏನಾಗುತ್ತೆ, ನೆಕ್ಸ್ಟ್ ನಾವ್ ಯಾವ್ದಾದ್ರು ಒಂದು ಬೆಳೆ ಬೆಳಿತೀವಿ ಅಂತ ಅಂದಾಗ ಅದು ಕ್ವಾಲಿಟಿ ಚೆನ್ನಾಗಿ ಬರಲ್ಲ ಅಥವಾ ಇಳುವರಿ ಚೆನ್ನಾಗಿ ಬರಲ್ಲ. ಅದರಿಂದ ಈ ತರ ರೋಗಗಳೆಲ್ಲ ಬರ್ಲಿಕ್ಕೋಸ್ಕರ ಕಾರಣ ಆಗ್ತಾ ಇರುತ್ತೆ. ನೋಡ್ತಾ ಇರ್ಬೋದು, ಇದೆಲ್ಲ ಭೂಮಿ ಫಲವತ್ತತೆ ಕಳ್ಕೊಂಡಿರೋ ಕಾರಣ ಈ ತರ ಬೆಳೆಗಳು ಚೆನ್ನಾಗಿ ಬರ್ತಾ ಇರಲ್ಲ. ಸೊ ಈ ತರ ಸೊ ಅದಕ್ಕೋಸ್ಕರನೇ ನಿಮ್ಗೋಸ್ಕರ ಮೋದಿ ಕೇರ್ ಕಂಪನಿ ಇಂಟ್ರೊಡ್ಯೂಸ್ ಮಾಡಿದೆ ಒನ್ ಆಫ್ ದಿ ಬ್ಯೂಟಿಫುಲ್ ವಂಡರ್ಫುಲ್ ಪ್ರಾಡಕ್ಟ್. ತುಂಬಾನೇ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡಬಲ್ ಇರುವಂತಹ ಪ್ರಾಡಕ್ಟ್ ಆಕ್ಟಿವ್ ಮ್ಯಾಕ್ಸ್. ಇಟ್ಸ್ ಅ ಬಯೋಸ್ಟಿಮ್ಯುಲೆಂಟ್ ಪ್ರಾಡಕ್ಟ್ ಅಂತ ಹೇಳಿ ಕರಿಬಹುದು. ಇದು ಮ್ಯಾಕ್ಸಿಮೈಸಸ್ ಪ್ಲಾಂಟ್ ಗ್ರೋತ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಆ ಒಂದು ಗಿಡನ ಬೆಳವಣಿಗೆ ಆಗ್ಲಿಕ್ಕೋಸ್ಕರ ಹೆಚ್ಚು ಹೆಲ್ಪ್ ಮಾಡ್ಕೊಡುವಂತಹ ಒಂದು ನ್ಯೂಟ್ರಿಯೆಂಟ್ ಬಯೋಸ್ಟಿಮ್ಯುಲೆಂಟ್ ಅಂತ ಹೇಳಿ ನಮಗೆ ಕೊಟ್ಟಿದ್ದಾರೆ. ಈ ಆಕ್ಟಿವ್ ಮ್ಯಾಕ್ಸ್ ನ ಏನಕ್ಕೆ ಬಳಕೆ ಮಾಡ್ಬೇಕು ಅಂದ್ರೆ ಇದೊಂದು ಅಡ್ವಾನ್ಸ್ ಟೆಕ್ನಾಲಜಿ ಫಾರ್ಮುಲೇಷನ್. ಅಂದ್ರೆ ಮೆಟಬಾಲಿಸಮ್, ಆ ಒಂದು ಗಿಡದ ಮೆಟಬಾಲಿಸಮ್ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಮ್ಯಾಕ್ಸಿಮೈಸ್ ಗ್ರೋತ್ ಅಂದ್ರೆ ಒಂದು ಪ್ಲಾಂಟ್ ಗ್ರೋತ್ ಏನಿದೆ, ಬೆಳವಣಿಗೆ ಏನಿದೆ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಇಳುವರಿ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ನಿಮಗೆ ಪ್ರಾಫಿಟ್ ಮಾಡ್ಲಿಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದಾಗ ಸಿಂಪಲ್ ಆಗಿ ನಿಮ್ಗೆ ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. ವೈ ಆಕ್ಟಿವ್ ಮ್ಯಾಕ್ಸ್? ಇದು ಫಾರ್ಮರ್ಸ್ ಗಳು ಮ್ಯಾಕ್ಸಿಮಮ್ ಇಶ್ಯೂಸ್ ಗಳು ಏನಿದೆ ಅಂತ ಅಂದ್ರೆ ಜರ್ಮಿನೇಷನ್ ಇಶ್ಯೂಸ್. ಸರ್ ನಾವು ಏನಾದ್ರು ಬಿತ್ತನೆ ಬೀಜ ಹಾಕಿದಾಗ ಅದು ಸರಿಯಾಗಿ ಮೊಳಕೆ ಬರಲ್ಲ ಸರ್. ಗಿಡ ನಾವು ಏನಾದ್ರು ನಾಟಿ ಮಾಡ್ತೀವಿ ಅಂತಂದ್ರೆ ಅದು ಸರಿಯಾಗಿ ಮೊಳಕೆ ಹೊಡೆಯಲ್ಲ ಸರ್. ಇದೆಲ್ಲ ಪ್ರಾಬ್ಲಮ್ಗಳು ಬರುತ್ತೆ. ಹಾಗಾಗಿ ಆಕ್ಟಿವ್ ಮ್ಯಾಕ್ಸ್ ಬೇಕು. ಗಿಡಗಳಿಗೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಅಲ್ಲಿರುವಂತಹ ಕ್ಲೈಮೇಟ್ ಇರ್ಬೋದು, ಅದಕ್ಕೆ ಸರಿಯಾಗಿ ನ್ಯೂಟ್ರಿಯೆಂಟ್ ಸಿಗದೆ ಇರುವಂತಹ ಕಾರಣದಿಂದ ಆ ಒಂದು ಗಿಡಕ್ಕೆ ಸ್ಟ್ರೆಸ್ ಆಗುತ್ತೆ, ಹಾಗಾಗಿ ಇಳುವರಿ ಬರದೇ ಇರೋ ಕಾರಣ ಇರುತ್ತೆ. ಅದೊಂದು ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಆಕ್ಟಿವ್ ಮ್ಯಾಕ್ಸ್ ಬೇಕು, ಆ ಒಂದು ಪ್ರಾಬ್ಲಮ್ ಹೋಗ್ಲಿಕ್ಕೋಸ್ಕರ. ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ, ಅಂದ್ರೆ ಫರ್ಟಿಲೈಸರ್ ಗಳು ಸರಿಯಾಗಿ ಅದಕ್ಕೆ ಎಫಿಷಿಯಂಟ್ ಆಗಿ ಬೇಕಾಗಿರುವಂತದ್ದು ಅವ್ರು ಅದಕ್ಕೆ ಪೂರೈಕೆ ಆಗಿರಲ್ಲ ಸರ್. ಸೊ ಅದಕ್ಕೆ ನಿಮ್ಗೆ ಇದು ಯೂಸ್ ಆಗುತ್ತೆ. ಈಲ್ಡ್ ಅಂಡ್ ಕ್ವಾಲಿಟಿ ಲಾಸ್ ಆಗುತ್ತೆ ಸರ್, ಸರಿಯಾಗಿ ಇಳುವರಿ ಬರಲ್ಲ, ಕ್ವಾಲಿಟಿ ಫ್ರೂಟ್ ಬರಲ್ಲ ಸರ್ ಅಂತ ಅಂದಾಗ ಈ ಒಂದು ಆಕ್ಟಿವ್ ಮ್ಯಾಕ್ಸ್ ಅದಕ್ಕೆ ಪರಿಹಾರ ಮಾಡ್ಕೊಡುತ್ತೆ. ಪೂರ್ ಸಾಯಿಲ್ ಹೆಲ್ತ್, ಆ ಒಂದು ಭೂಮಿಯ ಫಲವತ್ತತೆ ಏನಾಗುತ್ತೆ ಕಳ್ಕೊಂಡಿರುತ್ತೆ ಸರ್ ಅಂದಾಗ ಇದನ್ನ ಯೂಸ್ ಮಾಡಿದಾಗ ಭೂಮಿ ಫಲವತ್ತತೆ ಚೆನ್ನಾಗಾಗುತ್ತೆ. ಏನಕ್ಕೆ ಯೂಸ್ ಆಗುತ್ತೆ, ಏನಕ್ಕೆ ಆಗುತ್ತೆ ಇದೆಲ್ಲ ಇಶ್ಯೂಸ್ ಗಳಿಗೆಲ್ಲ ಇದು ಯೂಸ್ ಆಗುತ್ತೆ ಅಂತಂದ್ರೆ, ಇದು ನಿಮ್ಗೆ ಇಲ್ಲೂ ಒಂದು ಶೇರ್ ಮಾಡ್ತೀನಿ ನೋಡಿ. ಹಾಗೇನೆ ರಾ ಮೆಟೀರಿಯಲ್ ಇದು ತಂದಿರುವಂತದ್ದು ಎಲ್ಲಿ ಅಂತಂದ್ರೆ ಓಷನಿಕ್ ಪ್ಲಾಂಟ್ ಫ್ರಮ್ ಐರ್ಲ್ಯಾಂಡ್ ಅಂತ ಹೇಳಿ ಕರ್ತಾರೆ. ಐರ್ಲ್ಯಾಂಡ್ ಇದರಿಂದ ಅಲ್ಲಿ ಸಮುದ್ರ ಏನಿದೆ ಆ ಸಮುದ್ರದಲ್ಲಿ ಸಿಗುವಂತಹ ಒಂದು ಪಾಚಿ, ಅದು ಒಂದು ಗಿಡ ಅಂತ ಹೇಳ್ಬೋದು, ಒಂದು ಪ್ಲಾಂಟ್ ಅಂತ ಹೇಳ್ಬೋದು. ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಅದು ತೆಗ್ದಿರ್ತಾರೆ. ಅದನ್ನ ತೆಗೆದುಬಿಟ್ಟು ಇದನ್ನ ಮಾಡಿರ್ತಾರೆ. ಇದು ಗ್ರೋತ್ ನ್ಯೂಟ್ರಿಯೆಂಟ್. ಆ ಒಂದು ಅದರಲ್ಲಿ ಇರುವಂತಹ ಒಂದು ನ್ಯೂಟ್ರಿಯೆಂಟ್ ಗಳು ಏನಿದೆ ಅದು ಗಿಡನ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ಲಿಕ್ಕೋಸ್ಕರ, ಇಳುವರಿ ಚೆನ್ನಾಗಿ ಬರ್ಲಿಕ್ಕೋಸ್ಕರ, ಅಥವಾ ಸೀಡ್ ಟ್ರೀಟ್ಮೆಂಟ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಒಂದು ಕೆಲವೊಂದು ಬಿತ್ತಿನ ಬೀಜಗಳೆಲ್ಲ ಚೆನ್ನಾಗಿ ಮೊಳಕೆ ಹೊಡೆಯಲ್ಲ, ಅದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ಚೆನ್ನಾಗಿ ಮೊಳಕೆ ಹೊಡೆಯಲಿಕ್ಕೆಲ್ಲ ಹೆಲ್ಪ್ ಮಾಡ್ಕೊಡುತ್ತೆ. ಸೊ ಇದು ನೀವು ನೋಡಿರ್ಬೋದು, ಇಲ್ಲಿ ಕೊಟ್ಟಿರ್ತಾರೆ ಓಷನಿಕ್ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಸೀವಿಡ್ ಅಂತ ಹೇಳಿ, ಅಂದ್ರೆ ಸಮುದ್ರ ಪಾಚಿ ಅಂತ ಹೇಳಿ. ಜೊತೆಗೆ ಆರ್ಗಾನಿಕ್ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ಇದಕ್ಕೆ. ಆರ್ಗಾನಿಕ್ ಟ್ರಸ್ಟ್ ಅಂಡ್ ಲಿಸ್ಟೆಡ್ ಬೈ OMRI ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಸೊ ಹಾಗೆ ಇದು ಆರ್ಗಾನಿಕ್ ಆಗಿದೆ, ಮಾರ್ಕೆಟ್ ಅಲ್ಲಿ ನಾವು ಆರಾಮಾಗಿ ಇದನ್ನ ಕೊಡ್ಬೋದು, ಫ್ಯೂಚರ್ ಪ್ರಾಡಕ್ಟ್ ಅಂತಾನೆ ಅನ್ಬೋದು. ಸೊ ಈ ಸೀವಿಡ್ ಕಾಂಪೋನೆಂಟ್ ಬಳಸೋದ್ರಿಂದ ನಮ್ಗೆ ಏನು ಸರ್ ಅಂತ ಅಂದಾಗ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಸೈಟೋಕಿನಿನ್, ಬೀಟೇನ್ಸ್, ಆಕ್ಸಿನ್, ಹೈಡ್ರೋಲೋಸಿಡಿನ್, ಪ್ರೋಟೀನ್ ಕಾಂಪ್ಲೆಕ್ಸ್, ಗಿಬರ್ಲಿನ್ಸ್, ಎನ್ಸೈಮ್ಸ್ ಅಂತ ಹೇಳಿ ಕೆಲವೊಂದು ಇದರಲ್ಲಿ ನಮ್ಗೆ ಕಾಂಪೋನೆಂಟ್ ಗಳು ಸಿಗುತ್ತೆ. ಇದನ್ನ ಬಳಕೆ ಮಾಡೋದ್ರಿಂದ ಸ್ಟಾರ್ಟಿಂಗ್ ಸ್ಟೇಜ್ ಇಂದ ಹಿಡಿದು ಇಳುವರಿ ಬರೋ ತನಕ ಕೂಡ ಹೆಲ್ಪ್ ಆಗುತ್ತೆ. ಆ ಒಂದು ಪ್ರತಿಯೊಂದು ನ್ಯೂಟ್ರಿಯೆಂಟ್ ಗಳ ಕೆಲಸ ಏನು ಅಂತ ಹೇಳಿ ಮುಂದೆ ನಿಮ್ಗೆ ಒಂದು ಇಮೇಜ್ ಇದೆ, ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಏನಕ್ಕೆ ಸೀವಿಡ್ ನೇ ಬಳಸಬೇಕು, ಇದ್ರ ನ್ಯಾಚುರಲ್ ಅಡ್ವಾಂಟೇಜ್ ಏನಂತಂದ್ರೆ ಇದು ನೇಚರಲ್ಲಿ ಆರ್ಗಾನಿಕ್ ಆಗಿ ಸಿಗುತ್ತೆ, ಹಾಗಾಗಿ ನಾವು ಬಳಸಬೇಕಾಗುತ್ತೆ. 60 ಮಿನರಲ್ಸ್ ಮತ್ತೆ ಎಲಿಮೆಂಟ್ಸ್ ಗಳು ಇದರಲ್ಲಿದೆ. ಅದೇ ರೀತಿ 21 ಅಮಿನೋ ಆಸಿಡ್ಸ್ ಗಳಿದೆ. ಸಿಂಪಲ್ ಅಂಡ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಗಳು ಇದರಲ್ಲಿ ಸಿಗುತ್ತೆ. ಎಸೆನ್ಷಿಯಲ್ ಪ್ಲಾಂಟ್ ಗ್ರೋತ್ ನ್ಯೂಟ್ರಿಯೆಂಟ್ಸ್ ಅಂಡ್ ಹಾರ್ಮೋನ್ಸ್ ಅಂತ ಹೇಳಿ ಅದಕ್ಕೆ ಬೇಕಾಗಿರುವಂತಹ ಅವಶ್ಯಕತೆ ಇರುವಂತಹ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಗಳು ಇದರಲ್ಲಿ ಇರೋದ್ರಿಂದ ಗಿಡಗಳಿಗೆ ತುಂಬಾ ಯೂಸ್ ಆಗುತ್ತೆ, ಹಾಗಾಗಿ ಇದನ್ನ ಯೂಸ್ ಮಾಡಬೇಕು. ಅದೇ ರೀತಿ ಟ್ರೇಸ್ ಎಲಿಮೆಂಟ್ಸ್ ಅಂತ ಇರ್ಬೋದು, ಆಲ್ಗೆನಿಕ್ ಆಸಿಡ್, ಸಾಯಿಲ್ ಕಂಡೀಷನರ್, ಸಾಯಿಲ್ ಆ ಒಂದು ಭೂಮಿಯ ಫಲವತ್ತತೆ ಚೆನ್ನಾಗಿ ಕಂಡೀಷನ್ ಆಗಿ ಇಟ್ಕೊಳ್ಳಿಕ್ಕೋಸ್ಕರ ಅದು ಹೆಲ್ಪ್ ಮಾಡ್ಕೊಡುತ್ತೆ, ಹಾಗಾಗಿ ತಗೊಳ್ಬೇಕು. ಇದೆಲ್ಲ ನಿಮ್ಗೆ ಇರುವಂತದ್ದು. ಸೊ ನಾವು ನೆಕ್ಸ್ಟ್ ಹೋಗೋಣ. ಅದೇ ರೀತಿ ಇದು ಕೆಲವೊಂದು ಕಾಂಪೋಸಿಷನ್ ಏನಿದೆ ಸರ್ ಇದರಲ್ಲಿ ಅಂತ ಹೇಳಿ ಕೆಲವೊಬ್ಬರೆಲ್ಲ ಕೇಳ್ತಾ ಹೋಗ್ತಾರೆ ಹೊರಗಡೆ ಎಲ್ಲ ಹೋದಾಗ. ಇದರಲ್ಲಿ ಹ್ಯೂಮಿಕ್ ಆಸಿಡ್ ಬಳಸಿರುವಂತದ್ದು ಎಷ್ಟು ಪರ್ಸೆಂಟ್ ಇದೆ ಅಂತ ಹೇಳಿ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಹೈಡ್ರೋಲೈಸ್ಡ್ ಪ್ರೋಟೀನ್ ಅಂಡ್ ಅಮಿನೋ ಆಸಿಡ್ಸ್ ಗಳು ನಿಮ್ಗೆ ಎಷ್ಟು ಪರ್ಸೆಂಟ್ ಬಳಸಿರ್ತಾರೆ. ಪೋಲಿಸ್ಯಾಚರೈಡ್ಸ್ ಅಂತ ಹೇಳಿ ಅದು ಕೂಡ ಪೋಲಿಸ್ಯಾಚರೈಡ್ಸ್ ಅಷ್ಟು ಪ್ರಮಾಣ ಬಳಸಿರ್ತಾರೆ. ಓಷಿಯನಿಕ್ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಮೈಕ್ರೋಬಯಲ್ ಮೆಟಾಬಲೈಟ್ಸ್ ಅಂತ ಹೇಳಿ ಏನ್ ಹೇಳ್ತಾರೆ ಅದನ್ನ ಜಾಸ್ತಿ ಪ್ರಮಾಣ ಬಳಸಿರ್ತಾರೆ.
ಇದು ಸ್ಟಾರ್ಟಿಂಗ್ ಸ್ಟೇಜ್ ಅದಕ್ಕೆ ಪ್ರಮಾಣ. ನಮ್ಮಲ್ಲಿ ಆಕ್ಟಿವ್ ಝೈಮ್ ಅಂತ ಹೇಳಿದ್ನಲ್ಲ, ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ಪ್ರಾಡಕ್ಟ್ ಆಕ್ಟಿವ್ ಝೈಮ್ ಅಂತ ಹೇಳಿ, ಇದು ಆಕ್ಟಿವ್ ಮ್ಯಾಕ್ಸ್ ಹೇಳ್ತಾ ಇರೋದು. ಈ ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ ನಿಮ್ಗೆ ಜಾಸ್ತಿ ಹ್ಯೂಮಿಕ್ ಆಸಿಡ್ ಇರಲ್ಲ, ಬಟ್ ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ ಜಾಸ್ತಿ ಹ್ಯೂಮಿಕ್ ಆಸಿಡ್ ಇರುತ್ತೆ. ಹಾಗಾಗಿ ನೀವು ಅದನ್ನ ನಿಮ್ಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕೊಡಲ್ಲ, ನಿಮ್ಗೆ ಆಮೇಲೆ ಕೊಡೋದು. ಈ ಆಕ್ಟಿವ್ ಮ್ಯಾಕ್ಸ್ ನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕೊಡುವಂತದ್ದು ಏನಕ್ಕೆ ಅಂದ್ರೆ ಇದು ಓಷಿಯನಿಕ್ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಏನಿದೆ ಜಾಸ್ತಿ ಇರುತ್ತೆ ಇದು. ಹಾಗಾಗಿ ಅದು ಮೈಕ್ರೋಬಯಲ್ ಮೆಟಾಬಲೈಟ್ಸ್ ಏನಿರುತ್ತೆ ಅದು ಹೆಲ್ಪ್ ಮಾಡ್ಕೊಡುತ್ತೆ ಅಂತ. ಅಂದ್ರೆ ಆ ಒಂದು ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಅನ್ನಲ್ವಾ, ಅದನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ಕೊಡುತ್ತೆ. ಟುಗೆದರ್ ಗಿವ್ಸ್ 50% ಮೋರ್ ರಿಸಲ್ಟ್ ದೆನ್ ಯೂಸಿಂಗ್ ಎದರ್ ಆಫ್ ಇಟ್ ಸೆಪರೇಟ್ಲಿ. ಇದನ್ನ ಇನ್ ಕೇಸ್ ನೀವು ಕೆಲವೊಂದು ಜಾಗದಲ್ಲಿ ನಾವು ಟೆಸ್ಟ್ ಮಾಡಿ ನೋಡಿದೀವಿ, ಟೊಮ್ಯಾಟೊಗಳಿರ್ಬೋದು, ಚಿಲ್ಲಿಗಿರ್ಬೋದು, ಇದಕ್ಕೆಲ್ಲ ತರಕಾರಿಗಳಿರ್ಬೋದು, ಇದೆಲ್ಲ ಟೆಸ್ಟ್ ಮಾಡಿದಾಗ ಸಪರೇಟ್ ಒಂದು 2 ಇದಕ್ಕೆ ಸಾಲ್ಗಳಿಗೆ ಹೊರಗಡೆ ತರುವಂತ ಔಷಧಿಗಳನ್ನ ಸ್ಪ್ರೇ ಮಾಡಿದ್ದಾರೆ. ಸಪರೇಟ್ ಇನ್ನೊಂದ್ 2 ಸಾಲ್ಗೆ ನಮ್ಮ ಆಕ್ಟಿವ್ ಮ್ಯಾಕ್ಸ್ ಆಕ್ಟಿವಿಟಿನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ದಾರೆ. ರಿಸಲ್ಟ್ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಜಸ್ಟ್ ಒಂದು 15-20 ಡೇಸ್ ಅಲ್ಲಿ ಗೊತ್ತಾಗುತ್ತೆ. ಹೊರಗಡೆ ಆಲ್ರೆಡಿ ಬಳಕೆ ಮಾಡೋದಕ್ಕಿಂತನೂ 50% ಜಾಸ್ತಿ ಇದು ರಿಸಲ್ಟ್ ತೋರಿಸ್ತಾ ಹೋಗುತ್ತೆ. ಅದೆಲ್ಲ ನಿಮಗೆ ಬಿಫೋರ್ ಆಫ್ಟರ್ ಫೋಟೋಸ್ ಕೂಡ ಕೆಲವೊಂದು ಇದೆ, ಅದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇದೆಲ್ಲ ಹೇಗಾಗುತ್ತೆ ಏನಾಗುತ್ತೆ ಅಂತ ಹೇಳಿ. ಸೊ ಸಿಂಪಲ್ ಆಗಿ ಇದು ಮೇಜರ್ ಆಗಿ ಹೇಳ್ಬೇಕಂದ್ರೆ ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ ಇಂದ ಜಸ್ಟ್ 50% ನಿಮ್ಗೆ ರಿಸಲ್ಟ್ ಬರ್ತಾ ಇರುತ್ತೆ. ಬಟ್ ಆಕ್ಟಿವ್ ಮ್ಯಾಕ್ಸ್ ನ ನೀವು ಬಳಸೋದ್ರಿಂದ 90% ರಿಸಲ್ಟ್ ಬರ್ಲಿಕ್ಕೆ ಹೆಲ್ಪ್ ಮಾಡ್ಕೊಡುತ್ತೆ. ಓಕೆನಾ? ಇದು ಓಕೆ ಸರ್, ಆಕ್ಟಿವ್ ಮ್ಯಾಕ್ಸ್ ಇಷ್ಟೆಲ್ಲ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಮೇಜರ್ ಆಗಿ ಇದನ್ನ ಯಾವ ಟೈಮಲ್ಲಿ ಯೂಸ್ ಆಗಿ ಮಾಡಬಹುದು ಅಂತಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಇಂದಾನು ಯೂಸ್ ಮಾಡಬಹುದು. ಹೇಗೆ ಸರ್? ಇಂಪ್ರೂವ್ಡ್ ಸೀಡ್ ಜರ್ಮಿನೇಷನ್ ಅಂತ ಕರೀತಾರೆ. ಕೆಲವೊಂದು ಬಿತ್ತನೆ ಬೀಜ ನೀವು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಒಂದು ಬೋಲಲ್ಲಿ ನೀರ್ ತಕೊಂಡು ಅದಕ್ಕೆ ಒಂದು 10 to 15 ml ಆಕ್ಟಿವ್ ಮ್ಯಾಕ್ಸ್ ನ ಮಿಕ್ಸ್ ಮಾಡಿ ಆ ಬಿತ್ತನೆ ಬೀಜನ ಅದರಲ್ಲಿ 10 ರಿಂದ 15 ನಿಮಿಷ ನೆನೆಸಿ ಬಿತ್ತನೆ ಮಾಡೋದ್ರಿಂದ ಮೊಳಕೆ ಚೆನ್ನಾಗಿ ಹೊಡಿಲಿಕ್ಕೆ ಅದು ಹೆಲ್ಪ್ ಮಾಡ್ಕೊಡುತ್ತೆ. ಅದನ್ನ ಜರ್ಮಿನೇಷನ್, ಸೀಡ್ ಜರ್ಮಿನೇಷನ್ ಬರ್ಲಿಕ್ಕೋಸ್ಕರ ಹೆಲ್ಪ್ ಮಾಡ್ಕೊಳ್ಳುವಂಥದ್ದು. ಇದು ಸೀಡ್ ಟ್ರೀಟ್ಮೆಂಟ್ ಅಂತ ಹೇಳಿ ಕರೀತಾರೆ. ಇದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡಬಹುದು. ಜೊತೆಗೆ ಸ್ಟಿಮ್ಯುಲೇಟ್ ರೂಟ್ ಗ್ರೋತ್ ಅಂತ ಹೇಳಿ, ಅಂದ್ರೆ ರೂಟ್ ಟ್ರೀಟ್ಮೆಂಟ್ ಅಂತ ಕರೀತಾರೆ. ಕೆಲವೊಂದು ಎಲ್ಲಾ ಕೂಡ ನಿಮ್ಗೆ ಬಿತ್ತನೆ ಬೀಜನ ಸಿಗಲ್ಲ ಬಿತ್ತನೆ ಮಾಡ್ಲಿಕ್ಕೋಸ್ಕರ. ಹಾಗಾಗಿ ನಿಮ್ಗೆ ಹೊರಗಡೆ ನರ್ಸರಿನಲ್ಲಿ ಸಿಗುವಂತಹ ಕೆಲವೊಂದು ನಾಟಿ ಮಾಡ್ಲಿಕ್ಕೋಸ್ಕರ ಸಿಗುವಂತಹ ಗಿಡಗಳೇನಿದೆ, ಆ ಗಿಡಗಳ ಬೇರು ಕೂಡ ಚೆನ್ನಾಗಿ ಗ್ರೋತ್ ಆಗ್ಲಿಕ್ಕೋಸ್ಕರ, ರೂಟ್ ಗ್ರೋತ್ ಚೆನ್ನಾಗಾದಾಗ ಏನಾಗುತ್ತೆ, ಭೂಮಿಲಿ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುತ್ತೆ. ಕ್ಲೈಮೇಟ್ ಯಾವುದೇ ಬಂದಾಗ್ಲೂ ಕೂಡ ಅದ್ ಯಾವ್ದೇ ರೀತಿ ಬಾಗದೇ ಇರುವಂತದ್ದು ಅಥವಾ ಬಾಗಿದ್ರು ಕೂಡ ಅದ್ ಯಾವ್ದೇ ರೀತಿ ಹಾನಿ ಆಗದೆ ಇರುವಂತದ್ದು ಹೆಲ್ಪ್ ಮಾಡ್ಕೊತ್ತೆ, ತುಂಬಾ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ತರ ನಿಮ್ಗೆ ಆಕ್ಟಿವ್ ಮ್ಯಾಕ್ಸ್ ರೂಟ್ ಡಿಪ್ಪಿಂಗ್ ಹೆಲ್ಪ್ ಮಾಡ್ಕೊತ್ತೆ. ನೀವು ಆ ಒಂದು ಗಿಡ ಏನಿದೆ ಅದನ್ನ ಆ ಒಂದು ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ ಮಿಕ್ಸ್ ಮಾಡಿರ್ತಾರ ನೀರು, ಆ ನೀರಲ್ಲಿ ಚೆನ್ನಾಗಿ ಅದನ್ನ ಎಜ್ಜಿ ಅದನ್ನ ನಾಟಿ ಮಾಡೋದ್ರಿಂದ ರೂಟ್ ಗ್ರೋತ್ ಚೆನ್ನಾಗಾಗುತ್ತೆ. ಹಾಗಾಗಿ ನಿಮ್ಗೆ ಜಾಸ್ತಿ ಹೆಲ್ಪ್ ಮಾಡ್ಕೊಡ್ತದೆ. ಜರ್ಮಿನೇಷನ್ ಚೆನ್ನಾಗಿ ಬರ್ಲಿಕ್ಕೋಸ್ಕರ, ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳಿಕ್ಕೋಸ್ಕರ ಹೆಲ್ಪ್ ಮಾಡ್ಕೊಡುವಂಥದ್ದು ಇದು ಸ್ಟಾರ್ಟಿಂಗ್ ಸ್ಟೇಜ್. ಜೊತೆಗೆ ರೆಡ್ಯೂಸಸ್ ಕ್ರಾಪ್ ಸ್ಟ್ರೆಸ್. ಕೆಲವೊಂದೆಲ್ಲ ಕ್ಲೈಮೇಟ್ ಗಳಿಂದ ಏನಾಗುತ್ತೆ ಅಂದ್ರೆ ಗಿಡಗಳು ಬೇಗ ನ್ಯೂಟ್ರಿಯೆಂಟ್ಸ್ ಗಳು ಚೆನ್ನಾಗಿ ಸಿಗ್ದೇನೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿ ಬೇಗ ಬಾಡೋಗುವಂಥದ್ದು, ಬೇಗ ಆ ಒಂದು ನ್ಯೂಟ್ರಿಯೆಂಟ್ಸ್ ಸರಿಯಾಗಿ ಸಿಗ್ದೇನೆ ಭೂಮಿಯ ಫಲವತ್ತತೆ ಕಳ್ಕೊಂಡಿರೋದ್ರಿಂದ ಅದೇನಾಗುತ್ತೆ ಅಂತಂದ್ರೆ ಗಿಡಗಳು ಯಾವ್ದೇ ರೀತಿ ಚೆನ್ನಾಗಿ ಮೊಳಕೆ ಹೊಡೆಯಕ್ಕೆ ಹೆಲ್ಪ್ ಮಾಡ್ಕೊಡಲ್ಲ. ಬಟ್ ಇದು ಸ್ಪ್ರೇ ಮಾಡೋದ್ರಿಂದ ಅಥವಾ ರೂಟ್ ಡಿಪ್ಪಿಂಗ್ ಮಾಡಿ ಕೊಡೋದ್ರಿಂದ, ನೀವು ಬಿತ್ತನೆ ಬೀಜ ಚೆನ್ನಾಗಿ ಅದನ್ನ ನೆನೆಸಿ ನೀವು ಬಿತ್ತನೆ ಮಾಡೋದ್ರಿಂದ ಆ ಸ್ಟ್ರೆಸ್ ಲೆವೆಲ್ ಇದ್ರೂ ಕೂಡ, ಕ್ಲೈಮೇಟ್ ನಿಮ್ಗೆ ವೇರಿಯೇಷನ್ ಆದ್ರೂ ಕೂಡ ತಡ್ಕೊಳ್ಳೋ ಕೆಪಾಸಿಟಿ ಕೊಡುತ್ತೆ. ಓಕೆ ಅದನ್ನ ನಿಮ್ಗೆ ಹೇಳ್ತೀನಿ. ಓಕೆ, ಇದು ಬೆಟರ್ ಫೋಟೋಸಿಂಥೆಸಿಸ್ ಫೈಟೋಟಾನಿಕ್ ಎಫೆಕ್ಟ್ ಅಂತ ಹೇಳಿ ಕೊಡ್ಬೋದು. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನೀವು ಯಾವುದೇ ಒಂದು ಗಿಡ ನೋಡ್ಬೋದು, ಔಷಧಿಗಳು, ನೀರ್ ಇರ್ಬೋದು, ಗೊಬ್ಬರ ಇರ್ಬೋದು, ಪ್ರತಿಯೊಂದು ಕೂಡ ಭೂಮಿಯಿಂದ ತೆಗೆದುಕೊಂಡು ಸೂರ್ಯನ ಕಿರಣ ಏನಿದೆ ಅದರಿಂದ ಸಿಗುವಂತಹ ಒಂದು ವಿಟಮಿನ್ ಡಿ ಇರ್ಬೋದು, ಅದ್ರಲ್ಲಿ ಸಿಗುವಂತಹ ನ್ಯೂಟ್ರಿಯೆಂಟ್ ತಗೊಂಡು ಅದು ಆಹಾರನ ಉತ್ಪತ್ತಿ ಮಾಡ್ಕೊಡುತ್ತೆ. ಆ ಉತ್ಪತ್ತಿ, ಆ ಸಿಂಥೆಸಿಸ್ ಅಂತ ಹೇಳಿ ಕರೀತಾರೆ ಆ ಕ್ರಿಯೆಯನ್ನ ಇದು ಜಾಸ್ತಿ ಮಾಡ್ಕೊಡುತ್ತೆ. ಆ ಕ್ರಿಯೆನ ಫಾಸ್ಟ್ ಆಗೋ ರೀತಿ ಮಾಡ್ಕೊಡುತ್ತೆ. ಹಾಗಾಗಿ ಇದನ್ನ ನೀವು ಆಕ್ಟಿವ್ ಮ್ಯಾಕ್ಸ್ ನ ಯೂಸ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಅದೇ ಆಗ್ತಾ ಇರೋದು. ಆಕ್ಚುಲಿ ಕ್ಲೈಮೇಟ್ ಇಂದ ಯಾವ ತರ ನಿಮ್ಗೆ ಆಗುತ್ತೆ. ಬೆಟರ್ ಫ್ಲವರಿಂಗ್ ಅಂಡ್ ಫ್ರೂಟ್ಸ್. ಮತ್ತೆ ಇನ್ನೂ ಯಾವ ತರ ಹೆಲ್ಪ್ ಮಾಡ್ಕೊಡ್ತಂದ್ರೆ, ಇನ್ ಕೇಸ್ ಗಿಡ ಒಂದ್ ಸ್ವಲ್ಪ ಬೆಳೆದಾದ್ಮೇಲೆ ಹೂಗಳಿದೆ ಅಂದಾಗ ಅಥವಾ ಹೂ ಇಲ್ಲ ಅಂದಾಗ ಈ ಒಂದು ಆಕ್ಟಿವ್ ಮ್ಯಾಕ್ಸ್ ನ ನೀವು ಆಕ್ಟಿವಿಟಿ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದಾಗ ಆ ಹೂಗಳು ಚೆನ್ನಾಗಿ ಬರುತ್ತೆ. ಜಾಸ್ತಿ ಹೂ ಉದುರೋ ಸಮಸ್ಯೆ ಇತ್ತು ಅಂದ್ರೆ ಕಂಟ್ರೋಲ್ ಆಗುತ್ತೆ. ಹೂ ಉದುರೋ ಸಮಸ್ಯೆ ಏನಕ್ಕೆ ಆಗುತ್ತೆ ಅಂದ್ರೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿಯಿಂದ. ಇದು ಬಂಚ್ ಆಫ್ ನ್ಯೂಟ್ರಿಷನ್ ಈ ಒಂದು ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ ಇರೋದ್ರಿಂದ ನೀವು ಸ್ಪ್ರೇ ಮಾಡಿದಾಗ ಆಟೋಮೆಟಿಕ್ ಆ ಹೂಗಳು ಉದುರೋ ಸಮಸ್ಯೆ ಕಂಟ್ರೋಲ್ ಆಗಿ ಜಾಸ್ತಿ ಹೂ ಕಚ್ಚುತ್ತೆ. ಹೂ ಜಾಸ್ತಿ ಇದ್ದಾಗ ಏನಾಗುತ್ತೆ, ಇಳುವರಿ ಆಟೋಮೆಟಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಫ್ರೂಟ್ ಚೆನ್ನಾಗಿ ಬರ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಇದನ್ನ ಕೊಡೋದ್ರಿಂದ ಕ್ವಾಲಿಟಿ ಆಫ್ ದಿ ಫ್ರೂಟ್ ಚೆನ್ನಾಗಿ ಬರ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಆ ಫ್ರೂಟ್ ನ ಕ್ವಾಲಿಟಿ ಇರ್ಬೋದು, ಆ ಶೈನಿಂಗ್ ಇರ್ಬೋದು, ಜೊತೆಗೆ ವೆಯ್ಟ್ ಇರ್ಬೋದು, ಮೂರು ಕೂಡ ಬರ್ಲಿಕ್ಕೆ ಹೆಲ್ಪ್ ಮಾಡ್ಕೊಡುತ್ತೆ. ಬಿಕಾಸ್ ಈ ಒಂದು ಅರ್ಧ ಲೀಟರ್ ಆಕ್ಟಿವ್ ಮ್ಯಾಕ್ಸ್ ಇದೆಯಲ್ಲ,
ಒಂದು ಗಾಡಿ ತಿಪ್ಪೆ ಗೊಬ್ಬರದಲ್ಲಿರುವಂತಹ ನ್ಯೂಟ್ರಿಯೆಂಟ್ ಗಳೇನಿದೆ ಅದಿರುತ್ತೆ. ಅದು ಕೆಲವೊಬ್ರು ಆಕ್ಟಿವ್ ಮ್ಯಾಕ್ಸ್ ಒಂದ್ ಅರ್ಧ ಲೀಟರ್ ಕೊಟ್ಬಿಟ್ಟು ಹಾಗಾದ್ರೆ ಒಂದ್ ಗಾಡಿ ತಿಪ್ಪೆ ಗೊಬ್ಬರಕ್ಕೆ ಈಕ್ವಲ್ ಸರ್ ಅಂತ ಅನ್ಬೋದು. ಆತರ ಅಲ್ಲ, ಅದ್ರಲ್ಲಿ ಸಿಗುವಂತಹ ನ್ಯೂಟ್ರಿಯೆಂಟ್ ಗಳಲ್ಲಿ ಎಲ್ಲಾ ಸ್ವಲ್ಪ ಸ್ವಲ್ಪ ನ್ಯೂಟ್ರಿಯೆಂಟ್ ಇರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನೀವು ಇದನ್ನ ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ ಕೊಡೋದ್ರಿಂದ ಬೆಟರ್ ಫ್ರೂಟ್ ಕ್ವಾಲಿಟಿ ಬರ್ಲಿಕ್ಕೋಸ್ಕರ, ಕ್ವಾಲಿಟಿ ಚೆನ್ನಾಗಿ ಬರ್ಲಿಕ್ಕೋಸ್ಕರ ಕೂಡ ಹೆಲ್ಪ್ ಮಾಡ್ಕೊಡುತ್ತೆ. ಇನ್ನು ಅದಾದ್ಮೇಲೆ ಬೆಟರ್ ಈಲ್ಡ್. ನಿಮ್ಗೆ ಗೊತ್ತಿದೆ, ಹೂಗಳು ಜಾಸ್ತಿ ಚೆನ್ನಾಗಿದ್ದಾಗ, ಕಾಯಿಗಳು ಚೆನ್ನಾಗಿ ಶೈನಿಂಗ್ ಅಥವಾ ವೆಯ್ಟ್ ಚೆನ್ನಾಗಿ ಬಂದಾಗ ಇಳುವರಿ ಕೂಡ ಆಟೋಮೆಟಿಕಲಿ ಜಾಸ್ತಿ ಬಂದೇ ಬರುತ್ತೆ. ಇದು ಯಾವ್ಯಾವ ಬೆಳೆ ಮೇಲೆ ಕೊಡ್ಬೋದು ಸರ್ ಅಂತಂದ್ರೆ ಎಲ್ಲಾ ಬೆಳೆಗಳ ಮೇಲೂ ಕೂಡ ಕೊಡಬಹುದು. ಸೂರ್ಯಕಾಂತಿ ಹೂ ಇರ್ಬೋದು, ಕಬ್ಬು ಇರ್ಬೋದು, ಕೆಲವೊಂದು ದವಸ ಧಾನ್ಯಗಳಿರ್ಬೋದು, ತರಕಾರಿಗಳಿರ್ಬೋದು, ಫ್ರೂಟ್ಸ್ ಗಳಿರ್ಬೋದು, ಎಲ್ಲಾ ತರದ ಪ್ರತಿಯೊಂದನ್ನು ಕೊಡ್ಬೋದು. ಯಾವ್ಯಾವ ಟೈಮಲ್ಲಿ ಸ್ಪ್ರೇ ಮಾಡೋದು, ಯಾವ್ಯಾವ ಟೈಮಲ್ಲಿ ಕೊಡ್ಬೋದು ಸರ್ ಅಂತ ಅಂದಾಗ, ಸ್ಟಾರ್ಟಿಂಗ್ 3 ಇಂದ 4 ಎಲೆ ಇರುತ್ತಲ್ಲ, ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತ ಹೇಳಿ. ಹೌದು, ಆ ದ್ವಿತೀಯ ಸಂಶ್ಲೇಷಣ ಕ್ರಿಯೆನ ನಾನು ಹೇಳಿದ್ದು ಆಕ್ಚುಲಿ. ಓಕೆನಾ? ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಯಾವ ತರ ಕೊಡೋದು, 3 ಇಂದ 4 ಎಲೆ ಇರುತ್ತಲ್ಲ, ಆ ಎಲೆ ಇದ್ದಾಗ ಇದನ್ನ ಸ್ಪ್ರೇ ಮಾಡಿದಾಗ ಚೆನ್ನಾಗಿ ಏನ್ ಹೇಳ್ತಾರ ಅದನ್ನ ಬ್ರಾಂಚಸ್ ಜಾಸ್ತಿ ಬರ್ಲಿಕ್ಕೋಸ್ಕರ, ಅಂದ್ರೆ ಜಾಸ್ತಿ ಆ ಒಂದು ಕುಡಿ ಏನ್ ಹೇಳ್ತಾರಲ್ಲ, ಕೌಟ್ಲು ಹೊಡೆಯೋದು ಅಂತ ಹೇಳಿ ಕರೀತಾರೆ ಹಳ್ಳಿನಲ್ಲಿ, ಜಾಸ್ತಿ ಆ ತರ ಬರ್ಲಿಕ್ಕೋಸ್ಕರ ಹೆಲ್ಪ್ ಮಾಡ್ಕೊಳುತ್ತೆ. ಸೊ ಎರಡನೇ ಸ್ಪ್ರೇ ಯಾವ ತರ ಮಾಡ್ಬೋದು ಸರ್ ಅಂತಂದಾಗ, ಗಿಡದಲ್ಲಿ ಹೂ ಇರುತ್ತಲ್ಲ, ಆ ಹೂ ಸ್ಟೇಜ್ ಅಲ್ಲಿ ಕೂಡ ಒಂದ್ಸಲ ಸ್ಪ್ರೇ ಮಾಡ್ಬೋದು. ಆ ಹೂ ಉದ್ರ ಸಮಸ್ಯೆ ಕಂಟ್ರೋಲ್ ಆಗುತ್ತೆ, ಜಾಸ್ತಿ ಹೂ ಕಸ್ಲಿಕ್ಕೆ ಹೆಲ್ಪ್ ಮಾಡ್ಕೊಡುತ್ತೆ. ಇನ್ನು ಮೂರನೇ ಸ್ಪ್ರೇ ನೀವು ಯಾವ ತರ ಮಾಡ್ಬೋದು ಅಂತಾರ, ಗಿಡದಲ್ಲಿ ಕಾಯಿ ಇರುತ್ತಲ್ಲ, ಆ ಕಾಯಿ ಸ್ಟೇಜ್ ಅಲ್ಲಿ ಸ್ಪ್ರೇ ಮಾಡಿದಾಗ ಕಾಯಿ ದಪ್ಪ ಉದ್ದ ಶೈನಿಂಗ್ ಚೆನ್ನಾಗಿ ಬರ್ಲಿಕ್ಕೋಸ್ಕರ ಆಕ್ಟಿವ್ ಮ್ಯಾಕ್ಸ್ ಹೆಲ್ಪ್ ಮಾಡ್ಕೊಡುತ್ತೆ. ಓಕೆನಾ? ಓಕೆ, ಇದನ್ನ ಯಾವ ತರ ಡೋಸೇಜ್ ಸರ್ ಅಂತ ಹೇಳಿ ಯಾರೋ ಒಬ್ರು ಕೇಳ್ತಾ ಇದ್ರು, ಅಪ್ಲಿಕೇಶನ್ ಯಾವ ತರ ಮಾಡೋದು ಸರ್ ಒಂಚೂರು ಹೇಳ್ಕೊಡಿ ಅಂತ. ಸೀಡ್ ಟ್ರೀಟ್ಮೆಂಟ್ ನೀವು ಮಾಡ್ಬೇಕಾದ್ರೆ ಸಿಂಪಲ್ ಆಗಿ ತಿಳ್ಕೊಳ್ಳಿ. ಈಗ 1 kg ನೀವು ಸೀಡ್ ಇದೆ ಅಂತ ಅಂದಾಗ, ಆ ಜಾಗದಲ್ಲಿ 1 ಲೀಟರ್ ನೀರ್ ತಗೊಳ್ಳಿ. ಅದಕ್ಕೆ ಎಷ್ಟು ಆಗುತ್ತೆ ಅಷ್ಟು ಪ್ರಮಾಣದ ನೀರ್ ತಗೊಳ್ಳಿ. 1 ಲೀಟರ್ ನೀರ್ಗೆ 5 to 10 ml ಅಷ್ಟು ಮಿನಿಮಮ್ ಅಂದ್ರೂ ಮಿಕ್ಸ್ ಮಾಡಿ. ಕೆಲವೊಂದು ಕೊಟ್ಟಿರ್ತಾರೆ 2 to 3 ml ಅಂತ ಕೊಟ್ಟಿದ್ದಾರೆ, ಬಟ್ ಆದ್ರೂ ಕೂಡ ನೀವು ಒಂದು 5 to 10 ml ಅದನ್ನ ಮಿಕ್ಸ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಬರುತ್ತೆ. 5 to 10 ml ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದಂತ ನೀರಿಗೆ ಆ ಒಂದು 1 kg ಎಷ್ಟು ಬೇಕು ಪ್ರಮಾಣ ಇರತ್ತಂತ ಒಂದು ಬಿತ್ತನೆ ಬೀಜ ಏನಿದೆ ಅದ್ರಲ್ಲಿ ಮಿಕ್ಸ್ ಮಾಡಿ ಒಂದು 10 ರಿಂದ 15 ನಿಮಿಷ ನೆನೆಗ್ ಬಿಟ್ಬಿಡಿ. ನೆನೆಗ್ ಬಿಟ್ಟಾದ್ಮೇಲೆ ಆಮೇಲೆ ಹೊರಗಡೆ ತೆಗೆದೋದನ್ನ ಬಿತ್ತನೆ ಮಾಡೋದ್ರಿಂದ ಚೆನ್ನಾಗಿ ಮೊಳಕೆ ಹೊಡೆಯಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಇದು ಒಂದು. ಎರಡನೇದು ರೂಟ್ ಟಿಪ್ಪಿಂಗ್ ಯಾವ ತರ ಮಾಡೋದು ಸರ್ ಅಂತ ಹೇಳಿ ಕೆಲವೊಬ್ರೆಲ್ಲ ಕೇಳ್ತಾ ಹೋಗ್ತಾರೆ. ಕೆಲವರು ನರ್ಸರಿ ಗಿಡ ಎಲ್ಲ ತರ್ದಿರ್ತಾರಲ್ಲ, ಸಿಂಪಲ್ ಆಗಿ ಒಂದು ದೊಡ್ಡ ಬೌಲ್ ತಗೊಳ್ಳಿ ಅಥವಾ ಯಾವ್ದೊಂದು ಬಕೆಟ್ ಟಬ್ ಏನಾಗುತ್ತೆ ಅದನ್ನ ತಗೊಂಡು ಅದಕ್ಕೆ ಬೇಕಾದಷ್ಟು ನೀರ್ ಹಾಕಿ, ಲೀಟರ್ಗೆ 5 ರಿಂದ 10 ml ಹೇಳಿದೆ ಅದೇ ಡೋಸೇಜ್ ಅಲ್ಲಿ ನೀವು ಆಕ್ಟಿವ್ ಮ್ಯಾಕ್ಸ್ ನ ಮಿಕ್ಸ್ ಮಾಡಿ ಆ ಒಂದು ಗಿಡದ ಬೇರೆ ಏನಿದೆ ಅದನ್ನ ಚೆನ್ನಾಗಿ ಅದ್ರಲ್ಲಿ ಡಿಪ್ ಮಾಡಿ ಅದನ್ನ ನಾಟಿ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ತುಂಬಾ ಚೆನ್ನಾಗಿ ಆ ಒಂದು ಗಿಡದ ಬೇರು ಚೆನ್ನಾಗಿ ರೂಟ್ ಗ್ರೋತ್ ಆಗ್ಲಿಕ್ಕೋಸ್ಕರ ಇದು ಹೆಲ್ಪ್ ಮಾಡುತ್ತೆ. ಇದು ಎರಡನೇ ಮೆಥಡ್. ಇನ್ನೊಂದು ಸ್ಪ್ರೇ ಮಾಡುವಾಗ ಯಾವ ತರ ಯೂಸ್ ಮಾಡ್ಬೇಕು ಸರ್ ಅಂತ ಅಂದಾಗ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನೀವು ನಾನು ಏನ್ ಹೇಳಿದೆ, ಗಿಡ 3 ಇಂದ 4 ಎಲೆ 5 ಎಲೆ ಇರುತ್ತಲ್ಲ, ಆ ಸ್ಟೇಜ್ ಅಲ್ಲಿ ಸ್ಪ್ರೇ ಮಾಡುವಾಗ 1 ಲೀಟರ್ ನೀರ್ಗೆ 1 ml ತರ ಡೋಸೇಜ್ ಇರುತ್ತೆ. 1 ಲೀಟರ್ ನೀರ್ಗೆ 1 ml ಆಕ್ಟಿವ್ ಮ್ಯಾಕ್ಸ್ ನ ಮಿಕ್ಸ್ ಮಾಡಿ ನೀವು ಸ್ಪ್ರೇ ಮಾಡ್ಬೇಕಾಗುತ್ತೆ. ವೆಜಿಟೇಬಲ್ ಸ್ಟೇಜ್ ಅಲ್ಲೂ ಕೂಡ 1 ml, ಫ್ಲವರಿಂಗ್ ಸ್ಟೇಜ್ ಅಲ್ಲೂ ಕೂಡ 1 ml. ಜೊತೆಗೆ ಫ್ರೂಟ್ ಗಳು ಚೆನ್ನಾಗಿ ಬರುತ್ತೆ ಅಂದಾಗ 2 ml per ಲೀಟರ್ ನೀರ್ನ ಇದನ್ನ ಆಕ್ಟಿವ್ ಮ್ಯಾಕ್ಸ್ ನ ಯೂಸ್ ಮಾಡಿ. ಆಗ ಏನಕ್ಕೆ ಹೇಳ್ತೀನಿ ಅಂತಂದ್ರೆ, ಫ್ರೂಟ್ ಸ್ಟೇಜ್ ಅಲ್ಲಿ ಚೆನ್ನಾಗಿ ಅದು ಈಲ್ಡ್ ಜಾಸ್ತಿ ಬರ್ಬೇಕು, ವೆಯ್ಟ್ ಬರ್ಬೇಕು, ಮತ್ತೆ ಚೆನ್ನಾಗಿ ಶೈನಿಂಗ್ ಬರ್ಬೇಕು ಅಂತ ಅಂದಾಗ ನೀವು ಅದಕ್ಕೆ 2 ml ಡೋಸೇಜ್ ಬೇಕಾಗುತ್ತೆ. ಸೊ ಹಾಗಾಗಿ 2 ml ಅದನ್ನ ಕೊಡ್ತಾ ಹೋಗಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸೊ ಇದು ಆಕ್ಚುಲಿ ನಿಮ್ಗೆ ಡೋಸೇಜ್ ಯಾವ ತರ ಇತ್ತು ಅಂತ ಹೇಳಿ ಗೊತ್ತಾಯ್ತು. ಸೊ ಇದು ಕೆಲವೊಂದು ಬಿಫೋರ್ ಆಫ್ಟರ್ ಫೋಟೋಸ್, ಅದನ್ನ ಬಳಕೆ ಮಾಡಿದಾಗ ಯಾವ ತರ ರಿಸಲ್ಟ್ ಬಂದಿದೆ ಅಂತ ಹೇಳಿ ನೀವು ಇಲ್ಲಿ ನೋಡಬಹುದು. ಇದು ನಾವು ಬಳಕೆ ಮಾಡಿರುವಂತದ್ದು ಬಿಫೋರ್ ಆಫ್ಟರ್ ಫೋಟೋಸ್ ಗಳು, ಕಂಪನಿಯಿಂದ ಮಾಡಿದ್ದಾರೆ. ಸೊ ಇದು ನೋಡಿ, ಮ್ಯಾರಿಗೋಲ್ಡ್ ಬಿಫೋರ್ ಮತ್ತೆ ಆಫ್ಟರ್ ಫೋಟೋ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರ್ ಆಗಿ ರಿಸಲ್ಟ್. ಇದು ಬ್ರಿಂಜಲ್ ರಿಸಲ್ಟ್ ನೋಡಿ ಯಾವ ತರ ಇದೆ. ಈ ಪಕ್ಕದ ಸಾಲ ಏನಿದೆ ಬಿಫೋರ್, ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆ ಅದು ಒಂದು ಆಫ್ಟರ್. ಈ ಒಂದು ಆಕ್ಟಿವ್ ಮ್ಯಾಕ್ಸ್ ನ 2 ml per ಲೀಟರ್ ನೀರ್ಗೆ ಬಳಸಿರೋ ಇದರಿಂದ ಇದು ಈ ತರ ಆಗಿರೋದು. ಸೊ ಇದು ದ್ರಾಕ್ಷಿಗೆ ಬಳಸಿರೋದು. 1 ಎಕರೆಗೆ ಇದನ್ನ ಕೊಟ್ಟು ನೋಡಿದ್ರೆ 1 ಎಕರೆಗೆ ಇದನ್ನ ಕೊಟ್ಟು ಈ ತರ ರಿಸಲ್ಟ್ ಬಂದಿತ್ತು. 1 ಲೀಟರ್ 1 ಎಕರೆಗೆ. ಓಕೆನಾ? ಅದ್ ಯಾವ ತರ ಮಾಡಿದಾರೆ ಅಂದ್ರೆ, ಜಸ್ಟ್ 1 ಲೀಟರ್ 1 ಎಕರೆಗೆ 1 ಲೀಟರ್ ಅಷ್ಟು ಅವರು ಡೋಸೇಜ್ ಕೊಟ್ಟು ಮಾಡಿದ್ದಾರೆ. ಇದು ಆನಿಯನ್ ಮೇಲೆ ಕೊಟ್ಟಿರೋದು, ಈರುಳ್ಳಿ ಮೇಲೆ. ಬಿಫೋರ್ ಆಫ್ಟರ್ ಫೋಟೋ ನೋಡಿ ಯಾವ ತರ ಇದೆ. ಇದು 2 ml ಕೊಟ್ಟಿದ್ದಾರೆ 1 ಲೀಟರ್ ನೀರ್ಗೆ. ಅದು 45 ದಿನದ ಕ್ರಾಪ್ ರಿಸಲ್ಟ್ ಸ್ಟೇಜ್, 45 ದಿನದ ಡೇಟ್ ಇತ್ತು. ಆ ಸ್ಟೇಜ್ ಅಲ್ಲಿ ಕೊಟ್ಟಿರೋದು ರಿಸಲ್ಟ್ ಯಾವ ತರ ಇದೆ ಜಸ್ಟ್ ಹಾಗೆ ನೋಡಿ. ಸೊ ಇದು ಕೂಡ ಹಾಗೇನೆ 26 ದಿನದ ಕ್ರಾಪ್ ಸ್ಟೇಜ್, 1 ml per ಲೀಟರ್ ನೀರ್ ಕೊಟ್ಟು ಇದು ಕೊಟ್ಟಿರುವಂತದ್ದು ಕಾಲಿಫ್ಲವರ್ ಮೇಲೆ. ಸೊ ಅದೇ ತರ ಇದು ಶುಂಠಿ ಬೆಳೆ,
ಬಿಫೋರ್ ಆಫ್ಟರ್ ಫೋಟೋ ನೋಡಿರ್ಬೋದು. ಈ ತರ ಕೆಲವೊಂದೆಲ್ಲ ಎಲೆಗಳೆಲ್ಲ ಬರುತ್ತೆ, ಅರಶಿನ ಬರುತ್ತೆ, ಯೆಲ್ಲೋ ಕಲರ್ ಬರುತ್ತೆ. ಯೆಲ್ಲೋ ಕಲರ್ ಬಂದಾಗ ನಿಮ್ಗೆ ಏನಾಗುತ್ತೆ, ಔಷಧಿಗಳೆಲ್ಲರೂ ಕೂಡ ಇದು ಸ್ಪ್ರೇ ಮಾಡ್ತಾರೆ ಸರ್, ಎಲ್ಲೋ ಬಂದ್ಬಿಟ್ಟಿದೆ ಸರ್, ಏನ್ ಮಾಡೋದು ಗೊತ್ತಾಗ್ತಲ್ಲ. ನನಗೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂತ ಹೇಳಿ ಕರೀತಾರೆ. ಅದು ಬೇಕಾದಂತಹ ನ್ಯೂಟ್ರಿಷನ್ ಸರಿಯಾಗಿ ಸಿಕ್ಕಿಲ್ದೇ ಇರೋ ಕಾರಣ ತರ ಆಗಿರುತ್ತೆ. ಎಲೆಗಳ ಕಲರ್ ಅಲ್ಲೂ ಕೂಡ ಬೇರೆ ಬೇರೆ ತರದಿದೆ. ಬರೀ ಎಲ್ಲೋ ಬಂದ ತಕ್ಷಣನೇ ಅದು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂತ ಅಲ್ಲ. ಕೆಲವೊಂದು ಒಂದೊಂದು ಇದ್ ಕಡಿಮೆ ಇರುತ್ತೆ, ಪೊಟ್ಯಾಷಿಯಂ ಕಡಿಮೆ ಇರುತ್ತೆ, ಮೆಗ್ನೀಷಿಯಂ ಕಡಿಮೆ ಇರುತ್ತೆ. ಈ ತರ ಒಂದು ಚಾರ್ಟ್ ಕಳಿಸ್ತೀನಿ, ಅದನ್ನ ನಿಮ್ಗೆ ಅದು ಕೂಡ ಇಮೇಜ್ ಹಾಕ್ತೀನಿ, ಶಾರ್ಟ್ಲಿ ಅದನ್ನ ಶೇರ್ ಮಾಡ್ತೀನಿ. ಆ ಒಂದು ಇಮೇಜ್ ಕೂಡ ನೀವು ನೋಡೋದಾದ್ರೆ ಯಾವ್ಯಾವ ಎಲೆಗೆ ಏನೇನ್ ಕಡಿಮೆ ಇದೆ ಅಂತ ಹೇಳಿ ಅದು ಕೂಡ ಚೆಕ್ ಮಾಡ್ಕೊಳ್ಬಹುದು. ನೀವು ಕ್ರೋಮ್ ಅಲ್ಲಿ ಎಲ್ಲ ಸಿಗುತ್ತಾ ಇಮೇಜ್ ಇಲ್ಲಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಪಾಸಿಬಲ್ ಇದ್ದಾಗ ನಾನು ಶೇರ್ ಮಾಡ್ತೀನಿ ಇಲ್ಲೇ. ಸೊ ಈ ತರ ಇದ್ದಾಗ ನೀವು 1 ಲೀಟರ್ ನೀರಿಗೆ 2 ml ಆಕ್ಟಿಮ್ಯಾಕ್ಸ್ ಕೊಡೋದ್ರಿಂದ ಇಮಿಡಿಯೇಟ್ ಆಗಿ ಗ್ರೀನಿಶ್ ಆಗುತ್ತೆ. ಕೆಲವೊಂದು ಎಲೆಗಳು ಮಧ್ಯ ಬ್ಲಾಕ್ ಹೋಲ್ ಇತ್ತು ಅಂತಂದಾಗ ಅದು ಕೆಲವೊಂದು ರೋಗ ಇರುತ್ತೆ. ಹಾಗಾಗಿ ಹೊರಗಡೆ ನೀವು ಅದನ್ನ ಔಷಧಿಗಳನ್ನ ತಂದು ನೀವು ಸ್ಪ್ರೇ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ಈ ತರ ಕೆಲವೊಂದು ಯೆಲ್ಲೋ ಕಲರ್ ಇದ್ದಾಗ ನಮ್ಮ ಆಕ್ಟಿಮ್ಯಾಕ್ಸ್ ಕೊಟ್ಟಾಗ ಇಮಿಡಿಯೇಟ್ ಗ್ರೀನಿಶ್ ಆಗಿ ತುಂಬಾ ಜನಕ್ಕೆ ರಿಸಲ್ಟ್ ಬಂದಿದೆ. ನಾನು ಪರ್ಸನಲ್ ಆಗಿ ಇದನ್ನ ಕೊಟ್ಟಿದ್ದೀನಿ. ಏನಕ್ಕಂದ್ರೆ ಹೆಚ್ಚು ನಾನು ಕೇರಳಿಯನ್ಸ್ಗೆ ಇದನ್ನ ಕೊಡ್ತೀನಿ. ಮತ್ತೆ ನಮ್ಮ ಪಿರಿಯಾಪಟ್ಟಣ ಸೈಡ್ ಇರ್ಬೋದು, ಕುಶಾಲನಗರ ಸೈಡ್ ಇರ್ಬೋದು, HD ಕೋಟೆ ಸೈಡ್ ಇರ್ಬೋದು, ಇಲ್ಲೆಲ್ಲ 50 ಎಕರೆ 100 ಎಕರೆ 200 ಎಕರೆ ಈ ತರ ಬೆಳೆಯುವಂತಹ ರೈತರುಗಳಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಇದನ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಬ್ಯೂಟಿಫುಲ್ ರಿಸಲ್ಟ್ ಬಂದಿದೆ. ಇನ್ನು ಟೊಮ್ಯಾಟೋಗೆ ಪರ್ಸನಲ್ ಆಗಿ ಕೆಲವೊಂದೆಲ್ಲ ರಿಸಲ್ಟ್ ನಾವು ನೋಡಿದಾಗ, ಟೊಮ್ಯಾಟೊ ನೋಡಿ 45 ಡೇಸ್ ರಿಸಲ್ಟ್ ಇದು ಕೂಡ, ಸಾರಿ 25 ಡೇಸ್ ರಿಸಲ್ಟ್. 25 ಡೇಸ್ ರಿಸಲ್ಟ್ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಟೊಮ್ಯಾಟೊ ಅಂತ ಹೇಳಿ. ಸೊ ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಆಕ್ಟಿವಿಟಿ ಕೊಟ್ಟಿರೋದ್ರಿಂದ ಇದು ರಿಸಲ್ಟ್ ಬಂದಿದೆ. ಇದು ಕೂಡ ಓಕೆ. ಇದು ಯಾವ್ದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತಾ ಅಂದ್ರೆ ಇಂಡೋಫಿಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಹೇಳಿ. ಸೊ ಇಂಡೋಫಿಲ್ ಕೆಮಿಕಲ್ ಕಂಪನಿ ಏನಿದೆ, ನಮ್ಮ ಮೋದಿ ಗ್ರೂಪ್ ಆಫ್ ಇಂಡಸ್ಟ್ರಿ ಇದೆ ಇನ್ನೊಂದು ಕಂಪನಿ, ಇದು ಕೂಡ ಇದು ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಇದೆ. ಸೊ ಈ ಒಂದು ಕಂಪನಿನ ನಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತಾ ಇದೆ. ಈ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತಾ ಇರೋಂಥದ್ದು ನೀವು ಈಸಿಯಾಗಿ ಪ್ರೌಡ್ ಆಗಿ ಹೇಳ್ಕೋಬೇಕಾಗುತ್ತೆ. ಏನಕ್ಕಂದ್ರೆ ಇಂಡಿಯಾಸ್ ಒನ್ ಆಫ್ ದಿ ಲೀಡಿಂಗ್ ಕಂಪನಿ ಒಂದು ಇಂಡಸ್ಟ್ರಿನಲ್ಲಿ, ಒಂದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಅಂತ ಅಂದ್ರೆ ನಮ್ಮ ಒಂದು ಇಂಡೋಫಿಲ್ ಕಂಪನಿ. ಸೊ ಹಾಗೆ ಅದೇ ಕಂಪನಿ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಗ್ರೋತ್ ನ್ಯೂಟ್ರಿಯೆಂಟ್ ಕೊಡ್ತಾ ಇದೆ. ಓಕೆ, ಇನ್ನೊಂದು ನೆಕ್ಸ್ಟ್ ಇದು ನೋಡಿ ಆಕ್ಟಿವ್ ಮ್ಯಾಕ್ಸ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಇದ್ರ ಜೊತೆನೆ ಬಂದಿರುವಂತದ್ದು ಆಕ್ಟಿವ್ ಝೈಮ್ ಅಂತ ಹೇಳಿ. ಸೊ ಇದೊಂದು ಮೊದಲೇ ತುಂಬಾ ವರ್ಷಗಳ ಹಿಂದೆಯಿಂದಾನೇ ಇದನ್ನ ಲಾಂಚ್ ಮಾಡಿದ್ದಾರೆ. ಇದು ಸೀವಿಡ್ ಎಕ್ಸ್ಟ್ರಾಕ್ಟ್ ಬೇಸ್ಡ್ ಒಂದು ನ್ಯೂಟ್ರಿಯೆಂಟ್. ಇದೇನಂದ್ರೆ ಸಮುದ್ರದಲ್ಲಿ ಸಿಗುವಂತಹ ಪಾಚಿಯಿಂದ ಮಾಡಿರ್ತಾರೆ. ಇದ್ರ ಕೆಲಸ ಏನಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಇಂದ ಇರಲ್ಲ ಸರ್. ಏನಕ್ಕೆ ಅಂತ ಅಂದ್ರೆ ಇದರಲ್ಲಿ ಕೆಲವೊಂದು ನ್ಯೂಟ್ರಿಯೆಂಟ್ಗಳು ಗಿಡ 3 ಇಂದ 4 ಎಲೆ ಇರುತ್ತೆ, ಆ ಸ್ಟೇಜ್ ಅಲ್ಲಿ ಬೇಕಾದಂತಹ ನ್ಯೂಟ್ರಿಯೆಂಟ್ ಗಳು ಹೆಚ್ಚು ಬೆಳೆಸಿರ್ತಾರೆ. ಅದು ಏನಂತ ಹೇಳಿ ನಿಮ್ಗೆ ಮುಂದೆ ತೋರಿಸ್ತೀನಿ. ಸೊ ಆಕ್ಟಿವ್ ಝೈಮ್ ಅಂತ ಹೇಳಿ ಇದು ನಿಮ್ಗೆ ಗ್ರೋತ್ ನ್ಯೂಟ್ರಿಯೆಂಟ್. ಇದು ಕೂಡ ನಿಮ್ಗೆ ಬೆಸ್ಟ್ ರಿಸಲ್ಟ್ ಇದೆ. ಇದನ್ನು ಕೂಡ ಕೊಡಬಹುದು. ಇದು ಮೇಜರ್ ಕೆಲಸ ಏನ್ ಮಾಡ್ಕೊಡುತ್ತೆ ಅಂತಂದ್ರೆ ಗಿಡಗಳ ಒಂದು ಇಳುವರಿ ಚೆನ್ನಾಗಿ ಬರ್ಲಿಕ್ಕೋಸ್ಕರ ಹೆಲ್ಪ್ ಮಾಡ್ಕೊಡುತ್ತೆ. ನಾನು ಆಲ್ರೆಡಿ ಹೇಳಿದೆ ಇದರಲ್ಲಿ ಹೆಚ್ಚು ಪ್ರಮಾಣ ಇರುವಂತದ್ದು ಸೈಟೋಕಿನಿನ್, ಆಕ್ಸಿನ್, ಗಿಬರ್ಲಿನ್, ಎನ್ಸೈಮ್ಸ್ ಮತ್ತೆ ಬೀಟೇನ್ ಹೈಡ್ರೋಲೈಸ್ಡ್ ಪ್ರೋಟೀನ್ ಕಾಂಪ್ಲೆಕ್ಸ್ ಅಂತ ಹೇಳಿ. ನಾನು ಅಲ್ಲಿ ಹೇಳಿದ್ನಲ್ಲ ಕೆಲವೊಂದು ನ್ಯೂಟ್ರಿಯೆಂಟ್ ಸ್ವಲ್ಪ ಪ್ರಮಾಣ ಇದೆ ಅಂತ ಹೇಳಿ. ಇದರಲ್ಲಿ ಮೇಜರ್ ಕಾಂಪೋನೆಂಟ್ 6 ಕಾಂಪೋನೆಂಟ್ ನ ಬಳಸಿರ್ತಾರೆ. ಅದ್ ನಾನು ಇಲ್ಲಿ ಹೇಳಿದ್ನಲ್ಲ, ಇದು ಈ ಒಂದು ನ್ಯೂಟ್ರಿಯೆಂಟ್ ಗಳು ಮೇನ್ ಆಗಿ ಏನ್ ಕೆಲಸ ಮಾಡ್ಕೊಡ್ತಾರೆ, ಸೈಟೋಕಿನಿನ್ ಅಂತ ಹೇಳಿ ಹೇಳಿದೆ, ಪ್ರಮೋಟ್ ಸೆಲ್ ಡಿವಿಷನ್ ಅಂಡ್ ರೆಗ್ಯುಲರ್ ರೂಟ್ ಗ್ರೋತ್ ಆಗ್ಲಿಕ್ಕೋಸ್ಕರ ಇದೊಂದು ಹೆಲ್ಪ್ ಮಾಡ್ಕೊಡುತ್ತೆ. ಒಂದು ಸೈಟೋಕಿನಿನ್. ಆಕ್ಸಿನ್ ಅನ್ನೋದೇನು, ಪ್ರಮೋಟ್ ಸೆಲ್ ಎಲಾಂಗೇಷನ್ ಅಂಡ್ ಡಿಲೇಸ್ ಏಜಿಂಗ್ ಆಫ್ ಪ್ಲಾಂಟ್ ಟಿಶ್ಯೂಸ್, ಅಂದ್ರೆ ಆಂಟಿ ಏಜಿಂಗ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳಿ. ಕೆಲವೊಬ್ರೆಲ್ಲ ನೋಡಿ ಕೆಲವು ಫುಡ್ ಸಪ್ಲಿಮೆಂಟ್ ಯೂಸ್ ಮಾಡ್ತಾರೆ, ಕೆಲವೊಂದು ಆಹಾರ ಪದ್ಧತಿಯಲ್ಲಿ ತುಂಬಾನೇ ಬೇಕಾದಂತಹ ನ್ಯೂಟ್ರಿಯೆಂಟ್ ಮಾತ್ರ ಯೂಸ್ ಮಾಡ್ತಾರೆ, ಕನ್ಸ್ಯೂಮ್ ಮಾಡ್ತಾರೆ. ಹೆಲ್ತ್ ನ ತುಂಬಾ ಪ್ರಯಾರಿಟಿ ಕೊಡ್ತಾ ಇರ್ತಾರೆ. ಏನಂದ್ರೆ 50 ಏಜ್ ಆಗಿದ್ರು 30-35 ತರ ಕಾಣ್ತಾರೆ. ಏನಕ್ಕೆ ಅಂದ್ರೆ ಅವ್ರಿಗೆ ಬಾಡಿಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ ಏನಿದೆ ಅದನ್ನ ಬಳಸಿರ್ತಾರೆ, ಅದು ಆಂಟಿ ಏಜಿಂಗ್ ಆಗಿ ವರ್ಕ್ ಆಗುತ್ತೆ. ಅದೇ ರೀತಿ ಗಿಡ ಏನ್ ಮಾಡ್ಕೊಳುತ್ತೆ, 3 ಇಂದ 4 ಸಲ ಬರುವಂತಹ ಇಳುವರಿ 6 ಇಂದ 7 ಸಲ ಬರ್ಬೇಕು ಅಂತಂದ್ರೆ ಆ ಒಂದು ಟಿಶ್ಯೂಗಳೇನಿದೆ ಅದರಲ್ಲಿರುವಂತಹ ಜೀವಕೋಶಗಳಿಂದ ಅದು ಏಜಿಂಗ್ ಬೇಗ ಆಗ್ಬಹುದು. ಏಜಿಂಗ್ ಬೇಗ ಆಯ್ತು ಅಂದ್ರೆ ಆ ಗಿಡ ಬೇಗ ಸಾಯುತ್ತೆ. ಬಟ್ ಈ ಆಕ್ಸಿನ್ ಅನ್ನುವಂತ ಒಂದು ಕಾಂಪೋನೆಂಟ್ ಇರೋದ್ರಿಂದ ನಿಮ್ಗೆ ಅದು ಆಂಟಿ ಏಜಿಂಗ್ ಆಗಿ ವರ್ಕ್ ಆಗುತ್ತೆ. ಹಾಗಾಗಿ ನಿಮ್ಗೆ 4 ಸಲ ಬರುವಂತಹ ಒಂದು ಇಳುವರಿ 5 ರಿಂದ 6 ಸಲ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಲಾಸ್ಟ್ ಟೈಮ್ ಒಂದ್ಸಲ ಚಿಲ್ಲಿ ಕೊಟ್ಟಿದ್ದೆ, ಕೇರನಗರ ಸೈಡು ಕಪ್ಪಡಿ ಅಂತ ಹೇಳಿ ಜಾಗ ಇದೆಯಲ್ಲ, ಸಿದ್ದನ್ ಕೊಪ್ಪಲು ಅಂತ ಹೇಳಿ ಆ ಒಂದು ಏರಿಯಾ. ಅಲ್ಲಿ ಸಿದ್ದನ್ ಕೊಪ್ಪಲು, ಅರಸನ್ ಕೊಪ್ಪಲು, ಹುಚ್ಚನ್ ಕೊಪ್ಪಲು ಅಂತ ಎಲ್ಲ ತುಂಬಾ ಕೊಪ್ಪಳುಗಳಿದೆ. ಆ ಕೊಪ್ಪಳ ಜಾಗದಲ್ಲಿ ಸರಿಸುಮಾರು 2000 ದಿಂದ 3000 ಎಕರೆ ಬರೀ ಚಿಲ್ಲಿ ಬೆಳೆಯೋದು. 6 ತಿಂಗಳು ಅವರು ಮೆಣಸಿನಕಾಯಿ ಬೆಳೀತು ಅಂದ್ರೆ 6 ತಿಂಗಳು ಭತ್ತ. ಅದು ಬಿಟ್ರೆ ಅವ್ರ ಕಣ್ಣಿಗೆ ಇನ್ನೇನು ಕಾಣೋದೇ ಇಲ್ಲ. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಪೂರ್ತಿ ಸಮುದ್ರ ನೋಡಂಗ್ ಕಾಣುತ್ತೆ. ಆ ತರ ವೆಜಿಟೇಬಲ್ಸ್ ಏರಿಯಾ ಅದು. ನಾನು ಫೀಲ್ಡ್ ವರ್ಕ್ ಎಲ್ಲ ಹೋಗ್ತಾ ಇದ್ದಾಗ ಆ ಏರಿಯಾದಲ್ಲಿ ನಾನು ಆಕ್ಟಿವ್ ಝೈಮ್ ಏನಿದೆ ಅದನ್ನ ಕೊಟ್ಟಾಗ ಆ ಫ್ರೂಟ್ ಸ್ಟೇಜ್ ಇತ್ತು, ಕೆಲವೊಂದು ಹೂ ಸ್ಟೇಜ್ ಇತ್ತು, ಕೆಲವೊಂದು ಫ್ರೂಟ್ ಸ್ಟೇಜ್ ಇತ್ತು. ಆ ಟೈಮಲ್ಲಿ ಕೊಟ್ಟಾಗ 4 ಸಲ ಮಾತ್ರ ಬರ್ತಾ ಇದ್ದಿದ್ದು ಅಷ್ಟೇ ಇಳುವರಿಗಳು. ಅದಾದ್ಮೇಲೆ ಮುಗೀತು, ಇನ್ನು ಕಟ್ ಆಫ್. ಆ ಜಾಗದಲ್ಲಿ ಸುಮ್ನೆ ದನ ಕಟ್ಟಾಕ್ ಬಿಡ್ತಾ ಇದ್ವು.
ಬಟ್ ನಮ್ಮ ಆಕ್ಟಿವ್ ಝೈಮ್ ಮತ್ತು ಆಕ್ಟಿವ್ 80 ಏನಿದೆ ಅದನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿಕೊಟ್ಟಾಗ ಆ ದನ ಕಟ್ಟೆ ವೇಸ್ಟ್ ಅಂತ ಅನ್ಬೇಕು, ಆ ಜಾಗದಲ್ಲೂ ಕೂಡ ಅದನ್ನ ಸ್ಪ್ರೇ ಮಾಡಿದಾಗ ಇಮಿಡಿಯೇಟ್ ರಿಸಲ್ಟ್ ಬಂತು. ಇನ್ನೊಂದ್ಸಲ ಅವರು ಕಟಾವ್ ಮಾಡ್ತಾರೆ, ಆಗ ಅವರು ತಗೊಳ್ಳಿಕ್ ಸ್ಟಾರ್ಟ್ ಮಾಡಿದ್ರು. ಜಸ್ಟ್ ಇದನ್ನ ಬಾಟ್ಲಿಗಳು ತೋರಿಸಿದ್ರೆ ಸಾಕು, ನೀವು ಕೆರ್ನಾಗರ ಸೈಡ್ ಹೋದಾಗ ಆ ಕಡೆ ನಾನು ಹೇಳಿದ್ನಲ್ಲ ಆ ಜಾಗದಲ್ಲಿ ರೈತರುಗಳಿಗೆ ನೋಡಿದ ತಕ್ಷಣ ಇದನ್ನ ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತಗೋತಾರೆ. ಅಷ್ಟು ಫೇಮಸ್ ಕಂಪನಿಗಳು. ಅಲ್ಲಿ ಸುತ್ತಮುತ್ತ ಆಗ್ರೋ ಸೆಂಟರ್ಗಳಿಗೂ ತಲೆಗೆ ತಗೊಂಡಿತ್ತು. ಈ ಯಾರೋ ಬಂದು ಫೀಲ್ಡ್ ವರ್ಕ್ ಮಾಡಿ ನೇರವಾಗಿ ಕೊಡ್ತಾ ಇರೋದ್ರಿಂದ ರೈತರುಗಳು ನಮ್ಮ ಹತ್ರ ಬರ್ತಾನೆ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಇದು ಆತರ ಕೆಲಸಗಳು ಮಾಡ್ತಾ ಇದ್ರಿಂದ ಹೆಚ್ಚು ರೈತರುಗಳು ಇದೇ ಸಾಕು ಇವೆರಡೇ ಪ್ರಾಡಕ್ಟ್ ಅಂತ ಅನ್ಕೊಂಡು ಮೈಂಡ್ ಸೆಟ್ ಅಲ್ಲಿ ಕೂತ್ಕೊಳ್ತಾ ಇದ್ರು. ಸೊ ಹಾಗಾಗಿ ಆ ತರ ಮಾಡ್ಕೊಡುತ್ತೆ. ಇನ್ನು ಗಿಬರ್ಲಿನ್ಸ್ ಅಂತ ಹೇಳಿ ಅದು ಕೂಡ ಲಾರ್ಜರ್ ರೂಟ್ ಸಿಸ್ಟಮ್. ಆ ರೂಟ್ ಸಿಸ್ಟಮ್ ಏನಿದೆ ಅದನ್ನ ಜಾಸ್ತಿ ದೊಡ್ಡದಾಗಿ ಮಾಡ್ಲಿಕ್ಕೆ, ಹರಡ್ಲಿಕ್ಕೆ ಚೆನ್ನಾಗಿ ಆ ಭೂಮಿಯಲ್ಲಿ ಹೆಲ್ಪ್ ಮಾಡ್ಕೊಡುತ್ತೆ. ಎನ್ಸೈಮ್ಸ್ ಅಂತ ಹೇಳಿ ಆಕ್ಟಿವೇಟ್ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಎ ಸೆಲ್, ಎನ್ಹಾನ್ಸ್ ದಿ ಪ್ಲಾಂಟ್ ಮೆಟಬಾಲಿಕ್ ಆಕ್ಟಿವಿಟೀಸ್, ಇಂಪ್ರೂವ್ ಸಾಯಿಲ್ ಮೈಕ್ರೋಬಯಲ್ ಆಕ್ಟಿವಿಟೀಸ್ ಅಂತ ಹೇಳಿ, ಅಂದ್ರೆ ಭೂಮಿಯ ಫಲವತ್ತತೆ ಚೆನ್ನಾಗಿ ಆಗ್ಲಿಕ್ಕೋಸ್ಕರ ಹೆಲ್ಪ್ ಮಾಡ್ಕೊಡುತ್ತೆ. ಮೆಟಬಾಲಿಕ್ ಆಕ್ಟಿವಿಟೀಸ್ ಅಂತ ಅನ್ಬೋದು, ಅಂದ್ರೆ ಚಯಾಪಚಯ ಕ್ರಿಯೆ ಅಂತ ಹೇಳಿ ಹೇಳ್ತಾರೆ, ಆ ಒಂದು ಕ್ರಿಯೆಯನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಇದು ಹೆಲ್ಪ್ ಮಾಡ್ಕೊಡುತ್ತೆ. ಮತ್ತೆ ಬೀಟೇನ್ಸ್ ಇರೋದ್ರಿಂದ ಪ್ಲಾಂಟ್ ಗೆ ಸ್ಟ್ರೆಸ್ ಆಗೋ ಲೆವೆಲ್, ಸ್ಟ್ರೆಸ್ ಜಾಸ್ತಿ ಆಗುತ್ತಲ್ಲ ಆ ಲೆವೆಲ್ ನ ಕಂಟ್ರೋಲ್ ಮಾಡ್ಕೊಡುತ್ತೆ. ಹಾಗಾಗಿ ನಿಮ್ಗೆ ಬೀಟೇನ್ಸ್ ಅನ್ನೋ ಒಂದು ಕಾಂಪೋನೆಂಟ್ ಹೆಲ್ಪ್ ಮಾಡ್ಕೊಡುತ್ತೆ. ಹೈಡ್ರೋಲೈಸ್ಡ್ ಪ್ರೋಟೀನ್ ಕಾಂಪ್ಲೆಕ್ಸ್ ಅಂತ ಹೇಳಿ ಇದು ಸೆಲ್ ಗ್ರೋತ್ ಚೆನ್ನಾಗ್ಲಿಕ್ಕೋಸ್ಕರ ಹೆಲ್ಪ್ ಮಾಡ್ಕೊಡುತ್ತೆ. ಜೀವಕೋಶಗಳ ಒಂದು ಗಿಡದಲ್ಲಿರುವಂತದ್ದು ಜಾಸ್ತಿ ಗ್ರೋತ್ ಚೆನ್ನಾಗ್ಲಿಕ್ಕೋಸ್ಕರ ಹೆಲ್ಪ್ ಮಾಡ್ತಾರೆ. ಇದು ಆಕ್ಚುಲಿ ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ ಇದು ನೀವು ಬೇಕಿರೋ ಒಂದ್ಸಲ ಸ್ಕ್ರೀನ್ ಶಾಟ್ ತಗೊಳ್ಬಹುದು. ನಂಬರ್ ಆಫ್ ಸ್ಪ್ರೇಸ್ ಸ್ಟೇಜ್ ಯಾವ್ಯಾವ ಟೈಮಲ್ಲಿ ಕೊಡ್ಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ರಾಪ್ಸ್ಗೆ ಯಾವ್ಯಾವ ಕ್ರಾಪ್ಗೆ ಎಷ್ಟೆಷ್ಟು ಸ್ಟೇಜ್ ಅಲ್ಲಿ ನೀವು ಕೊಡ್ಬೋದು ಅಂತ ಹೇಳಿ. ಈಗ ಪ್ಯಾಡಿ ಇದೆ ಅಂದಾಗ ಒಂದ್ ಸ್ಪ್ರೇ ಅಟ್ ಪ್ರಾನಿಕಲ್ ಇನಿಷಿಯೇಷನ್ ಸ್ಟೇಜ್ ಅಂತ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈಗ ನೀವು ನಾಟಿ ಮಾಡಿರ್ತೀರ ಅಂತ ಅಂದಾಗ ನೀವು ಪ್ಯಾಡಿಗೆ ಈ ಆಕ್ಟಿವ್ ಮ್ಯಾಕ್ಸ್ ನೀವು ಒಂದು 15-20 ದಿನ ಆದ್ಮೇಲೆ ನೀವು ನಾಟಿ ಮಾಡಾದ್ಮೇಲೆ ಇದನ್ನ ಟ್ರಂಚಿಂಗ್ ಮುಖಾಂತರ, ಅಂದ್ರೆ ನೀರ್ ಹೋಗುತ್ತಲ್ಲ ಆ ನೀರ್ ಜಾಗದಲ್ಲಿ ಒಂದೊಂದು ಡ್ರಾಪ್ ಬೀಳೋ ತರ ನೀವು ಅದನ್ನ ಉಲ್ಟಾ ನೀರ್ ಹಾಕಿ ನೀವು ಅದನ್ನ ಕೊಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ವೀಟು, ಬಾರ್ಲಿ, ಬಜ್ರಾ ಅಂಡ್ ಜೋವರ್ ಇದಕ್ಕೆಲ್ಲ 4ರಿಂದ 6 ಎಲೆ ಮಿನಿಮಮ್ ಇದ್ದಾಗ ಆ ಸ್ಟೇಜ್ ಅಲ್ಲಿ ನೀವು ಕೊಡ್ಬೇಕಾಗುತ್ತೆ. ಈ ತರ ಪ್ರತಿಯೊಂದು ಕೂಡ ಒಂದೊಂದಿದೆ. ಇದು ನೀವು ಅದನ್ನ ಸಿಂಪಲ್ ಆಗಿ ಅದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಆಕ್ಟಿವ್ ಮ್ಯಾಕ್ಸ್ ನ ಆಕ್ಟಿವ್ ಝೈಮ್ ನ ಯಾವ ಟೈಮ್ ಸ್ಪ್ರೇ ಮಾಡಬಹುದು ಸರ್ ಅಂತ ಅಂದಾಗ, ನೀವು ಗಿಡದಲ್ಲಿ 3ರಿಂದ 4 ಎಲೆ ಇರುತ್ತಲ್ಲ ಆ ಸ್ಟೇಜ್ ಅಲ್ಲಿ ಒಂದ್ಸಲ ಸ್ಪ್ರೇ ಮಾಡಬಹುದು. ಇನ್ನು ಎರಡನೇ ಸ್ಪ್ರೇ ಬಂದು ನಿಮ್ಗೆ ಹೂಗಳಿರುತ್ತಲ್ಲ ಆ ಸ್ಟೇಜ್ ಅಲ್ಲಿ ನೀವು ಸ್ಪ್ರೇ ಮಾಡೋದ್ರಿಂದ ಹೂದ್ರ ಸಮಸ್ಯೆ ಕಂಟ್ರೋಲ್ ಆಗಿ ಜಾಸ್ತಿ ಹೂ ಕಷ್ಟಲಿಕ್ಕೆ ಹೆಲ್ಪ್ ಮಾಡ್ಕೊಡುತ್ತೆ. ಮತ್ತೆ ಗಿಡ ಚೆನ್ನಾಗಿ ಗ್ರೀನಿಶ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ಕೊಡುತ್ತೆ. ಇನ್ನು 3ನೇ ಸ್ಪ್ರೇ ಬಂದು ನಿಮ್ಗೆ ಗಿಡದಲ್ಲಿ ಕಾಯಿ ಇರುತ್ತಲ್ಲ ಆ ಸ್ಟೇಜ್ ಅಲ್ಲಿ ನೀವು ಕೊಡ್ಬಹುದು. ಕಾಯಿ ದಪ್ಪ ಉದ್ದ ಶೈನಿಂಗ್ ಬರ್ಲಿಕ್ಕೋಸ್ಕರ ಇದು ಹೆಲ್ಪ್ ಮಾಡ್ಕೊಡುತ್ತೆ. ಓಕೆನಾ. ಇದು ಕೊಡೋದ್ರಿಂದ ಯಾವ ತರ ಬರುತ್ತೆ ಸರ್, ಗ್ರೀನಿಶ್ ಚೆನ್ನಾಗಿ ಬರುತ್ತೆ ಅಂತ ಅಂದಾಗ ನೋಡಿ, ಆಕ್ಟಿವಿಟಿ ಮತ್ತೆ ಆಕ್ಟಿವ್ ಝೈಮ್ ಕೊಟ್ಟಿರುವಂತ ರಿಸಲ್ಟ್ ಇದು ಪೀನಟ್ ಅಂತ ಏನ್ ಕರೀತಾರೆ ಅದನ್ನ ಕೊಟ್ಟಿರೋದು. ಸೊ ಅದಕ್ಕೆ ಗ್ರೀನಿಶ್ ಯಾವ ತರ ಬಂದಿದೆ ನೀವು ನೋಡಿರ್ಬೋದು. ಸೊ ಇದು ಕೂಡ ಗ್ರೌಂಡ್ ನಟ್ ಅಂತ ಹೇಳಿ ಏನ್ ಕರೀತಾರೆ, ಸೊ ಅದಕ್ಕೆ ಕೊಟ್ಟಿರೋದು. ರಿಸಲ್ಟ್ ಯಾವ ತರ ಇದೆ ನೋಡಿ, ವಂಡರ್ಫುಲ್ ರಿಸಲ್ಟ್. ಜಸ್ಟ್ 6 days ಅಲ್ಲಿ ರಿಸಲ್ಟ್ ಬಂದಿರೋದು ಸಣ್ಣ ಪುಟ್ಟ ಅಲ್ಲ. 23ನೇ ತಾರೀಕು ಕೊಟ್ಟು 30ನೇ ತಾರೀಕು ಬಂದಿರುವಂತ ರಿಸಲ್ಟ್ ಇದು ಆಕ್ಟಿವಿಟಿ ಮತ್ತು ಆಕ್ಟಿವ್ ಝೈಮ್ದು. ಸೊ ಅದೇ ರೀತಿ ಕಾಟನ್ ಮೇಲೆ ಕೊಟ್ಟಿರುವಂತ ರಿಸಲ್ಟ್ ಇದು 6 to 7 days 8 days ಅಲ್ಲಿ ಬಂದಿರುವಂತಹ ಒಂದು ರಿಸಲ್ಟ್. ಇದು ನಿಮ್ಗೆ 100 ml ಮತ್ತೆ 500 ml ಮಾತ್ರ ಸಿಗುತ್ತೆ. 100 ml ಬಂದು ನಿಮ್ಗೆ MRP 462 ಇರುತ್ತೆ, DP 400 ರೂಪಾಯಿ ಇರುತ್ತೆ. 500 ml 630 ರೂಪಾಯಿ MRP ಇರುತ್ತೆ, ಡಿಸ್ಕೌಂಟ್ ಪ್ರೈಸ್ 550 ರೂಪಾಯಿ ನಿಮ್ಗೆ ಸಿಗುತ್ತೆ. ಇದು ಡೋಸೇಜ್ ಯಾವ ತರ ಅಂತ ಅಂದ್ರೆ 1 ಲೀಟರ್ ನೀರಿಗೆ 1 ml ತರ ಡೋಸೇಜ್. ಓಕೆನಾ. ಸೇಮ್ ಆಕ್ಟಿವ್ ಮ್ಯಾಕ್ಸ್ ನೀವ್ ಏನ್ ಕೊಡ್ತಾ ಇದ್ರಿ ಅದೇ ಸ್ಟೇಜ್ ಅಲ್ಲಿ ಇದು ಕೂಡ 1 ಲೀಟರ್ ನೀರಿಗೆ 1 ml ಡೋಸೇಜ್ ಕೊಡ್ತೀರಾ. ಹೂ ಮತ್ತೆ ಸ್ಟಾರ್ಟಿಂಗ್ 3ರಿಂದ 4 ಎಲೆ ಇರ್ತಾರೆ ಆ ಸ್ಟೇಜ್ ಮತ್ತೆ ಹೂ ಸ್ಟೇಜ್ ಅಲ್ಲಿ. ಕಾಯಿ ಸ್ಟೇಜ್ ಇದ್ದಾಗ 1 ಲೀಟರ್ ನೀರಿಗೆ 2 ml ತರ ಡೋಸೇಜ್ ಕೊಡ್ತೀರಾ. ಓಕೆನಾ. ಓಕೆ. ಇದು ಕೆಲವೊಂದು ಬಂಪರ್ ಆಫರ್ ಗಳಿದೆ. ಆಲ್ರೆಡಿ ಅಲ್ಲದೆ 10 ತಗೊಂಡ್ರೆ 1 ಫ್ರೀ ಇದೆ. ಇದು ಕೂಡ 20 ತಗೊಂಡ್ರೆ 2 ಫ್ರೀ, 39 ತಗೊಂಡ್ರೆ 6 ಫ್ರೀ, ಈ ತರ ನಿಮ್ಗೆ ಕೊಡ್ತಾರೆ ಆಫರ್ ಕೊಟ್ಟಿದ್ದಾರೆ. ಇನ್ನೊಂದು ಬಂಪರ್ ಧಮಾಕ, ಬಂಪರ್ ಆಫರ್ ಅಗ್ರಿ ಮಾನ್ಸೂನ್ ಗೋಲ್ಡ್ ಕಾಯಿನ್ ಧಮಾಕ ಅಂತ ಹೇಳಿ ಕೊಟ್ಟಿದ್ರೆ, ಇದು ವ್ಯಾಲಿಡ್ ಫ್ರಮ್ 1st July ಇಂದ ಹಿಡಿದು ಮಂತ್ ಎಂಡ್ ತನಕ ಅಕ್ಟೋಬರ್ ತಿಂಗಳು ಏನಿದೆ ಇನ್ನೂ ಟೈಮ್ ಇದೆ. ಅಕ್ಟೋಬರ್ ಒಳಗಡೆ ಯಾರ್ಯಾರು ಪರ್ಸನಲ್ MCA ನಂಬರ್ ಏನಿದೆ ಆ ಒಂದು ಸಿಂಗಲ್ MCA ನಂಬರ್ ಅಲ್ಲಿ ಅಪ್ ಟು 20 ಲಕ್ಷ ತನಕ ನೀವು ಯಾರು ಪರ್ಚೇಸ್ ಮಾಡ್ತೀರೋ ಅವ್ರಿಗೆ 1,80,000 ವರ್ತ್ ಇರುವಂತಹ ಗೋಲ್ಡ್ ಕಾಯಿನ್ ನಿಮ್ಗೆ ಸಿಗುತ್ತೆ. ಬೈ ಅಗ್ರಿ ಪ್ರಾಡಕ್ಟ್ ವರ್ತ್ DPI 10 ಲಕ್ಷ ವರ್ತ್ ಇರುವಂತಹ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಈ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ನೀವು ಮೂವ್ ಮಾಡೋದ್ರಿಂದ ನಿಮ್ಗೆ ಆಫರ್ ಸಿಗುತ್ತೆ, ಚೆಕ್ ಸಿಗುತ್ತೆ, ಇನ್ಕಮ್ ಆಯ್ತು, ಫ್ರೀ ಪ್ರಾಡಕ್ಟ್ ಆಯ್ತು. ಅದಲ್ಲದೆ ನಿಮ್ಗೆ 80,000 ಒಂದು ಗೋಲ್ಡ್ ಕಾಯಿನ್ ಸಿಗುತ್ತೆ. ಇನ್ನು ಅದೇ ರೀತಿ ನೀವು 8 ಲಕ್ಷದ ಪ್ರಾಡಕ್ಟ್ ಮೂವ್ ಮಾಡ್ತೀನಿ ಸರ್ ನಾನು ಅಂತಂದಾಗ ನಿಮ್ಗೆ 50,000 ರೂಪಾಯಿ ವರ್ತ್ ಇರುವಂತಹ ಒಂದು ಬೈಕ್ ಕೊಡ್ತಾರೆ. 6 ಲಕ್ಷ ರೂಪಾಯಿ ಪ್ರಾಡಕ್ಟ್ ನಾನು ಮೂವ್ ಮಾಡ್ತೀನಿ ಸರ್ ಅಂತಂದಾಗ 30,000 ರೂಪಾಯಿ ವರ್ತ್ ಇರುವಂತಹ ಒಂದು ಫ್ರಿಡ್ಜ್ ಅಥವಾ LED TV ನೋಡಿ, ಬಂಪರ್ ಆಫರ್. ಇನ್ನು ನಾನು ಇಲ್ಲ ಸರ್ ಅಷ್ಟೆಲ್ಲ ಮೂವ್ ಮಾಡಕ್ಕಾಗಲ್ಲ ಅಂದ್ರೆ 2 ಲಕ್ಷದ ಪ್ರಾಡಕ್ಟ್ ಯಾರು ಮೂವ್ ಮಾಡ್ತಾರೆ ಸಿಂಗಲ್ MCA ನಂಬರ್ ಅವರಿಗೆ 10,000 ರೂಪಾಯಿ ವರ್ತ್ ಇರುವಂತಹ ಒಂದು ಮೊಬೈಲ್ ನಿಮ್ಗೆ ಫ್ರೀ ಸಿಗುತ್ತೆ. ಇದು ಗೋಲ್ಡ್ ಕಾಯಿನ್ ಧಮಾಕ ಅಂತ ಹೇಳ್ಬಿಟ್ಟು ಅಗ್ರಿ ಮಾನ್ಸೂನ್ ಧಮಾಕ ಕೊಟ್ಟಿದ್ದಾರೆ.
ಓಕೆ, ಹೋಪ್ ನಿಮ್ಗೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ನಮ್ಮಲ್ಲಿರುವಂತಹ 4 ಮೇಜರ್ ಪ್ರಾಡಕ್ಟ್ ಏನಿದೆ ಅದ್ರ ಬಗ್ಗೆ ನಿಮ್ಗೆ ಈಗ ಇನ್ಫಾರ್ಮೇಶನ್ ಸಿಕ್ಕಿದೆ, ತಿಳ್ಕೊಂಡಿದ್ದೀರಾ. ಓಕೆನಾ? ಇನ್ನೊಂದು ಹಾಗೆ ಜಸ್ಟ್ ಸಿಂಪಲ್ ನಿಮ್ಗೆ ಕೆಲವೊಂದು ನ್ಯೂಟ್ರಿಷನ್ ಏನೇನ್ ಕಡಿಮೆ ಇದೆ ಅಂತ ಅಂದಾಗ ಗಿಡದ ಮೇಲೆ ಯಾವ ತರ ಚೆಕ್ ಮಾಡ್ಕೊಳ್ಬಹುದು ನಾವು ಅಂತ ಹೇಳಿ ಅಂದಾಗ ಒಂದು ಇಲ್ಲೇ ಇರ್ಬೇಕು ಒಂದ್ಸಲ ಜಸ್ಟ್ ಸರ್ಚ್ ಮಾಡ್ಬಿಟ್ಟು ನಿಮ್ಗೆ ಕೊಡ್ತೀನಿ. ಜಸ್ಟ್ ವೈಟ್. ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇನ್ ಲೀವ್ಸ್ ಅಂತ ಅಂದಾಗ ನೀವು ಕ್ರೋಮಲ್ ಸರ್ಚ್ ಮಾಡಿದ್ರು ಕೂಡ ಇದ್ರದ್ದು ಕೆಲವೊಂದು ಬಂದ್ಬಿಡುತ್ತೆ. ಅದು ಕೂಡ ನಿಮ್ಗೆ ಒಂದು ಇಮೇಜ್ ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಜಸ್ಟ್ ಅ ಮಿನಿಟ್. ಸಿಕ್ತು. ವೈಟ್ ಅಷ್ಟು ಕ್ಲಿಯರಿಟಿ ಇಲ್ಲ, ಬಟ್ ಆದ್ರೂ ಕೂಡ ನಿಮ್ಗೆ ಸೆಂಡ್ ಮಾಡಿರ್ತೀನಿ. ಶೇರ್ ಆಗ್ತಾ ಇದೆಯಾ? ಶೇರ್ ಆಗ್ತಾ ಇದೆಯಾ ಸರ್? ಓಕೆ, ಶೇರ್ ಆಗ್ತಾ ಇದೆ ನೋಡಿ. ಇದರ ಡೆಫಿಷಿಯನ್ಸಿ ಚಾರ್ಟ್ ಆಫ್ ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಹೇಳ್ಬೋದು. ಈ ಒಂದು ನ್ಯೂಟ್ರಿಯೆಂಟ್ ಏನು ಕಡಿಮೆ ಇದೆ ಅಂತ ಹೇಳಿ ನೋಡಿರ್ಬೋದು. ಎಲೆಗಳು ನೋಡಿ, ಎಲೆಗಳು ಕೊಟ್ಟಿದ್ದಾರೆ. ಬೋರಾನ್ ಕಡಿಮೆ ಯಾವ್ದ್ರಲ್ಲಿದೆ, ಕ್ಯಾಲ್ಸಿಯಂ ಯಾವ್ದ್ರಲ್ಲಿ ಕಡಿಮೆ ಇದೆ, ಸಲ್ಫರ್ ಯಾವ್ದು, ಐರನ್, ಕಾಪರ್, ಈ ತರ ಮೆಗ್ನೀಷಿಯಂ, ಜಿಂಕ್, ಫಾಸ್ಫರಸ್, ನೈಟ್ರೋಜನ್, ಪೊಟ್ಯಾಷಿಯಂ, ಈ ತರ ಯಾವ್ದ್ಯಾವ್ದು ಕಡಿಮೆ ಇದ್ದಾಗ ಯಾವ್ಯಾವ ತರ ಬರುತ್ತೆ ಎಲೆ ಅಂತ ಹೇಳಿ ಕೊಟ್ಟಿರೋದು. ಇದನ್ನ ನೀವು ತಿಳ್ಕೊಂಡ್ರು ಕೂಡ ಸಾಕು, ನಿಮ್ಗೆ ಯಾವ್ದು ಕಡಿಮೆ ಇದೆ ಇದನ್ನೇ ನೋಡ್ಕೊಂಡು ಆಗ್ರೋ ಸೆಂಟರ್ ಅವರು ಕೂಡ ನಿಮ್ಗೆ ಒಂದು ಗಿಡಗಳಲ್ಲಿ ಯಾವ್ಯಾವ ತರ ನಿಮ್ಗೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇದೆ ಅಂತ ಹೇಳಿ ತಿಳ್ಕೊಂಡು ನಿಮ್ಗೆ ಕೊಡುವಂಥದ್ದು. ಅದಕ್ಕೆ ನೀವು ಒಂದು ಎಲೆನೋ ಗಿಡನೋ ತಗೊಂಡು ಬನ್ನಿ ಒಂದೊಂದು ಅಂತ ಹೇಳ್ಬಿಟ್ಟು ಅಂತಾರೆ. ಏನಕ್ಕೆ ಅಂದ್ರೆ ಇದೇ ಪರ್ಪಸ್ಗೆ. ಸೊ ಹಾಗಾಗಿ ಇದನ್ನ ನೀವು ನೋಡ್ಬೋದು, ಈ ತರ ನಿಮ್ಗೆ ಸಿಗುತ್ತೆ. ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ ಬೇಕಿದ್ರೆ. ಒಂದ್ಸಲ ನಿಮ್ಗೆ ಗ್ರೂಪ್ ಅಲ್ಲೂ ಕೂಡ ಒಂದ್ಸಲ ಶೇರ್ ಮಾಡಿರ್ತೀನಿ. ಇಷ್ಟು ಆಕ್ಚುಲಿ ನಿಮ್ಗೆ ಸಿಕ್ಕಿರುವಂತ ಒಂದು ಇನ್ಫಾರ್ಮೇಶನ್. ಹೋಪ್ ನಿಮ್ಗೆ ಎಲ್ಲರಿಗೂ ಕೂಡ ಯೂಸ್ಫುಲ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಹೇಳಿ ಅನ್ಕೊಂಡಿದೀನಿ. ಸೊ ನಿಮ್ಗೆ ಯಾರಿಗೆ ಡೌಟ್ ಇತ್ತು ಅಂದ್ರೂ ಈಗ ನಿಮ್ಗೆ ಅವಕಾಶ ಇದೆ 10 ಮಿನಿಟ್. ಯಾರು ಬೇಕಾದ್ರೂ ಕೂಡ ಹ್ಯಾಂಡ್ ರೈಸ್ ಮಾಡಿ, ನಾನು ಅನ್ಮ್ಯೂಟ್ ಮಾಡ್ತೀನಿ. ಡೌಟ್ ಇತ್ತು ಅಂದ್ರೆ ಕೇಳಿ, ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ಹೇಳಿ ಯಾರಿಗೆ ಡೌಟ್ ಇದೆ? ಎನಿ ಕ್ವಶನ್ಸ್? ಓ ಮಹೇಶ್ ದಿ ಆಸ್ ಟು ಅನ್ಮ್ಯೂಟ್. ಓಕೆ ಸರ್, ಅನ್ಮ್ಯೂಟ್ ಮಾಡಿದ್ದೀನಿ ಸರ್, ಮಾತಾಡಿ. ಸರ್ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಎಸ್ ಸರ್. ಸರ್ ನಾವು ನಿಮ್ಮ ಭೇಟಿ ಮಾಡೋಕೆ ಸುಮಾರು ಸಲ ಬಂದಿದ್ವಿ, ಬಟ್ ನಾವು ಚಂದ್ರ ಸರ್ ಟೀಮ್ ನಾವು ವರ್ಕ್ ಮಾಡ್ತಾ ಇದೀವಿ. ಬಟ್ ನೀವು ನಮ್ಗೆ ಭೇಟಿ ಆಗ್ಲಿಲ್ಲ. ಸಮಯ ಸಿಕ್ಕರೆ ಭೇಟಿ ಆಗೋಣ ಸರ್ ಯಾವ್ದೋ ಒಂದ್ಸಲಿ. ಸಿಕ್ಕದಲ್ಲ, ಈಗ ನೇರವಾಗಿ ಮುಖ ನೋಡ್ತಾ ಇದೀವಲ್ಲ, ನಿಮ್ಮ ವಿಡಿಯೋ ಅಷ್ಟೇ ನಾನು ಕಾಣ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ನಿಮ್ಮ ಭೇಟಿ ಆಗೋಣ ಸರ್. ನೀವ್ ಯಾರು ಅಂತ ನೋಡೋಣ ಒಂಚೂರು ವಿಡಿಯೋ ಆನ್ ಮಾಡಿ. ಓಕೆ, ವಿಡಿಯೋ ಆಗಿಲ್ಲ, ಸಾರಿ. ಓಕೆ, ಹಾಯ್ ಸರ್. ಹಾಯ್. ನಾವು ಚಂದು ಸರ್ ಟೀಮ್ ನಾವು ಆಕ್ಚುಲಿ ನಾವು ಬಹಳ ಸಲ ಬಂದಿದ್ದೀವಿ ನಿಮ್ ಭೇಟಿ ಆಗೋಣ ಅಂತ, ಬಟ್ ನೀವಾರ ನಮ್ಗೆ ಸಿಗ್ಲಿಲ್ಲ ನಮ್ಗೆ. ನೀವು ಅದೊಂದು ನಮ್ಗೊಂದು ಫೀಲಿಂಗ್ ಇದೆ. ಆಗ್ಲಿ ಮತ್ತೊಂದ್ಸಲ ನಿಮ್ ಏನಾದ್ರು ಸಿಕ್ಕಿದ್ರೆ ನಮ್ಗೆ ದಯವಿಟ್ಟು ಭೇಟಿ ಆಗೋಣ. ಡೆಫಿನೆಟ್ಲಿ ಹಾರ್ಟ್ಲಿ ವೆಲ್ಕಮ್. ಕಾಲ್ ಮಾಡ್ಕೊಂಡು ಬನ್ನಿ, ನಾನೇ ಇಲ್ಲಿದ್ದಾಗ ಒಂದ್ಸಲ. ಸೊ ಇವತ್ತಿನ ಕ್ಲಾಸ್ ನಿಮ್ಗೆ ಓವರ್ ಆಗಿ ಏನ್ ಅನ್ಸ್ತು? ಖುಷಿ ಆಯ್ತು ತುಂಬಾ ನನಗೆ. ಬಟ್ ಚಂದು ಸರ್ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು ಇದು ವಿಚಾರವಾಗಿ, ಬಟ್ ಅದಕ್ಕಿಂತ ತುಂಬಾ ಚೆನ್ನಾಗಿ ನಿಮ್ಮಿಂದ ಇನ್ಫಾರ್ಮೇಶನ್ ಸಿಕ್ತು ನಮ್ಗೆ. ಆಕ್ಚುಲಿ ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಆಕ್ಟಿವಿಸಮ್ ಬಗ್ಗೆ ನಮ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಬೇಕಾಗಿತ್ತು ನಮ್ಗೆ. ಸುಮಾರು ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ. ದಯವಿಟ್ಟು ಅದನ್ನ ನೀವು ವಾಟ್ಸ್ಆಪ್ ಗ್ರೂಪ್ಗೆ ನಮ್ಗೆ ಶೇರ್ ಮಾಡಿದ್ರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಒಂದು ನನ್ನ ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ, ನನ್ನ ಬಾಮೈದ ಒಬ್ರು ಇದಾರೆ, ನನ್ನ ಮಿಸಸ್ ಅಣ್ಣ. ಅವರು ಕೃಷಿಕರವರು, ತುಂಬಾ ಜಾಣ ಆ ವಿಚಾರದಲ್ಲಿ. ತುಂಬಾ ಅಷ್ಟು ಇದ್ ಮಾಡ್ಕೊಳ್ತಾನೆ, ಎಲ್ಲ ಬೆಳಿತಾನೆ. ಅಂದ್ರೆ ಒಂದು ಮಣ್ಣಲ್ಲೇ ಒಂದು ನಾನಾ ರೀತಿಯಲ್ಲಿ ಬೆಳೆಯುವಂತ ಒಬ್ಬ ಅಂದ್ರೆ ವಿದ್ಯಾವಂತ, ಬುದ್ಧಿವಂತ ಅವನು. ಅವನಿಗೆ ಸ್ವಲ್ಪ ಅಂದ್ರೆ ಈಗ ಮೊನ್ನೆ ಅರ್ಶನ ಹಾಕಿದಾನೆ, ಜೊತೆ ಈರುಳ್ಳಿ ಕೂಡ ಬೆಳೆದಿದ್ದಾನೆ. ಏನೋ ಸಮಸ್ಯೆ ಆಗತ್ತಾ ನಾವು ಆಕ್ಟಿಮ್ಯಾಕ್ಸ್ ಕೊಟ್ರೆ ಅದ್ರ ನಾರು ಜಾಸ್ತಿ ಒಳಗಡೆ ಹೋಗಿ ಏನಾದ್ರು ಅನ್ನೋದು ಒಂದು ಪ್ರಶ್ನೆ ನಂದು. ಆತರ ಏನು ಸಮಸ್ಯೆ ಆಗಲ್ಲ. ಏನಕ್ಕೆ ಅಂತ ಅಂದ್ರೆ ಆ ಒಂದು ಪ್ರತಿಯೊಂದು ಬೆಳೆಗಳಿಗೆ ಜಾಸ್ತಿ ಕೆಮಿಕಲ್ ಕನ್ಸ್ಯೂಮ್ ಆಗುತ್ತೆ. ಈ ಈರುಳ್ಳಿ ಇರ್ಬೋದು, ನಿಮ್ಗೆ ಅರಿಶಿನ ಇರ್ಬೋದು, ಇದಕ್ಕೆಲ್ಲ ಹೆಚ್ಚು ಕೆಮಿಕಲ್ ಕನ್ಸ್ಯೂಮ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಆಕ್ಟಿವ್ ಮ್ಯಾಕ್ಸ್ ನ ನೀವು ಕೊಡೋದ್ರಿಂದ ಬೆಸ್ಟ್ ರಿಸಲ್ಟ್ ಬರುತ್ತೆ, ಇಳುವರಿ ಚೆನ್ನಾಗಿ ಬರ್ಲಿಕ್ಕೋಸ್ಕರ ಹೆಲ್ಪ್ ಮಾಡ್ಕೊಡುತ್ತೆ. ಆಕ್ಟಿವಿಟಿ ಗೋಲ್ಡ್ ಅಂತ ಇದೆಯಲ್ಲ ನಮ್ಮಲ್ಲಿ, ಓಕೆ,
ಆಕ್ಟಿವಿಟಿ ಗೋಲ್ಡ್ ಮತ್ತೆ ಆಕ್ಟಿವ್ ಮ್ಯಾಕ್ಸ್ ಕೊಡಿ, ಬೆಸ್ಟ್ ರಿಸಲ್ಟ್ ಬರ್ತಾ ಇದೆ. ಸರಿ, ಈಗ ಚಂದ್ರು ಸರ್ ಮೊನ್ನೆ ಹೇಳಿದಾಗ ಆಕ್ಟಿವ್ ಜೈಮ್ ಮತ್ತೆ ಆಕ್ಟಿವ್ 80 ಮತ್ತೆ ಆಕ್ಟಿವ್ 80 ಮತ್ತೆ ಆಕ್ಟಿವ್ ಮ್ಯಾಕ್ಸ್ ಎರಡು ಮಿಕ್ಸ್ ಮಾಡಿ ಕೊಡಿ ಅಂತ ಹೇಳಿದ್ರು. ಬಟ್ ನಿಮ್ಮ ಈಕ್ವೇಶನ್ ನಾನು ಕೊಟ್ಟಾಗ ನಾನು 2 ಸಲ ಕೇಳಿದ್ರೆ ಈಕ್ವೇಶನ್ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಬರೀ ಆಕ್ಟಿವ್ 80 ಮಾತ್ರ ಹೇಳ್ತಾ ಇದಾರ ಮತ್ತೆ ಆಕ್ಟಿವ್ ಜೈಮ್ ಮಾತ್ರ ಹೇಳ್ತಾ ಇದಾರ. ಈ ಎರಡು ಈಕ್ವೇಶನ್ ತಗೊಂಡಾಗ ಹೇಗಿರುತ್ತೆ ಅನ್ನೋದೊಂದು ನಮ್ಗೆ ಹೇಳಿಲ್ಲ ನನಗೆ ನೀವು. ಆಕ್ಚುಲಿ ಏನ್ ಮಾಡಿ ಗೊತ್ತಾ, ಒಂದ್ಸಲ ಸ್ಪ್ರೇ ಮಾಡುವಾಗ ಆಕ್ಟಿವ್ ಮ್ಯಾಕ್ಸ್ ಜೊತೆಗೆ ಆಕ್ಟಿವಿಟಿ ಯೂಸ್ ಮಾಡ್ತೀರಲ್ವಾ, ನೆಕ್ಸ್ಟ್ ಟೈಮ್ ಆಕ್ಟಿವ್ ಮ್ಯಾಕ್ಸ್ ಬದಲು ಆಕ್ಟಿವ್ ಜೈಮ್ ಯೂಸ್ ಮಾಡಿ. ಯಾಕಂದ್ರೆ ಸೇಮ್ ಕಾಂಪೊನೆಂಟ್ ಕೆಲವೊಂದೆಲ್ಲ ಅದರಲ್ಲೇ ಇರುತ್ತೆ. ಈಗ ಆಕ್ಟಿವ್ ಜೈಮ್ ಅಲ್ಲಿ ಇರುವಂತಹ ಕೆಲವೊಂದು ಕಾಂಪೊನೆಂಟ್ ಇದರಲ್ಲೂ ಇದೆ. ಎನ್ಸೈಮ್ಸ್, ಬೀಟೇನ್ ಹೈಡ್ರೋಲಿಸಿಸ್ ಪ್ರೋಟೀನ್ ಕಾಂಪ್ಲೆಕ್ಸ್ ಅಂತ ಹೇಳಿದ್ನಲ್ಲ, ಅದು ಮ್ಯಾಕ್ಸ್ ಅಲ್ಲೂ ಕೂಡ ಯೂಸ್ ಮಾಡಿರ್ತಾರೆ. ಹಾಗಾಗಿ ಸುಮ್ನೆ ಎಕ್ಸ್ಟ್ರಾ ಓವರ್ ಡೋಸೇಜ್ ಐತಲ್ಲ, ವೇಸ್ಟ್ ಐತಲ್ಲ. ಹಾಗಾಗಿ ನೀವೇನ್ ಮಾಡಿ, ಫಸ್ಟ್ ಸ್ಪ್ರೇಗ್ ಬೇಕಿದ್ರೆ ಆಕ್ಟಿವ್ ಮ್ಯಾಕ್ಸ್ ಯೂಸ್ ಮಾಡಿ, ಸೆಕೆಂಡ್ ಸ್ಪ್ರೇಗ್ ಬೇಕಿದ್ರೆ ಆಕ್ಟಿವ್ ಜೈಮ್ ಯೂಸ್ ಮಾಡಿ. ಈ ತರ ಮಾಡಿದಾಗ ನಿಮ್ಗೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಓಕೆ, ವಿಚ್ ಒನ್ ಇಸ್ ಬೆಸ್ಟ್ ಸರ್ ಇದರಲ್ಲಿ, ಆಕ್ಟಿವ್ ಜೈಮ್ ಆರ್ ಆಕ್ಟಿವ್ ಮ್ಯಾಕ್ಸ್? ನಿಮ್ಗೆ ಆಕ್ಚುಲಿ ಎರಡು ಬೆಸ್ಟ್ ಆಗಿದೆ ಪ್ರಾಡಕ್ಟ್. ನನ್ನ ಪ್ರಕಾರ ಸ್ಟಾರ್ಟಿಂಗ್ ಸ್ಟೇಜ್ ಇಂದ ನಿಮ್ಗೆ ಹೂ ಸ್ಟೇಜ್ ಇದೆ, ಅಲ್ಲಿ ತನಕ ಕೂಡ ಆಕ್ಟಿವ್ ಮ್ಯಾಕ್ಸ್ ಬೆಸ್ಟ್ ರಿಸಲ್ಟ್ ಬರುತ್ತೆ. ಇನ್ನು ಅದಾದ್ಮೇಲೆ ನೀವು ಆಕ್ಟಿವ್ ಜೈಮ್ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್. ಸರ್ ಎಲ್ಲ ತರಕಾರಿಗಳು, ಎಲ್ಲಾ ತರಕಾರಿ, ಎಲ್ಲಾ ಬೆಳೆ, ಪ್ರತಿಯೊಂದು ವೆಜಿಟೇಬಲ್ಸ್, ಫ್ರೂಟ್ಸ್ ಇರ್ಬೋದು, ಪ್ರತಿಯೊಂದು ಬೆಳೆಗಳಿಗೂ ಇದನ್ನ ಯೂಸ್ ಮಾಡಬಹುದು. ಯಾವ್ದಕ್ಕೂ ಯೂಸ್ ಮಾಡೋ ಹಾಗೆ ಅಂತ ಯೂಸ್ ಮಾಡಬಾರ್ದು ಅಂತ ಏನು ರಿಸ್ಟ್ರಿಕ್ಷನ್ ಇದ್ರಲ್ಲಿ ಕೊಟ್ಟಿಲ್ಲ. ಯಾಕಂದ್ರೆ ಇದು ನ್ಯೂಟ್ರಿಯೆಂಟ್ ಅಷ್ಟೇ, ಗ್ರೋತ್ ನ್ಯೂಟ್ರಿಯೆಂಟ್, ಇಳುವರಿ ಚೆನ್ನಾಗಿ ಬರ್ಲಿಕ್ಕೋಸ್ಕರ ಸಿಕ್ಕುವಂತ ಒಂದು ಟಾನಿಕ್ ಇದು. Sir, please share all the snapshots, all the PDF to WhatsApp group, sir. ಅದನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. Thank you very much. ಓಕೆ, ಸವಿತಾ ಪ್ರಕಾಶ್ ಅಂತ ಹೇಳಿ, ಅನ್ಮ್ಯೂಟ್ ಮಾಡಿ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಸರ್, ಅದು ಮೆಣಸಿ ಹಣ್ಣು ಹಾಕಿದಾರೆ ನಮ್ಗೆ ಗೊತ್ತಿರೋರು. ಅವರು ಮೆಣಸಿನಕಾಯಿ ಸರ್, ಮೆಣಸಿನಕಾಯಿ ಗಿಡ ಹಾಕಿದ್ದಾರೆ. ಅದ್ ಏನಾಗಿದೆ, ಮೆಣಸಿದ್ದು ಅಂದ್ರೆ ಚಿಕ್ಕದಾಗಿ ಸೊಟ್ರು ಕಟ್ಕೊಳ್ತಾ ಇದೆಯಂತೆ, ಸ್ಟ್ರೈಟ್ ಆಗಿ ಬರ್ತಾ ಇಲ್ಲ. ಅದು ನಾನು ಲಾಸ್ಟ್ ಟೈಮ್ ಹೋದಾಗ ನೋಡಿದೆ. ಅದು ಏನಾಗ್ತಾ ಇತ್ತು, ಲಾಸ್ಟ್ ಟೈಮ್ ಕೇರಳಾಗರ ಫೀಲ್ಡ್ ಹೋದಾಗ್ಲೂ ಅದೇ ರೀತಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಅದು ಮುದುರ್ಕೋಬಿಡುತ್ತಲ್ವಾ. ಹೌದು ಸರ್, ಉದ್ದ ಆಗ್ತಾ ಇಲ್ಲ, ಮೊಟ್ರು ಕಟ್ಕೊಳ್ತಾ ಇದೆಯಂತೆ. ಅದಕ್ಕೆ ಏನ್ ಕೊಡ್ಬೋದು ಸರ್? ಆಕ್ಚುಲಿ ಅದಕ್ಕೆ ಏನ್ ಗೊತ್ತಾ ಮೇಡಮ್, ನಮ್ಮಲ್ಲಿ ಅದಕ್ಕೆ ಯಾವ್ದೇ ರೀತಿ ಇದಿಲ್ಲ. ಅದು ಒಂದು ಫಂಗಸ್ ಇದೆ, ಅದು ಫಂಗಿಸೈಡ್ ಹೊರಗಡೆ ಸಿಗುತ್ತೆ. ಅದನ್ನ ನೀವು ತಗೊಂಡ್ ಬಂದು ಯೂಸ್ ಮಾಡ್ಬೇಕು. ಲಾಸ್ಟ್ ಟೈಮ್ ಡೆಲಿಗೇಟ್ ಅಂತ ಹೇಳಿ ಒಂದು ಕಂಪನಿ ತುಂಬಾ ಚೆನ್ನಾಗಿ ಫೇಮಸ್ ಆಯ್ತು. ಆದ್ರೆ ಅಷ್ಟೊಂದು ರಿಸಲ್ಟ್ ನನಗೆ ಕಾಣ್ಲಿಲ್ಲ. ಅದು ತುಂಬಾ ಜನಕ್ಕೆ ರೈತರುಗಳು ಯೂಸ್ ಮಾಡಿದ್ದಾರೆ, ಡೆಲಿಗೇಟ್ ಅಂತ ಹೇಳಿ ಒಂದು ಪ್ರಾಡಕ್ಟ್. ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಕಂಟ್ರೋಲ್ ಮಾಡ್ಬಿಡುತ್ತೆ. ಇನ್ ಕೇಸ್ ನೀವು ಒಂದು ಫುಲ್ ಜಾಸ್ತಿ ಅದು ಬೆಳೆದು ಬಿಟ್ಟಿದೆ ಅಂತ ಅಂದಾಗ, ಆ ಸ್ಟೇಜ್ ಅಲ್ಲಿ ಫುಲ್ ಮುದ್ರು ಕೊಟ್ಟಿದೆ, ಮುಟ್ರು ಬಂದಿದೆ ಅಂದಾಗ ಆ ಟೈಮ್ ಅಲ್ಲಿ ಯೂಸ್ ಆಗಲ್ಲ. ನೀವ್ ಏನೇ ಕೊಟ್ರು ಅಷ್ಟು ಏನು ಯೂಸ್ ಆಗಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಒಂದು ಅದಕ್ಕೆ ತಕ್ಕ ಹಾಗೆ ಒಂದು ಇಮೇಜ್ ನ ಕ್ಯಾಪ್ಚರ್ ಮಾಡಿದ್ದೆ. ಅದು ಜಸ್ಟ್ ಶೇರ್ ಮಾಡ್ತೀನಿ ನೋಡಿ, ಇದೇ ತರ ಆಗಿದೆ ಅಂತ ಹೇಳಿ ಕಳಿಸಿ ಸರ್. ಸ್ಕ್ರೀನ್ ಮೇಲೆ ಶೇರ್ ಮಾಡಿದ್ದೆ ನೋಡಿ, ಈ ತರ ಆಗಿರುತ್ತಲ್ವಾ? ನೋಡ್ತೀನಿ ಸರ್. ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ. ಇದನ್ನ ಹೇಳೋದು ಆಕ್ಚುಲಿ ಇದು ಫಂಗಸ್. ಸರ್, ಎಲೆ ಆಗಿದೆ ಇದು, ಅದು ಕಾಯಿನೂ ಆಗಿದೆ. ಓಕೆ, ಅದೇ ನಾನು ಹೇಳ್ತಾ ಇರೋದು, ಅದು ಫಂಗಸ್ ಇಂದ ಆಗಿರುತ್ತೆ ಆ ತರ. ಇದು ಬಂದು ನಿಮ್ಗೆ ಆಲ್ರೆಡಿ ಎಲೆ ಬಂದು ಕಾಯಿ ಒಂದ್ಸಲ ಕಟ್ ಮಾಡಿದ್ದಾರೆ. ಅದು ಕೂಡ ಈ ತರ ಆಗೋಗಿದೆ. ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಸ್ವಲ್ಪ ಚಿಕ್ಕದಿರುತ್ತಲ್ಲ ಗಿಡ, ಇನ್ನೂ ಹೂ ಬರೋದಕ್ಕಿಂತ ಮುಂಚೆನೆ ಇರುತ್ತಲ್ಲ, ಆ ಗಿಡ ಇದ್ದಾಗ ಅದನ್ನ ಆಗ್ರೋ ಸೆಂಟರ್ ಅಲ್ಲಿ ಈ ತರ ಇದೆ ಅಂತ ಅಂದಾಗ ಕೆಲವೊಂದು ನಿಮ್ಗೆ ಫಂಗಿಸೈಡ್ ಕೊಡ್ತಾರೆ. ಯೂಸ್ ಮಾಡಿದಾಗ ಬೆಸ್ಟ್ ರಿಸಲ್ಟ್ ಬಂದ್ಬಿಡುತ್ತೆ. ಅದ್ರ ಜೊತೆಗೆ ಆಕ್ಟಿವಿಟಿ ಗೋಲ್ಡ್ ಅಥವಾ ಆಕ್ಟಿವಿಟಿ ಏನಿದೆ ಅದನ್ನ ಮಿಕ್ಸ್ ಮಾಡ್ಕೊಟ್ಟಾಗ ಇದು ಈ ತರ ದೊಡ್ಡದಾಗಿ ಬೆಳೆದು ಬಿಟ್ಟಿದೆ. ಅದಾದ್ಮೇಲೆ ನಿಮ್ಗೆ ಫಂಗಸ್ ಹತ್ರ ಬಂದಿದೆ ಅಂದಾಗ ನಾವ್ ಏನು ಮಾಡ್ಲಿಕ್ಕಾಗಲ್ಲ, ಅದು ಕೈ ಬಿಡ್ಬೇಕು. ಹೌದಾ? ಓಕೆ ಸರ್, ಅದಕ್ಕೆ ಕೇಳಿದ್ರು, ಅದಕ್ಕೆ ಏನಾದ್ರು ಔಷಧಿ ಇದೆಯಾ ಅಂತ ಕೇಳಿದೆ ಸರ್. ಇಲ್ಲ ಮೇಡಮ್, ನಮ್ಮಲ್ಲಿ ಇನ್ಸೆಕ್ಟಿಸೈಡ್, ಹರ್ಬಿಸೈಡ್ ಆ ತರದ್ ಯಾವ್ದಿಲ್ಲ. ಕೀಟನಾಶಕ, ಕ್ರಿಮಿನಾಶಕ, ಕಳೆನಾಶಕ. ಓಕೆ ಸರ್, ಥ್ಯಾಂಕ್ ಯು ಸರ್. ಆ ತರದ್ ಯಾವ್ದು ಕೂಡ ನಮ್ಮಲ್ಲಿ ಸಿಗಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಯಾರಿದ್ದಾರೆ? ರಾಚಪ್ಪ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಗುಡ್ ಮಾರ್ನಿಂಗ್ ಸರ್. ಮನೆಗೆ ಏನು ಮ್ಯೂಸಿಕ್ ಹಾಕೊಂಡ್ ಬರ್ತಾ ಇದ್ದೀರಾ?
ಪಕ್ಕದಲ್ಲಿ ಪಾಪ ಇದೆ ಸರ್ ಅದಕ್ಕೆ. ಇವತ್ತು ಕೆಲವೊಂದು ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಇನ್ಫಾರ್ಮೇಶನ್ ನೀವು ಕೇಳಬೇಕು ಅಂತ ಇದ್ರೆ ಇದೆಲ್ಲ ನಾನು ಓವರ್ ಕ್ಲಾಸ್ ಏನ್ ಕೊಟ್ಟೆ ನಿಮ್ಗೆ ಆನ್ಸರ್ ಅದ್ರಲ್ಲಿ ಸಿಕ್ಕಿದ್ಯಾ? ಎಸ್ ಸರ್, ಖಂಡಿತ ಸಿಕ್ಕಿದೆ ಸರ್. ಹೇಳಿ, ಈಗ ನಿಮ್ ಡೌಟ್ ಏನಿದೆ ಹೇಳಿ ಸರ್. ಒಂದು ಡೌಟ್, ಇವಾಗ ನೀವು ಲಾಸ್ಟ್ ಟೈಮ್ ಒಂದ್ಸರಿ ಡೆಮೋ ಮಾಡಿದ್ದೆ ಲೈವ್ ಕ್ಲಾಸ್ ಅಲ್ಲಿ ನಾನು ಕೂತ್ಕೊಂಡು ನೋಡಿದೆ. ಅವಾಗ ಬಾಳೆ ಎಲೆ ಮತ್ತೆ ಅನಾನಸ್ ಎಲೆನ ಯೂಸ್ ಮಾಡಿದ್ವಿ. ಇವಾಗೂ ಕೂಡ ಅದನ್ನೇ ಯೂಸ್ ಮಾಡಿದ್ರಿ. ನಾವು ಈಗ ಎಲ್ಲಾರು ಡೆಮೋ ತೋರ್ಸಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತೀವಿ. ಅವರ ಎಲೆಯಲ್ಲಿ ಅವರ ಒಂದು ಜಮೀನಲ್ಲಿ ಬೆಳೆದಿರುವಂತ ಎಲೆಗಳನ್ನೇನೆ ನಾವು ಯೂಸ್ ಮಾಡ್ಕೊಂಡು ಡೆಮೋ ಮಾಡಬಹುದಾ? ಅದ್ ಮಾಡೋದ್ರಿಂದ ಆಮೇಲೆ ಒಂದ್ ಕ್ವಶನ್, ಓಕೆನಾ? ಅದಕ್ಕೆ ಆನ್ಸರ್ ಕೊಡ್ತೀನಿ ನೋಡಿ. ನಿಮ್ಗೆ ಮ್ಯಾಕ್ಸಿಮಮ್ ನಿಮ್ಗೆ ಡೆಮೋ ಈಸಿಯಾಗಿ ನಿಮ್ಗೆ ಕಾಣ್ಬೇಕು ಅಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು ಅಂತ ಅಂದ್ರೆ ನಿಮ್ಗೆ ಮೇಣದಂಶ ಇರುವಂತಹ ಎಲೆಗಳಿದೆ ಅದನ್ನ ಯೂಸ್ ಮಾಡಿ ಬೆಸ್ಟ್ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಇಮಿಡಿಯೇಟ್. ಮೇಣದಂಶ ಏನಂತ ನಾನು ಹೇಳ್ದೆ, ಹೂಕೋಸ್, ಎಲೆಕೋಸ್, ನೋಕೋಲ್, ಮತ್ತೆ ಬಾಳೆ ಎಲೆ ಇರ್ಬೋದು, ಅನಾನಸ್ ಎಲೆ ಇರ್ಬೋದು. ಈ ಎಲೆಗಳೆಲ್ಲ ಮೇಣದಂಶ ಅಲ್ಲೇ ಇರುತ್ತಲ್ಲ, ಹಾಕ ತಕ್ಷಣ ಅದು ಸ್ಪ್ರೆಡಿಂಗ್ ಯಾವ ತರ ಆಗುತ್ತೆ, ವೆಟ್ಟಿಂಗ್ ಯಾವ ತರ ಆಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ ಅವ್ರಿಗೆ. ಕೆಲವೊಂದು ಎಲೆಗಳು ಎಕ್ಸಾಂಪಲ್ ಚಿಲ್ಲಿ ಎಲೆ, ಆ ಒಂದು ಏನಿದೆ ಮೆಣಸಿನಕಾಯಿ ಎಲೆ ಇದೆಯಲ್ಲ, ಅದ್ರಲ್ಲಿ ವ್ಯಾಕ್ಸಿನೇಷನ್ ಇರಲ್ಲ, ಅದ್ರಲ್ಲಿ ಅಂದ್ರೆ ಮೇಣದಂಶ ಇರಲ್ಲ. ಅಂತ ಜಾಗದಲ್ಲಿ ಅವ್ರಿಗೆ ಹಾಕಿದಾಗ ವೆಟ್ಟಿಂಗ್ ಚೆನ್ನಾಗ್ ಆಗುತ್ತೆ, ಬಟ್ ಅಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಕಾಣಲ್ಲ, ಗೊತ್ತಾಗಲ್ಲ. ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈ ತರ ಮೇಣದಂಶ ಎಲೆ ಇರುವಂತದ್ದು ಜಾಗ ಯೂಸ್ ಮಾಡಿದಾಗ ಅವ್ರಿಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಚೆನ್ನಾಗಿ ಅದು ಗಮ್ಮಾಗಿ ಅಂಟ್ಕೊಳ್ಳುತ್ತೆ, ಎಲೆ ಎಲ್ಲ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ಈಸಿಯಾಗಿ ಡೆಮೋವೇಬಲ್ ಆಗಿರುತ್ತೆ. ಹಾಗಾಗಿ ನಾವು ಮ್ಯಾಕ್ಸಿಮಮ್ ಅದನ್ನ ತಗೊಂಡು ಡೆಮೋ ಮಾಡೋದಷ್ಟೇ. ನಾನು ಚಿಲ್ಲಿ ಎಲೆಗಳು ಮತ್ತೆ ಹೊರಗಡೆ ಸಿಗುವಂತ ಯಾವುದೇ ಬೆಳೆ ಇರ್ಬೋದು, ಆ ಪ್ರತಿಯೊಂದು ಬೆಳೆ ಎಲೆ ಮೇಲೆ ಕೂಡ ಟೆಸ್ಟ್ ಮಾಡಿದ್ದೀನಿ. ಚೆನ್ನಾಗಿ ಅದು ಸ್ಟಿಕ್ ಆನ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ. ಬಟ್ ನಿಮ್ಗೆ ಮ್ಯಾಕ್ಸಿಮಮ್ ಬೇಗ ಅದು ಗೊತ್ತಾಗ್ಬೇಕು ಅಂದ್ರೆ ಇಮಿಡಿಯೇಟ್ ರಿಸಲ್ಟ್ ಬರ್ಬೇಕು, ಗೊತ್ತಾಗ್ಬೇಕು ಅಂತ ಅಂದಾಗ ನಮ್ಗೆ ಈ ಮೇಣದಂಶ ಇರುವಂತಹ ಎಲೆಗಳೇನಿದೆ ಅದ್ರಲ್ಲಿ ಸಿಗುತ್ತೆ, ಗೊತ್ತಾಗುತ್ತೆ. ಓಕೆ ಸರ್, ಓಕೆ ಸರ್. ಆಮೇಲೆ ಇನ್ನೊಂದು, ಆಕ್ಟಿವಿಟಿನ ಮಿಕ್ಸ್ ಮಾಡಿದಾಗ ಬೇರು ಸ್ವಲ್ಪ ಲೂಸ್ ಆಗುತ್ತೆ, ಲೂಸ್ ಆಗಿ ಅದು ಬೇರು ಚೆನ್ನಾಗಿ ಸ್ಪ್ರೆಡ್ ಆಗುವಂತ ಇದಿರ್ತದೆ ಅಂತ ನೀವ್ ಹೇಳ್ತೀವಿ. ಲೂಸ್ ಆಗುತ್ತೆ ಅಂತ ಅಲ್ಲ, ಅದೇನ್ ಗೊತ್ತಾ, ನೀವು ಔಷಧಿಗಳೆಲ್ಲ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಡ್ರಿಪ್ ಇರಿಗೇಷನ್ ಅಂತ ಹೇಳಿ ಮಾಡ್ಬೋದು. ಅಂದ್ರೆ ಔಷಧಿಗಳೆಲ್ಲ ಸುಮ್ಮನೆ ಸ್ಪ್ರೇ ಮಾಡಿದಾಗ ಎಲ್ಲೋ ಆ ಒಂದು ಬೇರ್ ಬಿಟ್ಟು, ಆ ಬೇರಿರೋ ಜಾಗ ಬಿಟ್ಟು ಬಾಕಿ ಜಾಗದಲ್ಲಿ ಬಿದ್ದಾಗ ಅದು ವೇಸ್ಟ್ ಆಗ್ತಾ ಇದೆ ಮಣ್ಣಲ್ಲಿ. ಹಾಗಾಗಿ ಔಷಧಿ ಪ್ರಮಾಣ ಕೂಡ ಉಳಿತಾಯ ಆಗ್ಬೇಕು, ಮತ್ತೆ ನೀರಿನ ಪ್ರಮಾಣ ಕೂಡ ಆ ಗಿಡಕ್ಕೆ ಮಾತ್ರ ಬೇಕಾದಷ್ಟು ಯೂಸ್ ಮಾಡ್ಕೊಳ್ಬೇಕು. ಹಾಗಾಗಿ ನೀರು ಕೂಡ ವೇಸ್ಟ್ ಆಗ್ಬಾರ್ದು ಅಂತ ಡ್ರಿಪ್ ಇರಿಗೇಷನ್ ನ ತಂದ್ರು. ಆ ಡ್ರಿಪ್ ಇರಿಗೇಷನ್ ಅಲ್ಲಿ ಏನ್ ಮಾಡಿದ್ರು, ಪ್ರತಿಯೊಂದು ಗಿಡದಲ್ಲಿ ಪೈಪ್ ಹೋಗುತ್ತೆ, ಆ ಪೈಪ್ ಪ್ರತಿಯೊಂದು ಗಿಡದ ಜಾಗದಲ್ಲೂ ಕೂಡ ಅದು ಆ ಪೈಪ್ ಅಲ್ಲಿ ಹೋಲ್ ಆಗಿರುತ್ತೆ. ಕೊಟ್ಟಂತ ನ್ಯೂಟ್ರಿಯೆಂಟ್ ಔಷಧಿಗಳೆಲ್ಲ ಸಂಪೂರ್ಣವಾಗಿ ಗಿಡಕ್ಕೆ ಡೈರೆಕ್ಟ್ ಆಗಿ ಆ ಒಂದು ಗಿಡದ ಬೇರೇನಿದೆ ಅಲ್ಲಿಗೆ ಹೋಗಿ ತಲುಪುತ್ತೆ. ಡ್ರಾಪ್ ಬೀಳೋದ್ರಿಂದ ಅಂತ ಜಾಗದಲ್ಲಿ ನಮ್ಮಲ್ಲಿ ಆಕ್ಟಿವಿಟಿ ಕೊಡೋದ್ರಿಂದ ಏನಾಗುತ್ತೆ, ಬರೀ ಮೇಲ್ಗಡೆ ಮಾತ್ರ ಉಳ್ಕೊಂಡಿರುತ್ತೆ ಔಷಧಿಗಳು. ಆಕ್ಟಿವಿಟಿ ಮಿಕ್ಸ್ ಮಾಡ್ಕೊಟ್ಟಾಗ ಆ ಒಂದು ಗಿಡ ಬೇರೆ ತನಕ ತಗೊಂಡು ಹೋಗುತ್ತೆ. ಅದಕ್ಕೆ ನಿಮ್ಗೆ ಕಾರ್ಡ್ಬೋರ್ಡ್ ಡೆಮೋ ಕೊಟ್ಟಿದ್ದು. ಕಾರ್ಡ್ಬೋರ್ಡ್ ಅಲ್ಲಿ ಏನಾಗುತ್ತೆ, 2 ರಿಂದ 3 ಎಲೆ ಇದಿರುತ್ತಲ್ಲ ಲೇಯರ್, ಹಾಗಾಗಿ ಭೂಮಿಯಲ್ಲೂ ಕೂಡ ಪದರ ಇರುತ್ತಲ್ಲ, ಆ ಪದರದಲ್ಲೂ ಕೂಡ ಆ ಒಂದು ಹರಡಿರೋ ಬೇರ್ಗೆ ಸಂಪೂರ್ಣವಾಗಿ ಒಂದು ಔಷಧಿಗಳನ್ನ ತಲುಪಿಸುತ್ತಾ ಇಲ್ವಾ ಅಂತ ಹೇಳಿ ಡೆಮೋ ಮಾಡಿದ್ವಿ ನಿಮ್ಗೆ ಕಾರ್ಡ್ಬೋರ್ಡ್. ಹಾಗಾಗಿ ನೀವು ಡ್ರಿಪ್ ಇರಿಗೇಷನ್ ಕೊಟ್ಟಾಗ ಬೆಸ್ಟ್ ರಿಸಲ್ಟ್ ಬರ್ತದೆ. ನಿಮ್ ಭೂಮಿನ ಅದು ಫುಲ್ ಇದ್ಮಾಡ್ಬಿಡಲ್ಲ, ಅಲ್ಲಿ ಹೋಗುವಂತ ಔಷಧಿಗಳ ಪ್ರಮಾಣ ನೀಟಾಗಿ ಕ್ಲಿಯರ್ ಕಟ್ ಆಗಿ ಅದು ಹೋಗಿ ಆ ಒಂದು ಗಿಡದ ಬೇರ್ಗೆ ತಲುಪುತ್ತೆ ಅನ್ನುವಂತ ಉದ್ದೇಶಕ್ಕೆ ಡೆಮೋ ಮಾಡಿದ್ದು. ಹಾಗಾಗಿ ಆ ತರ ನಿಮ್ಗೆ ತಲುಪ್ಸಕ್ಕೆ ಹೆಲ್ಪ್ ಮಾಡ್ಕೊಡ್ತಾರೆ. ಓಕೆ ಸರ್. ನನ್ನ ಒಂದು ಡೌಟ್ಸ್ ಏನಿತ್ತು ಅಂತಂದ್ರೆ ಸರ್, ಈಗ ನಾವು ಭತ್ತನ ನಾಟಿ ಮಾಡೋದಕ್ಕೂ ಮುಂಚೆ ಒಂದು 15 days ಸರ್, ಒಂದ್ ಸೆಕೆಂಡ್ ಸರ್, ಸಾರಿ ಸರ್. ಸರ್, ಈಗ ಭತ್ತ ನಾಟಿ ಮಾಡೋದಕ್ಕೂ ಅಂತ ಮುಂಚೆ ಒಂದು 15 days ಭತ್ತ ಎಲ್ಲ ನಾಟಿ ಮಾಡಿ ಹಾಗೆ ಸರ್. ಕೇಳಿಸ್ತಾ ಇಲ್ವಾ ಸರ್? ಸ್ವಲ್ಪ ಹೊರಗಡೆ ಬಂದ್ಬಿಡಿ ಸ್ವಲ್ಪ. ಇಲ್ಲ ಸರ್, ನಾನು ಹೊರಗಡೆನೆ ಬಂದೆ ಈಗ ಸರ್, ಸಾರಿ ಸರ್. ಇವಾಗ ಕೇಳಿಸ್ತಾ ಇದೆಯಾ ಸರ್? ಸರ್, ಇವಾಗ ಕೇಳಿಸ್ತಾ ಇದೆಯಾ? ಅಂದ್ರೆ ನಾಟಿ ಮಾಡ್ಬೇಕಾದ್ರೆ ಒಂದು 15 ದಿನ 20 ದಿನ ಅಂತ ಮುಂಚೆ ನಾವು ಭತ್ತನ ಚೆಲ್ಲಿರ್ತೀವಿ ನಾವು, ಅಲ್ವಾ? ಆ ಭತ್ತ ಚೆಲ್ಲಿರೋದಕ್ಕೆ ನಾವು ಆಕ್ಟಿವಿಟಿನ ಹಾಕ್ಬೋದು. ಮತ್ತೆ ಬೇರೆಲ್ಲ ಸಡಿಲಗೊಳ್ಳುತ್ತೆ ಅಂತ ಅನ್ಬಿಟ್ಟು, ಈಗ ನೋಡಿ ಭೂಮಿ ಸೇಮ್ ಈಗ ನಾವು ಕಾರ್ಡ್ಬೋರ್ಡ್ ಏನಿದೆ ಅದೇ ತರ ಲೇಯರ್ ಕ್ರಿಯೇಟ್ ಆಗಿರ್ತದೆ ಅಂತ ಹೇಳಿದ್ರಿ. ಆ ಆಕ್ಟಿವಿಟಿನ ಹಾಕ್ದಾಗ ಆ ಭತ್ತಗಳನ್ನ ಕೀಳೋದಕ್ಕೆ ನಾವು ಹಳ್ಳಿ ಭಾಷೆಯಲ್ಲಿ ಮೊಗಳಾರುತ್ತೆ ಅಂತಂತ ಹೇಳ್ತೀವಿ. ಮೀನ್ಸ್ ಆ ಬೇರು ಕಿತ್ತೋಗ್ಬಿಟ್ಟು ಅರ್ಧಕ್ಕೇನೆ ಕಿತ್ಕೊಂಡ್ ಬರ್ತದೆ. ಈ ಆಕ್ಟಿವಿಟಿನ ಹಾಕಿದಾಗ ಅದೇನಾದ್ರೂ ಈಸಿ ಆಗತ್ತಾ? ಭೂಮಿ ಏನಾದ್ರು ಸ್ವಲ್ಪ ಸಡಿಲ ಕೊಟ್ಬಿಟ್ಟು ಆ ಬೇರ್ನ ಕೀಳಕ್ಕೆ ಈಸಿ ಆಗತ್ತಾ ಅನ್ನೋದು ನನ್ ಕ್ವಶನ್ ಸರ್. ಆಕ್ಚುಲಿ ಹೇಳ್ಬೇಕಂತಂದ್ರೆ ಈ ಕ್ವಶನ್ ಅಲ್ಲಿ ಯಾರು ಕೇಳ್ತಾ ಇರ್ಲಿಲ್ಲ, ಯಾಕಂದ್ರೆ ನಾವು ತುಂಬಾ ಜನ ಕೊಟ್ಟಿದೀವಿ ಇದನ್ನ. ಅದು ಕೇರನಗರ ಸೈಡೇ ಕೊಟ್ಟಿದ್ದು. ಅದೇನ್ ಮಾಡ್ತೀವಿ ಅಂತಂದ್ರೆ ನಾಟಿ ಮಾಡಾದ್ಮೇಲೆ ನೀವ್ ಏನ್ ಮಾಡಿ ಅಂತಂದ್ರೆ, ನೀರ್ ಹೋಗುತ್ತಲ್ಲ
ಟ್ರೆಂಚಿಂಗ್ ಮಾಡ್ತಾರೆ ನೋಡಿ. ಆ ಜಾಗದಲ್ಲಿ ನಾವು ಒಂದು ಆಕ್ಟಿವಿಟಿ ಮತ್ತೆ ಆಕ್ಟಿವ್ ಝೈಮ್ ಎರಡನ್ನೂ ಕೂಡ ಉಲ್ಟಾ ನೇತಾಕ್ಬಿಟ್ಟಿದ್ವಿ. ಅಂದ್ರೆ 3 ಕಡ್ಡಿ ಬರುತ್ತೆ ನೋಡಿ. ಏನಾದ್ರು ನಾವು ಹಳ್ಳಿಗಳಲ್ಲಿ ಹೊಲಗಳ ಹತ್ರ ಹೋಗುವಾಗ ಗದ್ದೆಗಳ ಹತ್ರ ಸುಟ್ಟಿ ತಿನ್ಬೇಕು ಅಂತ ಆದಾಗ ನಾವು ಈ 3 ಕಡ್ಡಿ ಮಾಡ್ಬಿಟ್ಟಿರ್ತೀವಿ. ಅದ್ರ ಮಧ್ಯೆ ಏನಾದ್ರು ನೇತ್ ಹಾಕಿ ಅದನ್ನ ಸುಡ್ತೀವಿ. ಅದೇ ತರದಲ್ಲಿ ಈ ಆಕ್ಟಿವ್ ಮ್ಯಾಕ್ಸ್ ಅಥವಾ ಆಕ್ಟಿವಿಟಿನ ಏನಾದ್ರು ಉಲ್ಟಾ ನೇತ್ ಹಾಕ್ಬಿಡೋದು 3 ಕಡ್ಡಿ ಮಾಡಿ. ಅದನ್ನ ಜಸ್ಟ್ ಒಂದು ಪೆನ್ ಅಲ್ಲಿ ಅಥವಾ ಯಾವ್ದಾದ್ರು ಒಂದು ಇದ್ರಲ್ಲಿ ಒಂದು ಡ್ರಾಪ್ ಬೀಳೋ ತರ ಒಂದು ಹೋಲ್ ಮಾಡೋದು. ಒಂದೊಂದೇ ಡ್ರಾಪ್ ಆ ನೀರ್ ಹೋಗುತ್ತಲ್ಲ, ಆ ನೀರ್ ಜೊತೆ ಹೋಗ್ಬೇಕು. ಆತರ ನೀವು ಆಕ್ಟಿವ್ ಮತ್ತೆ ಆಕ್ಟಿವಿಟಿ ಎರಡೂ ಕೂಡ ಅದೇ ತರ ಮಾಡಿ ಇಡಿ. ಅದನ್ನ ಹೋಗೋದ್ರಿಂದ ಏನಾಗುತ್ತೆ, ಭೂಮಿ ಚೆನ್ನಾಗಿ ಫಲವತ್ತತೆ ಚೆನ್ನಾಗಿರುತ್ತೆ. ಒಂದು ನ್ಯೂಟ್ರಿಷನ್ ಅದು ಬೇಕಾಗಿರೋದು ಕಂಪ್ಲೀಟ್ ಆಗಿ ಅದು ಸಿಗುತ್ತೆ. ಅದಲ್ದೇನೆ ಆ ಒಂದು ಪೈರ್ ಇದೆಯಲ್ಲ ಈಸಿಯಾಗಿ ಕೈಗೆ ಬರುತ್ತೆ. ರಫ್ ಆಗಿರಲ್ಲ ಭೂಮಿ. ಅಂದ್ರೆ ನಾನು ಏನ್ ಅನ್ಕೊಂಡೆ ಅಂತಂದ್ರೆ ಒಂದಷ್ಟು 4-5 ಬಿಂದಿಗೆಗೆ ನಾವು ಆಕ್ಟಿವಿಟಿ ಮಿಕ್ಸ್ ಮಾಡ್ಬಿಟ್ಟು ಅದನ್ನೇನಾದ್ರು ಈ ಚೆಲ್ಬಹುದೇನೋ ನೀರ್ ಮಧ್ಯಕ್ಕೆ. ಬರೀ ಆಕ್ಟಿವಿಟಿ ಮಿಕ್ಸ್ ಮಾಡೋದ್ಕಿಂತ ನೀವೇನ್ ಮಾಡಿ ಗೊತ್ತಾ, ಆಕ್ಟಿವಿಟಿ ಗೋಲ್ಡ್ ಜೊತೆಗೆ ಆಕ್ಟಿವ್ ಮ್ಯಾಕ್ಸ್ ಇದೆಯಲ್ಲ ಅದನ್ನ ಭತ್ತದ ಪೈರ್ ಇದೆಯಲ್ಲ ಸ್ಟಾರ್ಟಿಂಗ್ ಅಲ್ಲಿ ನೀವು ಚೆಲ್ತಿರಲ್ಲ, ಆ ಭತ್ತದ ಪೈರ್ಗೆ ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಆಕ್ಟಿವಿಟಿ ಗೋಲ್ಡ್ ಕೊಡಿ, ಈಸಿಯಾಗಿ ಬರುತ್ತೆ ಆ ಪೈರು. ಆಗ ನಾಟಿ ಮಾಡ್ಕೊಳ್ಳಿಕ್ಕೆಲ್ಲ ಈಸಿ ಆಗುತ್ತೆ. ಓಕೆ ಸರ್, ಓಕೆ. ಯಾಕಂದ್ರೆ ಈಗ ಸೀಸನ್ ಸರ್ ಅದು. ನಮ್ಮೂರ್ ಕಡೆನೂ ಆಲ್ಮೋಸ್ಟ್ ಭತ್ತ ಬೆಳಿತಾರೆ, ಕೆಲವೊಬ್ರು ಮನೆಗೆ ಬೇಕಾದಷ್ಟು ಬೆಳ್ಕೋತಾರೆ. ಸೊ ಹಾಗ ಅದಕ್ಕೆಲ್ಲಕ್ಕೂ ಯೂಸ್ ಮಾಡ್ಸಿದೀನಿ ನಾನು. ಬೆಸ್ಟ್ ರಿಸಲ್ಟ್ ಇದೆ, ಈಸಿಯಾಗಿ ಬರುತ್ತೆ, ಕಟ್ ಆಗಲ್ಲ. ಇದು ನಾನು ಒಂದು 10-15 ಟ್ರೈನಿಂಗ್ ಅಗ್ರಿಕಲ್ಚರ್ ಟ್ರೈನಿಂಗ್ ಕೊಡೋದಕ್ಕಿಂತ ಮುಂಚೆ ಇದು ಕ್ವಶನ್ ಗಳು ಕೇಳಿದ್ದು, ಇದಕ್ಕೆ ಆನ್ಸರ್ ಕೊಟ್ಟಿದ್ದೆ. ಸೊ ಇವಾಗ ನಿಮ್ಮಿಂದ ಕ್ವಶನ್ ಬಂದ ಮತ್ತೆ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಆನ್ಸರ್ ಸಿಕ್ಕಿದೆ. ಓಕೆ, ನಿಮ್ಗೆ ಸಿಕ್ಕಿದೆ ಆನ್ಸರ್ ಅನ್ಕೊಂಡಿದೀನಿ. ಈಗ ಬೇರೆಯವರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯೋಗ ಪವನ್ ಭಟ್, ಇಮಿಡಿಯೇಟ್ ಬೇಗ ಕೇಳಿ, ಟೈಮ್ ಇಲ್ಲ, ಜಸ್ಟ್ 3 ಮಿನಿಟ್ ಲೆಫ್ಟ್. ಸರ್ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಪವನ್? ಫೈನ್ ಸರ್, ನೀವು? ನಾನು ಸೂಪರ್ ಆಗಿದ್ದೀನಿ. ಹೇಗೆ ಅನಿಸ್ತು ಇವತ್ತು ಟ್ರೈನಿಂಗ್? ಸೂಪರ್ ಸರ್, ಅಸಮ್. ಓಕೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಈಗ ಬೇಗ ಗೋಲ್ಡ್ ಕಾಯಿನ್ ತಗೋತೀರಾ ಅಥವಾ ಬೈಕ್ ತಗೋತೀರಾ, ಮೊಬೈಲ್ ತಗೋತೀರಾ? ಯಾವ್ದು ಬೇಕು ಸರ್? ಬೈಕ್ ಪ್ಲಾನ್ ಮಾಡಿ, ಹಾಗಾದ್ರೆ ಬೇಗ ಪ್ಲಾನ್ ಮಾಡಿ. ಅವಶ್ಯಕತೆ ಇದೆ ನಂಗೆ ಈಗ ತುಂಬಾ. ಹಾಗಾದ್ರೆ ಕೊಟ್ಟಿದಾರಲ್ಲ, ಇನ್ನೇನು ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ ಹಾಗಾದ್ರೆ ವರ್ಕ್. ಶೋರ್ ಸರ್, ಶೋರ್. ಓಕೆ, ಹಾಗಾದ್ರೆ ಹೇಳಿ ನಿಮ್ ಡೌಟ್ ಏನಿದೆ? ಸರ್ ನೀವು ಕೆಮಿಕಲ್ ಯೂಸ್ ಮಾಡಿದ್ರಲ್ಲ, ಕೆಮಿಕಲ್ ಮಾರ್ಕೆಟ್ ಡೆಮೋ ಕೊಟ್ಟು ತೋರ್ಸಕ್ಕೆ. ಅದನ್ನ ಡೆಮೋ ಕೊಡ್ಲಿಕ್ಕೋಸ್ಕರ ನಮ್ಗೆ ಹೊರಗಡೆ ಎಲ್ಲ ಕೆಮಿಕಲ್ ಇರುತ್ತಲ್ಲ, ಅದನ್ನ ಇದ್ರಲ್ಲಿ ಬ್ಯಾಗ್ ಅಲ್ಲೆಲ್ಲ ಇಟ್ಕೊಳ್ಳಿಕ್ಕೆ ಡೆಮೋಕ್ಕೆ ಇಟ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, ಹೊರಗಡೆ ಸಿಗುವಂತ ಯಾವ್ದಾದ್ರು ಪೌಡರ್ ಗಳಿರುತ್ತಲ್ಲ, ಬಾಡಿ ಟಾಲ್ಕ್ ಎಲ್ಲ ಸಿಗುತ್ತಲ್ಲ, ಆ ಬಾಡಿ ಟಾಲ್ಕ್ ನ ನಾವು ಯೂಸ್ ಮಾಡ್ತೀವಿ. ಓಕೆನಾ? ನೀವು ಕೂಡ ಒಂದು ಹೊರಗಡೆ ಸಿಗುವಂತ ಯಾವ್ದಾದ್ರು ಬಾಡಿ ಟಾಲ್ಕ್ ಇರುತ್ತಲ್ಲ, ಅದನ್ನ ಯೂಸ್ ಮಾಡಿ ಡೆಮೋ ಮಾಡ್ಲಿಕ್ಕೆ. ಇನ್ ಕೇಸ್ ಅವರು ಎಲ್ಲಿ ನೀವು ರೈತರ ಹತ್ರ ಹೋದಾಗ ಅವ್ರು ಏನಾದ್ರು ಪೌಡರ್ ಫಾರ್ಮೇಶನ್ ಇರುವಂತ ಔಷಧಿಗಳಿದೆಯಲ್ಲ, ಇನ್ ಕೇಸ್ ಅಲ್ಲೇ ಇತ್ತು ಅಂದ್ರೆ ಇಮಿಡಿಯೇಟ್ ಅಲ್ಲೇ ನೀವು ಡೆಮೋ ಮಾಡಿ ತೋರಿಸ್ತೀವಿ. ಓಕೆ, ಅವ್ರ ಪೌಡರ್ ಫಾರ್ಮ್ ಅಲ್ಲೇ ನಾವು ಡೆಮೋ ಮಾಡಿ ತೋರಿಸಬಹುದು. ಅಲ್ಲೇ ನೀವು ಹೊಲದ ಹತ್ರ ಹೋದಾಗ ಅಲ್ಲೇ ಪೌಡರ್ ಗಳು ಇಟ್ಟಿರ್ತಾವ, ಕೆಮಿಕಲ್ಸ್ ಗಳು, ಅದನ್ನೇ ಹಾಕ್ಬಿಟ್ಟು ಬೇಕಾದ್ರೆ ಡೆಮೋ ಮಾಡಿ, ಬೆಸ್ಟ್ ರಿಸಲ್ಟ್ ಬರುತ್ತೆ. ಅದನ್ನು ಕೂಡ ಡೆಮೋ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಹೋಪ್ ಎಲ್ರಿಗೂ ಕೂಡ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ನಿಮ್ದೇನೇ ಕ್ವಶನ್ಸ್ ಗಳಿತ್ತು ಅಂದ್ರೆ ನೀವು ನಿಮ್ಮ ಅಪ್ಲೈನ್ ಯಾರಿದ್ದಾರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ, ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಎಲ್ರಿಗೂ ಕೂಡ